ನಮೋ ಆಂಜನೇಯಂ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಪೂರ್ವಂ ರಾಮ ತಪೋವನಾಧಿಗಮನಂ ಹತ್ವಾ ಮೃಗಾಃ ಕಾಂಚನಂ ವೈದೇಹೀ ಹರಣಂ ಸಮುದ್ರತರಣಂ ಲಂಕಾಪುರೀದಾಹನಂ ಪಶ್ಚಾದ್ರಾವಣ ಕುಂಭಕರ್ಣಹನನಂ ಏತದ್ಧಿ ರಾಮಾಯಣಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ಪೂಜ್ಯರಾದ ಭಗವದ್ ಬಂಧುಗಳೇ, ಶ್ರೀ ಸಿದ್ಧ ಸಮಾಧಿ ಯೋಗದ ಶ್ರೀ ಅಯೋಧ್ಯ ಶ್ರೀರಾಮ ಸತ್ಸಂಗದ ವತಿಯಿಂದ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಸುಂದರಕಾಂಡ ಪ್ರವಚನದಲ್ಲಿ ಇವತ್ತು 14ನೆಯ ಮಾಲಿಕೆಯನ್ನು ನಾವಿವತ್ತು ಅಧ್ಯಯನ ಮಾಡ್ಕೋಬೇಕಾಗಿದೆ. ಪ್ರಪ್ರಥಮವಾಗಿ ಇವತ್ತು ಎಲ್ಲ ಭಕ್ತರಿಗೂ ಕೂಡ ವಾಸವಿ ಜಯಂತಿಯ ಹಾರ್ದಿಕವಾಗಿರ್ತಕ್ಕಂಥ ಶುಭಾಶಯಗಳು. ಜಗನ್ಮಾತೆಯಾಗಿರ್ತಕ್ಕಂಥ ವಾಸವಿ ಕನ್ಯಕಾ ಪರಮೇಶ್ವರಿ ಅವರ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತೇಳ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊತ ಅವರ ಒಂದು ನೆನಪುಗಳನ್ನು ಮಾಡ್ಕೊತ ಈ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಇದರಲ್ಲಿ ನೋಡಿ, ಪೂರ್ವಂ ರಾಮ ತಪೋವನಾಧಿಗಮನಂ ಅಂತ ಹೇಳ್ಕೊಂಡ್ವಲ್ಲ, ಅದು ಏಕಶ್ಲೋಕಿ ರಾಮಾಯಣ ಅಂತ ಹೇಳ್ಬಿಟ್ಟು ಅಂತ. ಯಾರು ಇಡೀ ರಾಮಾಯಣ ಪಾರಾಯಣ ಮಾಡೋದಕ್ಕಾಗೋದಿಲ್ಲ ಅವರು ನಾಮರಾಮಾಯಣ ಹೇಳ್ಕೊಂಡು ಇಡೀ ರಾಮಾಯಣ ಪಾರಾಯಣದ ಪುಣ್ಯವನ್ನು ಪಡ್ಕೋಬೋದು. ಅದನ್ನೂ ಹೇಳೋಕ್ಕಾಗಲಿಲ್ಲ, ನಮಗೆ ಸಮಯ ಇಲ್ಲ ಅಥವಾ ತ್ರಾಣ ಇಲ್ಲ ಅಂತನ್ನೋರು ಏಕಶ್ಲೋಕಿ ರಾಮಾಯಣ ಪೂರ್ವಂ ರಾಮ ತಪೋವನಾಧಿಗಮನಂ ಹತ್ವಾ ಮೃಗಾ ಕಾಂಚನಂ ಅದನ್ನು ಹೇಳ್ಕೊಂಡ್ರು ಕೂಡ ಇಡೀ ರಾಮಾಯಣ ಪಾರಾಯಣದ ಪುಣ್ಯ ಸಿಗುತ್ತೆ, ಹನುಮಂತನ ಅನುಗ್ರಹ ಸಿಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಅದನ್ನೆಲ್ಲ ಹೇಳ್ಕೊತ ಹಿಂದಿನ ಪ್ರವಚನದಲ್ಲಿ ನಾವು ಏನು ಅಧ್ಯಯನ ಮಾಡ್ಕೊಂಡಿದ್ವಿ ಅಂತಂದರೆ, ಈ ಕುಲಸ್ತ್ರೀ ಗೃಹಲಕ್ಷ್ಮಿ ಗೃಹೇ ಗೃಹೇ ಅಂತ ಹೇಳ್ತಾರೆ. ಇಂದ್ರಕೃತವಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಸ್ತೋತ್ರದಲ್ಲಿ ಇಂದ್ರ ಸ್ತೋತ್ರ ಮಾಡ್ತಾನೆ, ಗೃಹಲಕ್ಷ್ಮಿ ಗೃಹೇ ಗೃಹೇ ಅಂತ. ಪ್ರತಿ ಮನೆಗಳಲ್ಲೂ ಕೂಡ ಗೃಹಲಕ್ಷ್ಮಿ ರೂಪದಲ್ಲಿರ್ತಕ್ಕಂಥದ್ದು ತಾಯಿ ಭಗವತಿಯೇ. ಹಾಗಾಗಿ ನಾವು ಭಗವತಿಯನ್ನು ಭಾವಿಸ್ಬೇಕಾಗಿದ್ದರೆ
ಮನೆಗಳಲ್ಲಿರ್ತಕ್ಕಂಥ ಗೃಹಲಕ್ಷ್ಮಿಯರನ್ನ ಭಾವಿಸಿದ್ರು ಕೂಡ ನಾವು ಭಗವತಿಯನ್ನು ಭಾವಿಸ್ದಂಗೆ ಆಗುತ್ತೆ. ಹಾಗಾಗಿ ಆ ಮನೆಯೇ ದೇವಾಲಯ, ಅಲ್ಲಿರ್ತಕ್ಕಂಥ ಗೃಹಿಣಿನೇ ಅಲ್ಲಿರ್ತಕ್ಕಂಥ ದೇವತೆ ಅಂತಕ್ಕಂಥ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ನಾವು ಹಿಂದಿನ ಪ್ರವಚನದಲ್ಲಿ ಮಾಡಿಕೊಂಡ್ವಿ. ಅದೇ ಥರನೇ ಕುಲಸ್ತ್ರೀ ಅಂದರೆ ಏನು, ಆ ಕುಲಸ್ತ್ರೀಗೆ ಇರ್ತಕ್ಕಂಥ ಕರ್ತವ್ಯಗಳೇನು, ಆಕೆಯ ಜವಾಬ್ದಾರಿಗಳೇನು, ಆಕೆಯ ಸ್ಥಾನ ಎಂತಹ ಉನ್ನತ ಮಟ್ಟದ್ದಾಗಿರ್ತಕ್ಕಂಥದ್ದು. ಒಬ್ಬ ಪುರುಷನಿಗಿಂತ ಒಬ್ಬ ಸ್ತ್ರೀಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಒಬ್ಬ ಪುರುಷನಿಗಿಂತ ಒಬ್ಬ ಸ್ತ್ರೀಗೆ ಆ ಔನ್ನತ್ಯ ಅಂತಕ್ಕಂಥದ್ದು, ತಾಳ್ಮೆ ಅಂತಕ್ಕಂಥದ್ದು, ಸಹನೆ ಅಂತಕ್ಕಂಥದ್ದು ಇರಬೇಕಾಗಿರ್ತಕ್ಕಂಥದ್ದು. ವೈಜ್ಞಾನಿಕವಾಗಿ ಕೂಡ ನಾವು ಚಿಂತನೆ ಮಾಡ್ಕೊಂಡ್ವಿ. ಕ್ರೋಮೋಸೋಮುಗಳಲ್ಲಿ ಗಂಡಸಿನಲ್ಲಿರ್ತಕ್ಕಂಥ ಕ್ರೋಮೋಸೋಮುಗಳಿಗಿಂತ ಹೆಚ್ಚಾಗಿರ್ತಕ್ಕಂಥ ಕ್ರೋಮೋಸೋಮುಗಳು ಹೆಣ್ಣಿನಲ್ಲಿರುತ್ತೆ. ಹಾಗಾಗಿ ವಿಶೇಷವಾಗಿ ಪ್ರಕೃತಿ ದತ್ತವಾಗಿ, ದೈವದತ್ತವಾಗಿ ಸ್ತ್ರೀಯರಿಗೆ ಆ ಒಂದು ಕೆಲವು ವಿಶೇಷವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಗುಣಗಳು ಅಂತಕ್ಕಂಥದ್ದು ಮೈಗೂಡಿ ಬಂದಿರುತ್ತೆ ಜನ್ಮತಃ. ಹಾಗಾಗಿ ಸಾಕ್ಷಾತ್ ಭಗವತಿಯ ಸ್ವರೂಪ ಅವರೆಲ್ಲರೂ ಕೂಡ. ಅದಕ್ಕೆ ಸ್ತ್ರೀ ರೂಪ ಅಂತಂದರೆ ಸಾಮಾನ್ಯ ಅಲ್ಲ. ನಮ್ಮಲ್ಲಿ ಬೇರೆ ಧರ್ಮಗಳಲ್ಲಿ, ಬೇರೆ ದೇಶಗಳಲ್ಲಿ ಸ್ತ್ರೀಯರನ್ನು ಯಾವ ಥರದಾದರೂ ಭಾವಿಸ್ಕೋಬೋದು. ಆದರೆ ನಮ್ಮಲ್ಲಿ ಮಾತ್ರ ಜಗನ್ಮಾತೆ ಅನ್ನೋ ರೂಪದಲ್ಲೇ ನಾವು ಭಾವಿಸ್ಕೋಬೇಕು. ಒಂದ್ಸಲಿ ವಿವೇಕಾನಂದರು ಅಮೇರಿಕಾಗೆ ಹೋಗಿರ್ತಾರೆ, ಚಿಕಾಗೋಗೆ. ಆವಾಗ ಅಲ್ಲಿ ಒಬ್ಬ ಸ್ತ್ರೀ ಪರಿಚಯ ಆಗ್ತಾರೆ ವಿವೇಕಾನಂದರಿಗೆ. ಆಕೆ ಫಾರಿನರ್. ಸಾಮಾನ್ಯವಾಗಿ ವಿದೇಶಿಯರೇನು ಅಂತಂದರೆ ಯಾರಾದರೂ ಪರಿಚಯ ಆದ ತಕ್ಷಣ ಏನು ಮಾಡ್ತಾರೆ, ಕೈ ಕೊಡ್ತಾರೆ, ಕುಲುಕ್ತಕ್ಕಂಥದ್ದು, ಶೇಕ್ ಹ್ಯಾಂಡ್ ಅಂತ ಕರೀತಾರೆ ಅದನ್ನು. ಅದೇ ಥರನೇ ವಿವೇಕಾನಂದರ ಮುಂದಕ್ಕೆ ಕೈ ಚಾಚ್ತಾಳಾಕೆ, ಶೇಕ್ ಹ್ಯಾಂಡ್ ಮಾಡಿ ಅಂತ ಹೇಳ್ಬಿಟ್ಟು. ವಿವೇಕಾನಂದರು ಎರಡೂ ಕೈಗಳನ್ನು ಮುಗಿದು ನಮಸ್ಕಾರ ಮಾಡ್ತಾರೆ. ಆವಾಗ ಆಕೆ ಕೇಳ್ತಾಳೆ, ಯಾಕೆ ನಿಮ್ಗೆ ಅಷ್ಟು ಭಯಾನ, ಸ್ತ್ರೀಯರನ್ನು ಮುಟ್ಟೋದಕ್ಕೆ ಅಷ್ಟು ಭಯಾನ ನಿಮಗೆ, ಯಾಕೆ ಶೇಕ್ ಹ್ಯಾಂಡ್ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ. ಆವಾಗ ವಿವೇಕಾನಂದರು ಹೇಳ್ತಾರೆ, ನಮ್ಮ ಸನಾತನ ಸಂಪ್ರದಾಯದಲ್ಲಿ ಸ್ತ್ರೀಯರನ್ನು ನಾವು ಅತ್ಯಂತ ಗೌರವದಿಂದ ಕಾಣ್ತೀವಿ ಅಂತ ಹೇಳಿ. ಏನು ಗೌರವ ಇದ್ದಾಕ್ಷಣಕ್ಕೆ ಶೇಕ್ ಹ್ಯಾಂಡ್ ಮಾಡೋದಕ್ಕೆ ತಪ್ಪೇನಿದೆ ಅಂತ ಆಕೆ ಪ್ರಶ್ನೆ ಮಾಡ್ತಾರೆ ವಿವೇಕಾನಂದರಿಗೆ. ಆವಾಗ ವಿವೇಕಾನಂದರು ಕೇಳ್ತಾರೆ, ನಿಮ್ಮ ದೇಶದಲ್ಲಿರ್ತಕ್ಕಂಥ ಮಹಾರಾಣಿ ಯಾರು ಎಲಿಜಬೆತ್ ಮಹಾರಾಣಿ ಏನನ್ನ ಬಂದರೆ ಆಕೆಗೆ ನೀವು ಶೇಕ್ ಹ್ಯಾಂಡ್ ಮಾಡ್ತೀರಾ ಅಂತ ಕೇಳ್ತಾರೆ. ಅಯ್ಯೋ ಸಾಧ್ಯವೇ ಇಲ್ಲ, ಮಹಾರಾಣಿ ಅಂತಂದ್ರೆ ಮಹಾರಾಣಿ, ಆಕೆಗೆ ನಾವು ಕೈ ಶೇಕ್ ಮಾಡೋದಕ್ಕಾಗೋದಿಲ್ಲ, ಅವ್ರನ್ನ ಬಹಳ ಗೌರವದಿಂದ ನಾವು ಕಾಣ್ತೀವಿ. ಅದೇ ಥರ ನಿಮ್ಮಲ್ಲಿ ಒಬ್ಬ ಮಹಾರಾಣಿಯನ್ನು ಹೇಗೆ ಕಾಣ್ತೀರೋ ನಮ್ಮ ದೇಶದಲ್ಲಿ ಪ್ರತಿ ಸ್ತ್ರೀಯರನ್ನು ಕೂಡ ನಾವು ಆ ಥರ ಕಾಣ್ತೀವಿ. ನಾವು ಯಾರಿಗೂ ಕೂಡ ಕೈಯನ್ನು ಕುಲುಕೋದಿಲ್ಲ, ನಾವು ಎರಡೂ ಕೈಗಳನ್ನು ಮುಗಿದು ಅವ್ರಿಗೆ ಗೌರವವನ್ನು ಸಲ್ಲಿಸ್ತೀವಿ ಅಂತೇಳ್ಬಿಟ್ಟು ವಿವೇಕಾನಂದರು ಹೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ಇವಾಗೆಲ್ಲ ಪದ್ಧತಿಗಳು ಹೊರಟೋಗ್ತದೆ. ಇವಾಗ ಏನಂದರೆ ಹೆಣ್ಮಕ್ಳು ಕೂಡ ಕೈ ಕೊಡ್ತಾರೆ, ಗಂಡು ಮಕ್ಕಳು ಕೂಡ ಕೈ ಕೊಡ್ತಾರೆ. ಕುಲುಕೋದು ಅಂತಕ್ಕಂಥದ್ದು ಇವಾಗ ಕಾಮನ್ ಆಗಿಬಿಟ್ಟಿದೆ, ಗಂಡು ಹೆಣ್ಣು ಎಲ್ಲ ಕೂಡ. ಯಯಾತಿ ಚರಿತ್ರೆಯಲ್ಲಿ ಮಹಾಭಾರತದಲ್ಲಿ ಏನು ಬರುತ್ತೆ ಅಂತಂದರೆ, ಆ ಶರ್ಮಿಷ್ಠೆ ಅಂತಕ್ಕಂಥ ಅವಳು ಬಾವಿಲಿ ಬಿದ್ದೋಗ್ಬಿಟ್ಟಿರ್ತಾಳೆ. ಬಾವಿಲಿ ಬಿದ್ದೋಗ್ಬಿಟ್ಟಿದ್ರೆ ಯಯಾತಿ ಏನು ಮಾಡ್ತಾನೆ, ಆ ಶರ್ಮಿಷ್ಠೆಯನ್ನು ಮೇಲಕ್ಕೆ ಎತ್ತಬೇಕಾಗತ್ತೆ. ಆ ಬಾವಿಯಿಂದ ಎತ್ತಬೇಕಾದಾಗ ಆತ ಏನು ಮಾಡ್ತಾನೆ, ಆಕೆ ಕೈ ಹಿಡ್ಕೊಂಡು ಮೇಲಕ್ಕೆ ಎತ್ತಾನೆ. ಎಲ್ಲಿಂದ ಬಾವಿಯಿಂದ ಮೇಲಕ್ಕೆ ಎತ್ತಾನೆ. ತಕ್ಷಣ ಶರ್ಮಿಷ್ಠೆ ಹೇಳ್ತಾಳೆ, ಪಾಣಿಗ್ರಹಣ ನಡೆದೋಯ್ತು, ಇವತ್ತಿನಿಂದ ನೀನು ನನ್ನ ಪತಿ ಅಂತ ಹೇಳ್ತಾನೆ. ಅಂದರೆ ನಮ್ಮಲ್ಲೇನು ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಒಂದು ಸಲ ಒಬ್ಬ ಗಂಡಸಿಗೆ ಕೈ ಕೊಟ್ಟಿದ್ದೀವಿ ಅಂತಂದರೆ, ಕೈ ಕೊಡೋದು ಅಂದರೆ ಆ ಥರ ಕೈ ಕೊಡೋದಲ್ಲ ಅಲ್ಲ. ಈಗ ಕಾಮನ್ ಬಿಡಿ, ಹೆಣ್ಮಕ್ಳು ಗಂಡು ಮಕ್ಳು ಕೈ ಕೊಡೋದು ಕಾಮನ್ನು. ಕಾಲೇಜು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಲೇ ಬಳಸ್ಕೊಳೋ ಬಳಸ್ಬಿಟ್ಟು ಈ ಬಬಲ್ ಗಮ್ಮನ್ನು, ಸಿಹಿ ಇರೋವರೆಗೂ ಚೀಯಿಂಗ್ ಗಮ್ಮನ್ನು ಚೆನ್ನಾಗಿ ಜಗದ್ಬಿಟ್ಟು ಸ್ವೀಟ್ ಹೋದ್ಮೇಲೆ ತುಪಕ್ಕಂತ ಉಗಿದಾಕ್ತಾರಲ್ಲ, ಹಾಗೆ ಹುಡುಗರನ್ನ ಹಿಂದೆ ಮುಂದೆ ಸುತ್ತಿಸ್ಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಓಡಾಡಿಬಿಟ್ಟು ಏನೇನು ತಿನ್ನಬೇಕೋ ಅದೆಲ್ಲ ತಿಂದು ಎಷ್ಟೆಷ್ಟು ಸಂತೋಷ ಪಡ್ಬೋದು ಅಷ್ಟೆಲ್ಲ ಪಟ್ಟು ಕಡೆಯಲ್ಲಿ ಹುಡುಗರು ಏನು ಮಾಡ್ತಾರೆ, ತುಪಕ್ಕಂತ ಉಗಿದು ಆಚೆ ಕಡೆಗೆ ಬಿಡ್ತಾರೆ. ಅದು ಗಂಡು ಮಕ್ಳಿಗೆ ಗೊತ್ತಾಗೋದಿಲ್ಲ, ಹಿಂದೆ ಹೆಣ್ಮಕ್ಳು ಹಿಂದೆ ಬೀಳ್ತಾ ಇರ್ತಾರೆ. ಆ ಥರ ಅಲ್ಲ, ಕೈ ಕೊಡೋದು ಅಂತಂದರೆ ಪಾಣಿಗ್ರಹಣ ಅಂತ. ಒಂದು ಸಲ ಪಾಣಿಗ್ರಹಣ ಆಗಿದೆ ಅಂತಂದರೆ ಅದು 7 ಜನ್ಮದ ಸಂಬಂಧ ಅಂತ ಹೇಳ್ಬಿಟ್ಟು ಅಂತ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಕೈಯನ್ನು ಕೊಡೋದಿಲ್ಲ. ಹಾಗಾಗಿ ಗೌರವಯುತವಾಗಿರ್ತಕ್ಕಂಥ ನಮಸ್ಕಾರಗಳು ಸಲ್ಲಿಸಬೇಕು. ಯಾರಿಗೆ? ಗೃಹಲಕ್ಷ್ಮಿ, ಗೃಹೇ ಅಂತ. ಪರಸ್ತ್ರೀ ಅಂತಂದರೆ ತಾಯಿಗೆ ಸಮಾನ ಅಂತ. ಈ ಎಲ್ಲದನ್ನು ಕೂಡ ನಾವು ಹಿಂದಿನ ಒಂದು ಪ್ರವಚನದಲ್ಲಿ ಚರ್ಚಿಸ್ಕೊಂಡು, ಎಂಥ ಉನ್ನತವಾಗಿರ್ತಕ್ಕಂಥ ಸ್ಥಾನ, ಎಷ್ಟು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನ ಸ್ತ್ರೀದು ಅಂತ ಹೇಳ್ಬಿಟ್ಟು ಅಂತ. ಅಂತಹ ಸ್ತ್ರೀನ, ಅಂತಹ ಮಾತೆಯನ್ನು ನಾವು ಅಗೌರವದಿಂದ ಕಾಣತಕ್ಕಂಥದ್ದೇ ಮಹಾ ಅಪರಾಧ, ಮಹಾ ಪಾಪ ಕಾರ್ಯ. ಅದರಲ್ಲೂ ಈಕೆ ಜಗನ್ಮಾತೆ. ಯಾರು? ಸೀತಾಮಾತೆ ಜಗನ್ಮಾತೆ, ಇಡೀ ಜಗತ್ತಿಗೆ ತಾಯಿಯಾಗಿರ್ತಕ್ಕಂಥ ಅವಳು. ಅಂತಹ ಜಗನ್ಮಾತೆಯನ್ನು ರಾವಣ ತನಗೆ ಅರಿವಿಲ್ಲದಿರ, ತಾನು ಪಾರ್ಷದ, ವಿಷ್ಣು ಪಾರ್ಷದ, ಜಯ ವಿಜಯರಲ್ಲಿ ಒಬ್ಬ, ಆದರೂ ಕೂಡ ಆತ ಅದನ್ನೆಲ್ಲ ಮರೆತು ಶಾಪವಶನಾಗಿ
ತನ್ನ ತಾಯಿನೇ ತಾನು ತೊಗೊಂಬಂದಿದ್ದೀನಿ ಅಂತಕ್ಕಂಥದ್ದನ್ನು ಗೊತ್ತಿಲ್ದಿರ ಆಕೆ ವಿಚಾರದಲ್ಲಿ ಬಹಳ ಅನುಚಿತವಾಗಿರ್ತಕ್ಕಂಥ ಪ್ರಸಂಗಗಳನ್ನು, ಅನುಚಿತವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಾನೆ. ಆ ಜಗನ್ಮಾತೆಗೆ ಭಾಳ ದುಃಖ ಆಗುತ್ತೆ. ಅಂದರೆ ಒಬ್ಬ ಮಗ ತಾಯಿಯ ಮುಂದೆ ಮಗನ ಥರ ಮಾತಾಡಿದ್ರೆ ಅದು ಮುದ್ದಾಗಿರುತ್ತೆ ತಾಯಿಗೆ. ಆದರೆ ಗಂಡನ ಥರ ಮಾತಾಡಿದ್ರೆ, ಒಬ್ಬ ಗಂಡಸ ಥರ ಮಾತಾಡಿದ್ರೆ ತಾಯಿಗೆ ದುಃಖ ಅಂತಕ್ಕಂಥದ್ದಾಗತ್ತೆ. ಹಾಗಾಗಿ ತಾಯಿ ಎದುರುಗ ಮಗ ಯಾವತ್ತೂ ಮಗನ ಥರನೇ ಮಾತಾಡಬೇಕು. ಇಲ್ಲಿ ವಿರುದ್ಧವಾಗಿರತಕ್ಕಂಥ ಈ ಒಂದು ಧೋರಣೆ ರಾವಣನಲ್ಲಿ ನೋಡಿ ಸೀತಾದೇವಿಗೆ ಬಹಳ ದುಃಖ ಅಂತಕ್ಕಂಥದ್ದು ಆಗ್ತಾ ಇದೆ. 20ನೇ ಸರ್ಗ. ರಾವಣನು ಸೀತಾಮಾತೆಯನ್ನು ಪ್ರಲೋಭನಗೊಳಿಸಲು ಪ್ರಯತ್ನಿಸುವುದು. ಅಶೋಕವನಕ್ಕೆ ಬಂದಿದ್ದಾನೆ. ನಾವೆಲ್ಲ ಚರ್ಚೆ ಮಾಡ್ಕೊಂಡಿದ್ದೀವಿ. ಸೀತಾದೇವಿನ ಮಾತಾಡಬೇಕು ಅಂತ ಬಿಟ್ಟು ಅಶೋಕವನಕ್ಕೆ ಬಂದಿದ್ದಾನೆ. ಅಶೋಕವನಕ್ಕೆ ಬಂದ ತಕ್ಷಣ ಸೀತಾದೇವಿ ಏನು ಮಾಡ್ತಾ ಇದ್ದಾಳೆ ಅಂತಂದರೆ, ತನ್ನ 2 ತೊಡೆಗಳನ್ನು ತನ್ನ ಹೊಟ್ಟೆ ಮತ್ತು ಎದೆ ಭಾಗಕ್ಕೆ ಮುಚ್ಚಿಟ್ಕೊಳ್ತಾ ಇದ್ದಾಳೆ. ತನ್ನ 2 ಕೈಗಳಿಂದ ಆ ಭುಜಗಳನ್ನು ಹೀಗೆ ಅಪ್ಪಿಕೊಂಡು ತನ್ನ ಮಾನ ರಕ್ಷಣೆಯನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾಳೆ. ಪರಪುರುಷನಾಗಿರ್ತಕ್ಕಂಥ ರಾವಣ ಪರಸ್ತ್ರೀಯಾಗಿರ್ತಕ್ಕಂಥ ಜಗನ್ಮಾತೆಯಾಗಿರ್ತಕ್ಕಂಥ ಸೀತಾದೇವಿ ಹತ್ರಕ್ಕೆ ಬಂದಿದ್ದಾನೆ. ಆ ತೂರಾಡ್ಕೊಂಡು ಬೇರೆ ಬಂದಿದ್ದಾನೆ. ಬೆಳಗಿನ ಜಾವದಲ್ಲಿ ಇನ್ನು ಎದ್ದಾಸ್ಕೆಗೆ ಎದ್ದು ಬಂದಿದ್ದಾನೆ. ಈ ರಾವಣ ತ್ರಿಕಾಲ ಸಂಧ್ಯಾ ವಂದನೆಯನ್ನು ಮಾಡ್ತಾ ಇದ್ದ ಒಂದು ತಪಸ್ವಿ ಆತ. ನಿತ್ಯ ಕರ್ಮಾನುಷ್ಠಾನ ತತ್ಪರನಾಗಿರ್ತಕ್ಕಂಥ ಬ್ರಹ್ಮವಂಶಜ. ನಿತ್ಯ ಶೈವಾರಾಧನೆಯನ್ನು ಮಾಡದೆ ಒಂದು ಉದ್ಧರಣೆ ನೀರನ್ನು ಬಾಯಿಗೆ ಹಾಕದೇ ಇರತಕ್ಕಂಥ ಒಂದು ಕರ್ಮಟ. ಅಂತಹ ರಾವಣ ಇವತ್ತು ಯಾವ ದುಸ್ಥಿತಿಗೆ ಬಂದಿದ್ದಾನೆ ಅಂತಂದರೆ, ಬೆಳಗ್ಗೆ ಸುಪ್ರಭಾತ ಆಗಿದೆ. ಸುಪ್ರಭಾತ ಆದ ತಕ್ಷಣ ಆ ಮಧ್ಯದ ಗಡಿಗೆಗಳನ್ನು ಹಿಡ್ಕೊಂಡಿರ್ತಕ್ಕಂಥ ಸ್ತ್ರೀಯರನ್ನು ಈ ಕಡೆ ಆ ಕಡೆ ಭುಜಗಳ ಮೇಲೆ ಕೈ ಹಾಕ್ಕೊಂಡು ತೂರಾಡ್ತಾ ಆ ಮತ್ತಿನ ಇಳಿದೇ ಇರ್ತಕ್ಕಂಥ ಆ ಒಂದು ಪರಿಸ್ಥಿತಿನಲ್ಲಿ ಬಂದು ಸೀತೆ ಮುಂದೆ ನಿಂತ್ಕೊಂಡಿದ್ದಾನೆ. ಅಲಂಕಾರಗಳನ್ನು ಮಾಡ್ಕೊಂಡು ಬಂದಿದ್ದಾನೆ. ಮಾಡ್ಕೊಂಡ್ಬಂದು ಸೀತಾದೇವಿಗೆ ಅನುಚಿತವಾಗಿರತಕ್ಕಂಥ ಅಪ್ರಸಂಗವನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಸೀತಾದೇವಿ ಮನಸ್ಸಿಗೆ ಭಾಳ ನೋವಾಗೋ ಥರ ಮಾತಾಡ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ರಾವಣ ಅಂತಂದರೆ, ಹೇ ಸೀತೆ, ನೀನು ನನ್ನನ್ನು ಒರೆಸ್ತಕ್ಕಂಥದ್ದು ನಿನಗೆ ಅನಿವಾರ್ಯ ಆಗಿದೆ. ಯಾಕೆಂತಂದರೆ ನೀನು ಇವಾಗ ರಾವಣನ ಅಂದರೆ ನನ್ನ ಆಸ್ಥಾನಕ್ಕೆ ನೀನು ಬಂದುಬಿಟ್ಟಿದ್ದೀಯ. ಇನ್ನು ನೀನು ರಾಮನ ಕನಸು ಅಂತಕ್ಕಂಥದ್ದು ಇಟ್ಕೋಬೇಡ. ಯಾಕೆಂದರೆ ರಾಮ ಎಲ್ಲೋ ಇದ್ದಾನೆ, ನೀನೆಲ್ಲೋ ಇದೆಯಾ, ಬಂದ್ಬಿಟ್ಟಿದೆಯಾ ಲಂಕೆಗೆ. ಇನ್ನು ನೀನು ವಾಪಸ್ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ರಾಮ ಆಗಲಿ ಲಕ್ಷ್ಮಣ ಆಗಲಿ ನರರು, ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರು. ಅವರು ಇಂಥ ದುರ್ಭೇದ್ಯವಾಗಿರ್ತಕ್ಕಂಥ ಲಂಕೆ ಒಳಗೆ ಬರ್ತಕ್ಕಂಥದ್ದು ಕನಸಿನ ಮಾತೇ ಸರಿ. ಅವ್ರು ಎಲ್ಲೋ ಕೂಡ ಎಲ್ಲೋ ಸೀತೆ ಸೀತೆ ಅಂತ ಹುಡುಕಿರ್ತಾರೆ. ನೀನು ಸಿಗದೇ ಇದ್ಮೇಲೆ ಅವರೆಲ್ಲ ಕೂಡ ಚಕ್ರವರ್ತಿ ಕುಮಾರರು ಬೇರೆ ಮದುವೆ ಮಾಡಿಕೊಂಡು ಅವ್ರು ಆರಾಮಾಗಿರ್ತಾರೆ. ನಿನ್ನ ಯೌವನ ಅಂತಕ್ಕಂಥದ್ದು ಹೀಗೆ ಇರೋದಿಲ್ಲ. ಏನು ಬೇಕಾದರೂ ನೀನು ಸಾಧಿಸ್ಕೋಬೋದು. ಆದರೆ ಯೌವನ ಅಂತಕ್ಕಂಥದ್ದು, ಕಳೆದು ಹೋದ ಕಾಲ ಅಂತಕ್ಕಂಥದ್ದು ಮತ್ತೆ ಹಿಂದಕ್ಕೆ ಬರೋದಿಲ್ಲ. ಯೌವನದಲ್ಲಿ ಇದೆಯಾ ಸೀತೆ, ಇದನ್ನು ನೀನು ಮರಿಬೇಡ. ಈ ಯೌವನ ಅಂತಕ್ಕಂಥದ್ದು ಹೇಗೆ ಅಂತಂದರೆ, ಹರಿದು ಹೋಗ್ತಾ ಇರ್ತಕ್ಕಂಥ ನೀರಿದ್ದಂಗೆ. ಒಂದ್ಸಲಿ ಹರಿದು ಹೋದ್ಮೇಲೆ ಅದು ಹಿಂದಕ್ಕೆ ಬರ್ತಕ್ಕಂಥದ್ದು ಅಂತಕ್ಕಂಥದ್ದು ಸುಳ್ಳು. ನಿನ್ನ ಅನ್ಯಾಯವಾಗಿ ನಿನ್ನ ತುಂಬು ಯೌವನನ್ನ, ತುಂಬು ಜೀವನನ್ನ ಹಾಳು ಮಾಡ್ಕೊತಾ ಇದೆಯಾ. ಹಾಗಾಗಿ ಇದನ್ನು ನೀನು ಮಾಡ್ಕೊಳೋದಕ್ಕೆ ಹೋಗಬೇಡ. ಆರಾಮಾಗಿ ನೀನು ನನ್ನನ್ನು ಒರೆಸು, ನನ್ನನ್ನು ಪಟ್ಟಮಹಿಷಿಯಾಗು, ನೀನು ನನ್ನ ಜೊತೆ ಸುಖಿಸು. ಹಾಗಾಗಿ ನೀನು ಈ ಒಂದು ಚಾಯ್ಸನ್ನು ಮಾಡ್ಕೊ. ಆಮೇಲೆ ಮಂಡೋದರಿ ನನ್ನ ಪಟ್ಟಮಹಿಷಿ. ಅಂತಹ ಮಂಡೋದರಿ ಕೈನಲ್ಲೂ ಕೂಡ ನಿನಗೆ ಸೇವೆಗಳನ್ನು ಮಾಡಿಸ್ತೀನಿ. ಸಾವಿರಾರು ನನ್ನ ಪತ್ನಿಯರಿದ್ದಾರೆ, ರಾಣಿಯರಿದ್ದಾರೆ. ಅವರೆಲ್ಲರೂ ಕೂಡ ನಿನಗೆ ಪರಿಚಾರಕೆಗಳನ್ನು ಮಾಡ್ತಾರೆ. ಎಲ್ಲ ರಾಣಿಯರಲ್ಲಿ, ನನ್ನ ಎಲ್ಲ ರಾಣಿಯರಲ್ಲೂ ಕೂಡ ನೀನೇ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಪಟ್ಟಮಹಿಷಿ ಆಗಿರ್ತೀಯ. ನನ್ನಲ್ಲಿರ್ತಕ್ಕಂಥ ಸುಖೋಪಭೋಗಗಳನ್ನೆಲ್ಲ ಅನುಭವಿಸು. ಒಳ್ಳೆ ಒಳ್ಳೆ ವಸ್ತ್ರಗಳನ್ನೆಲ್ಲ ಉಟ್ಕೋ. ಯಾಕೆ ಒಂದೇ ವಸ್ತ್ರವನ್ನು ಉಟ್ಕೊಂಡು ಈ ಥರ ದುಃಖಿಸ್ತಾ ಇದೆಯಾ ನೀನು? ಅದು ಖಂಡವಸ್ತ್ರ ಅಂತ ಕರೀತಾರೆ. ಸೀತೆ ಉಟ್ಟಿರ್ತಕ್ಕಂಥದ್ದು ಖಂಡವಸ್ತ್ರ. ನಮ್ಮಲ್ಲಿ ಏನು ಹೇಳ್ತಾರೆ ಅಂತಂದರೆ, ಉಟ್ಟಿರ್ತಕ್ಕಂಥ ಬಟ್ಟೆ ಹರಿದಿರಬಾರ್ದು, ಹರಿದಿರ್ತಕ್ಕಂಥ ಬಟ್ಟೆಯನ್ನು ಉಡಬಾರ್ದು, ಬಾರ್ಡರ್ ಇಲ್ಲದೆ ಇರತಕ್ಕಂಥ ಬಟ್ಟೆಯನ್ನು ಉಡಬಾರ್ದು. ಸನ್ಯಾಸಿಗಳು ಮಾತ್ರ ಉಡ್ತಾರೆ, ನೋಡಿದ್ದೀರಾ? ಸನ್ಯಾಸಿಗಳು ಉಡ್ತಕ್ಕಂಥ ಬಟ್ಟೆಗಳಲ್ಲಿ, ವಸ್ತ್ರಗಳಲ್ಲಿ ಬಾರ್ಡರ್ ಇರಬಾರ್ದು ಅಂತಕ್ಕಂಥ ನಿಯಮ ಇದೆ. ಆದರೆ ಸಾಮಾನ್ಯವಾಗಿರ್ತಕ್ಕಂಥ ಕುಲಸ್ತ್ರೀಯರು ಮತ್ತು ಗೃಹಸ್ಥರು ಉಡ್ತಕ್ಕಂಥ ವಸ್ತ್ರಗಳಿಗೆ ಅಂಚಿಲ್ಲದೆ ಇರತಕ್ಕಂಥ ವಸ್ತ್ರವನ್ನು ಉಡಬಾರ್ದು ಅಂತಕ್ಕಂಥ ಶಾಸ್ತ್ರ ಇದೆ. ಆಮೇಲೆ ಈ ಬೆಂಕಿಯಿಂದ ಏನಾರ ಕೆಲವು ಸಾಂಬ್ರಾಣಿ ಕಡ್ಡಿಗಳು, ಈ ಬೆಂಕಿ ಕಿಡಿಗಳು ಬಿದ್ದು ತೂತು ಬಿದ್ದಿರ್ತಕ್ಕಂಥ ವಸ್ತ್ರಗಳನ್ನು ಉಡಬಾರ್ದು. ಒಡೆದಿರ್ತಕ್ಕಂಥ ಕನ್ನಡಿ ಮನೆಯಲ್ಲಿ ಇರಬಾರ್ದು. ಇವೆಲ್ಲ ಶಾಸ್ತ್ರಗಳು ಹೇಳ್ತಾರೆ. ಹಾಗಾಗಿ ಸೀತೆ, ನೀನು ಖಂಡ ವಸ್ತ್ರವನ್ನು ಧರಿಸಿದ್ದೀಯಾ. ಯಾಕೆಂದರೆ ನೀನೇನು ಮಾಡಿದ್ಯಾ ಅಂದರೆ, ನಿನ್ನ ಸೆರಗಿನ ಭಾಗನ ಹರಿದು ಬಿಟ್ಟಿದ್ಯಾ. ನೀನೇ ನಿನ್ನ ಕೈಯಾರ ಹರಿದಿದ್ಯಾ. ಹರಿದು ಬಿಟ್ಟು ಅದನ್ನೇನು ಮಾಡಿದ್ಯಾ, ನಿನ್ನ ಒಡವೆಗಳನ್ನೆಲ್ಲ ಸುತ್ತಿ ಅದನ್ನು ಕೆಳಗೆ ಬಿಸಾಕಿದ್ಯಾ. ಆವತ್ತಿನಿಂದ ಕೂಡ ನೀನು ವಸ್ತ್ರನ ಚೇಂಜ್ ಮಾಡಿಲ್ಲ, ಅದೇ ವಸ್ತ್ರನ್ನೇ ಉಟ್ಟಿದ್ದೀಯ.
ಮಲಿನವಾಗಿರ್ತಕ್ಕಂಥ ವಸ್ತ್ರನ ನೀನು ಹುಟ್ಟಿಲ್ಲ. ಆದರೆ ನೀನು ಹುಟ್ಟಿರ್ತಕ್ಕಂಥ ವಸ್ತ್ರ ಏನಾಗಿದೆ, ಮಣ್ಣು ಧೂಳು ಇವೆಲ್ಲ ಸೇರಿ ಮಲಿನವಾಗಿದೆ. ಬಂದಾಗಲಿಂದನೂ ಕೂಡ 10 ತಿಂಗಳಾಯಿತು ರಾವಣನ ಆಸ್ಥಾನಕ್ಕೆ ಬಂದು, 10 ತಿಂಗಳಿಂದನೂ ಕೂಡ ನೀನು ಸ್ನಾನನ ಆಚರಿಸಿಲ್ಲ, ಬಾಯಿಗೆ ನೀರು ಹಾಕಿಲ್ಲ, ಯಾವುದೇ ಆಹಾರ ಸ್ವೀಕಾರ ಮಾಡಿಲ್ಲ. ರಾವಣನ ಆಸ್ಥಾನದ್ದು ಅಂತಕ್ಕಂಥ ಯಾವುದೇ ಒಂದು ಪತ್ರನ್ನಾಗಲಿ ಒಂದು ಫಲನ್ನಾಗಲಿ ಬಾಯಿಗೆ ಹಾಕ್ಕೊಂಡಿಲ್ಲ ಆಹಾರ ಅಂತ. ಅಂದರೆ ಒಂದು ತರಗೆಲೆಯನ್ನು ತಿಂದಿಲ್ಲ, ಆಮೇಲೆ ಒಂದು ಹಣ್ಣನ್ನು ನೀನು ತಿಂದಿಲ್ಲ. ಅಷ್ಟು ಕಟ್ಟುನಿಟ್ಟಾಗಿರ್ತಕ್ಕಂಥ ಉಪವಾಸವನ್ನು ಮಾಡ್ತಾ ಇದೆಯಾ, ಸ್ನಾನ ಮಾಡಿಲ್ಲ, ಆಮೇಲೆ ಮಲಿನವಾಗಿರ್ತಕ್ಕಂಥ ಆ ಖಂಡ ವಸ್ತ್ರವನ್ನು ಉಟ್ಕೊಂಡಿದ್ಯಾ. ನಿನಗೆ ಈ ದುರ್ಗತಿ ಯಾಕೆ ಬೇಕು? ಇಷ್ಟು ಸೌಂದರ್ಯವತಿ ನೀನು. ಎಲ್ಲ ಎಂಥ ಗಂಧರ್ವರು ದೇವಾಂದೇವತೆಗಳು ಮೋಹಿಸ್ತಕ್ಕಂಥ ರೂಪಲಾವಣ್ಯ ನಿನ್ನದು. ಹಾಗಾಗಿ ನಿನ್ನ ರೂಪಲಾವಣ್ಯಕ್ಕೆ ನಾನು ಮಾರ್ಗ ಹೋಗಿದ್ದೀನಿ. ಈ ರೂಪಲಾವಣ್ಯಗಳನ್ನು ಯಾಕೆ ಅನ್ಯಾಯವಾಗಿ ಅಡವಿನಲ್ಲಿ ಈ ಬೆಳದಿಂಗಳು ಕಾಯುತ್ತೆ. ಅಡವಿನಲ್ಲಿ ಬೆಳದಿಂಗಳು ಯಾರು ರಸಿಕರಿರಲ್ಲ, ಅದನ್ನು ಯಾರು ಆಸ್ವಾದಿಸಲ್ಲ, ಕಾಯತ್ತೆ ಹೋಗುತ್ತೆ. ಆ ಥರ ನೀನೇನು ಮಾಡ್ತಾ ಇದೆಯಾ ಅಂತಂದರೆ, ಅನ್ಯಾಯವಾಗಿ ಈ ಲಂಕೆಯಲ್ಲಿ ನಿನ್ನ ಜೀವನವನ್ನು, ನಿನ್ನ ರೂಪವನ್ನು, ನಿನ್ನ ಯೌವನವನ್ನು ಹಾಳು ಮಾಡ್ಕೊತಾ ಇದೆಯಾ. ಹಾಗಾಗಿ ಚೆನ್ನಾಗಿ ಕೊಟ್ಟಿರ್ತಕ್ಕಂಥ ಆಹಾರಗಳನ್ನು ತಿನ್ನು. ನಿನಗೆ ಯಾವ ಆಹಾರ ಬೇಕೋ ಆ ಆಹಾರನ ತಿನ್ನು. ಗಂಧ, ಅತ್ತರು ಇವುಗಳನ್ನೆಲ್ಲ ಕೂಡ ಪೂಸ್ಕೊ. ಬೇಕಾಗಿರ್ತಕ್ಕಂಥ ಚೀನಾಂಬರಗಳನ್ನು ತರಿಸ್ಕೊಡ್ತೀನಿ, ಉಟ್ಕೋ. ಬೇಕಾದಷ್ಟು ಒಡವೆ ಬಂಗಾರಗಳನ್ನು ತರಿಸ್ಕೊಡ್ತೀನಿ, ಹಾಕ್ಕೋ. ನೀನೇ ಈ ಲಂಕಾಧೀಶ್ವರಿಯಾಗಿ ಮೆರಿ. ನೀನು ಏನು ಆರ್ಡ್ರ್ ಮಾಡ್ತೀಯಾ, ನಿನ್ನ ಕಾಲಲ್ಲಿ ತೋರಿಸಿದ್ರೆ ನನ್ನ ಎಲ್ಲ ರಾಣಿಯರು ಕೂಡ ಅದನ್ನು ತಲೆ ಮೇಲೆ ಹೊತ್ಕೊಂಡು ಮಾಡ್ತಾರೆ. ಅಂಥ ಒಂದು ಪದವಿಯನ್ನು, ಅಂತಹ ಒಂದು ಔನ್ನತ್ಯನ ನಿನಗೆ ಕಲ್ಪಿಸ್ಕೊಡ್ತೀನಿ. ಹಾಗಾಗಿ ಸೀತೆ ನೀನು ನನ್ನನ್ನು ಒರೆಸು ಅಂತ ಹೇಳ್ಬಿಟ್ಟು ಇನ್ನೂ ಏನೇನೋ ಅದು ಹೇಳಬಾರ್ದಾಗಿರ್ತಕ್ಕಂಥ ಕೆಲವು ಅನುಚಿತವಾಗಿರ್ತಕ್ಕಂಥ ಪ್ರಸಂಗಗಳನ್ನೆಲ್ಲ ರಾವಣ ಸೀತೆ ಹತ್ರ ಮಾಡ್ತಾನೆ. ಸೀತೆಗೆ ಬಹಳ ದುಃಖ ಆಗುತ್ತೆ. ಯಾಕೆಂದರೆ ಸೀತೆಗೆ ಗೊತ್ತು, ಆಕೆ ಜಗನ್ಮಾತೆ ಆಗಿರೋದ್ರಿಂದ ಆಕೆಗೆ ಗೊತ್ತು ಈತ ನನ್ನ ಪುತ್ರನೇ, ಬೇರೆ ಯಾರೂ ಅಲ್ಲ ಅಂತೇಳಿ. ಕೋಪಗೊಳ್ಳೋ ಹಂಗಿಲ್ಲ, ಹಂಗಂತ ಬಿಟ್ಟು ಏನೂ ಇದು ಮಾಡೋ ಹಂಗಿಲ್ಲ. ಯಾಕೆಂದರೆ ಏನು ನಡಿಬೇಕೋ ಅದು ನಡೀತಾ ಇದೆ. ಭಗವಂತನ ಪ್ರೇರಣೆಯಂತೆ ಏನು ನಡಿಬೇಕೋ ಅದು ನಡೀತಾ ಇದೆ. ಈಗ ಸೀತೆಯ ಪಾತ್ರ ಏನಿದೆ ಅದು ಸೀತೆ ವಹಿಸಬೇಕು. ಹಾಗಾಗಿ ಸೀತೆ ಒಂದು ಬಿರುಗಾಳಿಗೆ ಸಿಕ್ಕಿರ್ತಕ್ಕಂಥ ಒಂದು ಕದಳಿ, ಅಂದರೆ ಏನು ಬಾಳೆಯ ಒಂದು ಗಿಡದಂತೆ ಥರ ಅಂತ ನಡುಗುತ್ತಾ, ಭಯ ಪಟ್ಟವಳಂತೆ ಮಾಡ್ತಾ ಏನು ಮಾಡ್ತಾಳೆ, ದುಃಖಿಸ್ತಾಳೆ. ಆ ಭೂಮಿ ಮೇಲೆ ಬಿದ್ದು ಗೋಳಾಡ್ತಾಳೆ. ಬರಿಯ ನೆಲದ ಮೇಲೆ ಕೂತಿರ್ತಾಳೆ, ಏಕವಸ್ತ್ರದಳಾಗಿರ್ತಾಳೆ, ಮಲಿನ ವಸ್ತ್ರದಳಾಗಿರ್ತಾಳೆ, ಖಂಡ ವಸ್ತ್ರದಳಾಗಿರ್ತಾಳೆ, ಉಪವಾಸ ಆ ವ್ರತಾಚರಣೆಯಲ್ಲಿರ್ತಾಳೆ. ಆಮೇಲೆ ಕ್ಷೀಣಿಸಿರ್ತಕ್ಕಂಥ ಶರೀರ ಉಳ್ಳವಳಾಗಿದ್ದಾಳೆ. ಹಾಗಾದರೂ ಕೂಡ ಯಾವುದೇ ಒಡವೆಗಳಿಲ್ಲದೆ ಇದ್ದರೂ ಕೂಡ, ಸಾಮಾನ್ಯಗಳಂತೆ ಕಾಣ್ತಾ ಇದ್ರೂ ಕೂಡ ಆಕೆಯ ಒಂದು ಸೌಂದರ್ಯ ಅಷ್ಟು ಅದ್ಭುತವಾಗಿರುತ್ತೆ, ಅಷ್ಟು ತೊಳತೊಳಗಿ ಬೆಳಗ್ತಾ ಇರುತ್ತೆ. ಅಂದರೆ ತೊಳೆದ ಒಂದು ಬಂಗಾರದ ಪಾತ್ರೆಯಂತೆ ಹೊಳಿತಾ ಇರುತ್ತೆ ಆಕೆಯ ಮುಖಾರವಿಂದ. ಒಂದೇ ಜಡೆಯನ್ನು ಹಾಕ್ಕೊಂಡಿರ್ತಾಳೆ. ಅದನ್ನು ಕೂಡ ರಾವಣ ಅಬ್ಜೆಕ್ಷನ್ ಮಾಡ್ತಾನೆ. ಒಂದೇ ಜಡೆ ಹಾಕ್ಕೊಂಡಿದ್ದೀಯಾ, ನಿಮಗೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಥರದ ಒಂದು ಏನು ಕೇಶ ಶೃಂಗಾರಗಳನ್ನು ಮಾಡ್ಕೊತ ನೀನು ಇರ್ಬೋದಲ್ಲ ಅಂತ ಹೇಳ್ಬಿಟ್ಟು ಅಂತ. ಇದನ್ನೆಲ್ಲ ಕೇಳಿ ಸೀತೆಗೆ ಬಹಳ ದುಃಖ ಆಗ್ತಾಯಿದೆ. ಬಹಳ ದುಃಖಪಟ್ಟು ಸೀತೆ ಏನು ಮಾಡ್ತಾ ಇದ್ದಾಳೆ, ಆ ಭೂಮಿ ಮೇಲೆ ಬಿದ್ದು ಆ ರಾವಣನ ಎದುರುಗ ಅಳ್ತಾ ಇದ್ದಾಳೆ. ಅಂದರೆ ಇದು ನಿಸ್ಸಹಾಯಕತೆ ಅಲ್ಲ. ಅಂದರೆ ಒಬ್ಬ ಪಾರ್ಶ್ವದ ಒಬ್ಬ ಪುತ್ರನಿಗೆ ಎಂಥ ಒಂದು ದುಸ್ಥಿತಿ ಬಂತು ಅಂತಕ್ಕಂಥ ಒಂದು ಕರುಣಾಮಯವಾಗಿರ್ತಕ್ಕಂಥ ಕಣ್ಣೀರನ್ನು ಆ ಸೀತಾದೇವಿ ಸುರಿಸ್ತಾ ಇದ್ದಾಳೆ. ಇಲ್ಲಿಗೆ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 20ನೇ ಸರ್ಗವು ಸಂಪನ್ನಗೊಂಡಿತು. 20ನೇ ಸರ್ಗ ಅಂತಕ್ಕಂಥದ್ದು ಸಂಪನ್ನಗೊಳ್ಳುತ್ತೆ. ನೋಡಿ, ಇದರಲ್ಲಿ ಏನೇ ಕೆಟ್ಟದ್ದು ಬರಲಿ, ಏನೇ ನೆಗೆಟಿವ್ ಆಗಿರ್ತಕ್ಕಂಥ ಮಾತುಗಳು ಬರಲಿ, ಏನೇ ಬಂದರೂ ಕೂಡ ಈ ರಾಮಾಯಣದ ಒಂದೊಂದು ಸರ್ಗ ಓದ್ತಕ್ಕಂಥದ್ದು, ಕೇಳ್ತಕ್ಕಂಥದ್ದು, ಪಠಿಸ್ತಕ್ಕಂಥದ್ದು, ಸ್ಮರಿಸ್ತಕ್ಕಂಥದ್ದಕ್ಕೆ ಅದರದೇ ಆಗಿರ್ತಕ್ಕಂಥ ವೈಶಿಷ್ಟ್ಯವನ್ನು ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಈ ಅಧ್ಯಾಯನ ಯಾರು ಅಧ್ಯಯನ ಮಾಡ್ತಾರೆ, ಪಠಿಸ್ತಾರೆ, ಸ್ಮರಿಸ್ತಾರೆ, ಅವ್ರಿಗೆ ಮೋಹ ಅಂತಕ್ಕಂಥದ್ದು ನಾಶವಾಗಿ ಹೋಗುತ್ತಂತೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಏನನ್ನ ಮೋಹ ಇದ್ದರೆ ಆ ಮೋಹ ಅಂತಕ್ಕಂಥದ್ದು ನಾಶ ಆಗಿಬಿಡುತ್ತೆ, ಸುಸ್ಥಿರವಾಗಿರ್ತಕ್ಕಂಥ ಮತಿ ಉಂಟಾಗತ್ತೆ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ನೋಡಿ, ದ್ವಾರಗಳು 9 ಸೋರುವ ಮಲಗಳು, ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ, ಆಗದ ಭೋಗಗಳ ಸಾಗು ಮಾಡುತ್ತಲಿದ್ದು, ರೋಗ ಬಂದರೆ ಬಿದ್ದು ಹೋಗುವ ದೇಹಕ್ಕೆ ಹಿಗ್ಗುವೆ ಯಾಕೋ, ಈ ದೇಹಕ್ಕೆ ಹಿಗ್ಗುವೆ ಯಾಕೋ ಅಂತ ಹೇಳ್ಬಿಟ್ಟು ದಾಸರು ಕೇಳ್ತಾರೆ. ಅಂದರೆ ಏನು ಅಂದರೆ ದ್ವಾರಗಳು 9. ಈ ಶರೀರ ಏನು ಚೆನ್ನಾಗಿದೆಯಾ,
ಚರ್ಮ ಅಂತಕ್ಕಂಥ ಹೊದಿಕೆಯನ್ನೇನ ಪಕ್ಕಕ್ಕೆ ತೆಗೆದುಬಿಟ್ರೆ ಇದರಷ್ಟು ಅಸಹ್ಯವಾಗಿರತಕ್ಕಂಥ ಮಲಿನವಾಗಿರ್ತಕ್ಕಂಥ ಪದಾರ್ಥ ಇನ್ನೊಂದಿಲ್ಲ. ಹಂಗಾಗಿ ವಿಕಾರವಾಗಿರ್ತಕ್ಕಂಥ ಪದಾರ್ಥ, ಮಲಿನವಾಗಿರ್ತಕ್ಕಂಥ ಪದಾರ್ಥ, ಅಶಾಶ್ವತವಾಗಿರ್ತಕ್ಕಂಥ ಪದಾರ್ಥ ಶರೀರ. ಹಾಗಾಗಿ ಶರೀರ ಅಂತಕ್ಕಂಥದ್ರ ಮೇಲೆ ಹೆಚ್ಚು ಮೋಹನ ಇಟ್ಕೋಬಾರ್ದು. ಶರೀರ ಮಾಧ್ಯಮಂ ಕಲು ಧರ್ಮ ಸಾಧನಂ ಅಂತೇಳಿ. ಒಂದು ಪೆನ್ ಇದೆ ಅಂತಂದರೆ ಆ ಪೆನ್ನನ್ನು ನಾವು ಹೆಂಗೆ ಉಪಯೋಗಿಸ್ಕೋಬೇಕು ಹಂಗೆ ಉಪಯೋಗಿಸ್ಕೋಬೇಕು. ಆದರೆ ಪೆನ್ನೇ ಸರ್ವಸ್ವ ಅಲ್ಲ. ಹಾಗೇನೆ ನಾವು ಯಾವುದೇ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದೀವಿ ಅಂದರೆ ಆ ವಸ್ತುಗಳು ಯಾವ ಕಾರ್ಯಕ್ಕೆ ಬಳಸಬೇಕೋ ಆ ಕಾರ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಬಳಸ್ಕೋಬೇಕು. ವ್ಯಾಮೋಹ ಅಂತಕ್ಕಂಥದ್ದು ಇಟ್ಕೋಬಾರ್ದು. ಕೆಲವ್ರು ಹೆಂಗೆ ಅಂದರೆ ನನ್ನ ಸಮಾನ ಇಲ್ಲ, ನನ್ನ ಶರೀರನೇ ಶರೀರ, ಬೇರೆಯವ್ರ ಶರೀರ ಅಲ್ಲ, ಅವಳ ಶರೀರ ಕಪ್ಪಗಿದೆ, ಇವನ ಶರೀರ ಉದ್ದಕ್ಕಿದೆ, ಅವನ ಮೂಗಿಂಗಿದೆ, ಅವನ ಕಣ್ಣಿಂಗಿದೆ ಅಂತಬಿಟ್ಟು ಎಲ್ಲರನ್ನೂ ಬೇರೆ ಬೇರೆ ರೀತಿಯಲ್ಲಿ ಹೀನಾಮಾನವಾಗಿ ಮಾತಾಡಿ ಅವ್ರ ಮನಸ್ಸನ್ನು ಚಿವುಟ್ತಾ ಇರ್ತಾರೆ. ಆ ಕೆಲಸನ ಯಾವತ್ತೂ ಕೂಡ ಮಾಡೋದಕ್ಕೆ ಹೋಗಬಾರ್ದು. ದ್ವಾರಗಳು 9. ಈ ಶರೀರಕ್ಕೆ ಎಷ್ಟು ದ್ವಾರಗಳಿದೆ? 9 ದ್ವಾರಗಳಿದೆ. 9 ದ್ವಾರಗಳಲ್ಲೂ ಕೂಡ ಬೆಳಗ್ಗೆ ಸೂರ್ಯೋದಯ ಆಯಿತು ಅಂತಂದರೆ 9 ದ್ವಾರಗಳಲ್ಲೂ ಮಲ ಅಂತಕ್ಕಂಥದ್ದು ಸೋರುತ್ತೆ. ದ್ವಾರಗಳು 9 ಸೋರುವ ಮಲಗಳು. ಮಲ ಅಂತಕ್ಕಂಥದ್ದು ನಾವು ಬೇಡ ಅಂದ್ರೆ ಕಣ್ಣಲ್ಲಿ ಗೀಜು ಬರುತ್ತೆ, ಮೂಗಲ್ಲಿ ಶ್ಲೇಷ್ಮ ಬರುತ್ತೆ, ಆ ಥರ ಬಾಯಲ್ಲಿ ಜೊಲ್ಲು ಬರುತ್ತೆ. ಪ್ರತಿಯೊಂದು ದ್ವಾರದಲ್ಲೂ ಕಿವಿನಲ್ಲಿ ಮಲ ಬರುತ್ತೆ. ಪ್ರತಿಯೊಂದು ದ್ವಾರದಲ್ಲೂ ಕೂಡ ಅದರದೇ ಆಗಿರ್ತಕ್ಕಂಥ ಮಲಗಳು ಸೋರುತ್ತೆ. ಹಾಗಾಗಿ ದ್ವಾರಗಳು 9 ಸೋರುವ ಮಲಗಳು. ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ. ಒಂದು ವೇಳೆ ನೀರಿಲ್ಲ, ನಾವು ಸ್ನಾನ ಮಾಡಲಿಲ್ಲ ಅಂತಂದರೆ, ಒಂದು 3 ದಿವಸ ಸ್ನಾನ ಮಾಡಲಿಲ್ಲ ಅಂದರೆ ಯಾರು ಹತ್ರಕ್ಕೆ ಬರೋದಕ್ಕಾಗೋದಿಲ್ಲ. ಹಲ್ಲುಜ್ಜಲಿಲ್ಲ ಅಂದರೆ ಯಾರು ಹತ್ರಕ್ಕೆ ಬರೋದಕ್ಕಾಗೋದಿಲ್ಲ. ಅಷ್ಟು ದುರ್ಗಂಧಮಯವಾಗಿರತಕ್ಕಂಥ ಶರೀರ. ಹಾಗಾಗಿ ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಆಗಾದ ಭೋಗಗಳ ಸಾಗು ಮಾಡತಲಿದ್ದು. ಯಾವುದು ಭೋಗ ಅಲ್ಲವೇ ಅಲ್ಲ. ಯಾವುದು ನಾವು ಅನ್ಕೊತಾ ಇದ್ದೀವಿ ಅಷ್ಟೇ, ಇದು ಭೋಗ ಅದು ಭೋಗ ಅಂತ ಹೇಳ್ಬಿಟ್ಟು ಅಂತ. ರುಚಿಯಾಗಿರ್ತಕ್ಕಂಥ ಪದಾರ್ಥಗಳನ್ನು ನಾವು ತಿಂದು ಸಂತೋಷ ಪಡಬೇಕು ಅಂತ ತಿಳ್ಕೊತಾ ಇದ್ದೀವಿ. ರುಚಿಯಾಗಿರ್ತಕ್ಕಂಥ ಪದಾರ್ಥಗಳು ನಾಲ್ಗೆ ಮೇಲೆ ಹಾಕಿದಾಗ ಆ ನಾಲ್ಗೆಯಿಂದ ಜಾರೋವರೆಗೂನೇ ಅದಕ್ಕೆ ರುಚಿ ಅಷ್ಟೇ. ನಾಲ್ಗೆಯಿಂದ ಜಾರ್ತು ಅಂತಂದರೆ ಮತ್ತೆ ಅದು ರುಚಿಯಾಗಿರೋದಿಲ್ಲ. ನಾವು ಏನು ತಿಂದರೂ ಕೂಡ ನಾಲ್ಗೆ ಮೇಲಿರೋವರೆಗೂ ದ್ವೈತ ಅಂತೆ, ನಾಲ್ಗೆಯಿಂದ ಹೊಟ್ಟೆ ಒಳಗೋದ್ರೆ ಅದ್ವೈತ ಅಂತೆ. ಅದ್ವೈತ ಅಂದರೆ ಎಲ್ಲ ಮಿಕ್ಸ್ ಅಷ್ಟೇ. ಕಲೇಸ್ಕೊಟ್ರ ಕಾವೇಟ್ರಂಗ ಅಂತ ಹೇಳ್ಬಿಟ್ಟು ಅಂತ. ನೀವು ಅಲ್ಲಿ ಉಪ್ಪು ಖಾರ ಸಿಹಿ ಹೊಟ್ಟೆ ಅದಕ್ಕೆಲ್ಲ ಏನೂ ಬೇಕಾಗಿಲ್ಲ. ಆದರೆ ನಾಲ್ಗೆ ಮೇಲೆ ಇಳೋವರೆಗೂ. ಆದರೆ ನಾಲ್ಗೆನಲ್ಲಿ ಉಪ್ಪು ಕಡಿಮೆ ಇದೆ ಅಂತಂದರೆ ತಿನ್ನೋದಕ್ಕೆ ರೆಡಿಯಾಗಿರೋದಿಲ್ಲ. ಅದಕ್ಕೆ ರುಚಿ ಇಲ್ಲ ಅಂತಂದರೆ ಯಾರು ತಿನ್ನೋದಕ್ಕೆ ಅದು ಹಂಗಿದೆ ಹಿಂಗಿದೆ ಅಂತ ಟೀಕೆ ಮಾಡ್ತಾ ಇರ್ತಾರೆ. ಹಾಗಾಗಿ ಯಾವುದೇ ಭೋಗ ಆಗಿದ್ರೂ ಕೂಡ ಅದು ಎಲ್ಲಿವರೆಗೂ ನಾವು ಅನುಭವಿಸ್ತೀವೋ ಅಲ್ಲಿವರೆಗೂ ಅಷ್ಟೇ ಅದಕ್ಕೆ ಬೆಲೆ. ಅದಿಲ್ಲ ಅಂತಂದರೆ ಅದಕ್ಕೆ ಮತ್ತೆ ಬೆಲೆ ಅಂತಕ್ಕಂಥದ್ದು ಇಲ್ಲ. ನಾರಿ ಸ್ತನಪರ ನಾಭಿ ದೇಹೇ ದೃಷ್ಟ್ವಾ ಮೋಘ ಮೋಹಾವೇಶೆ ಏತದ್ವಾ ಮಾಂಸ ವಸಾದಿ ವಿಕಾರಂ ಮನಸ್ಸಿ ವಿಚಿಂತೆಯ ವಾರಂ ವಾರಂ ಅಂತ ಶಂಕರ ಭಗವತ್ಪಾದರು ಮೋಹಮುದ್ಗರದಲ್ಲಿ ಭಜಗೋವಿಂದಂ ಸ್ತೋತ್ರದಲ್ಲಿ ಹೇಳ್ತಾರೆ. ನಾರಿ ಆಗಿರಲಿ ಅಥವಾ ನರನಾಗಿರಲಿ, ಅಂದರೆ ಗಂಡಸಾಗಿರಲಿ ಹೆಂಗಸಾಗಿರಲಿ, ನಾವು ಅವರನ್ನು ನೋಡಿ ಏನು ಅನ್ಕೋತೀವಿ, ಅವಾಗ ಎಷ್ಟು ಸುಂದರನಾಗಿದ್ದಾನೆ, ಎಷ್ಟು ಚೆನ್ನಾಗಿದ್ದಾನೆ ಅಂತ ಹೇಳ್ತಾರೆ. ಯಾರು ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿ ಎಲ್ಲೂ ಇರೋದಿಲ್ಲ. ಅವ್ನು ಕ್ರಾಫ್ಟ್ ಬಾಚಿರ್ತಾನೆ, ಬೇಕಾಗಿರ್ತಕ್ಕಂಥ ವಸ್ತ್ರಗಳನ್ನ ಉಟ್ಕೊಂಡು ಚೆನ್ನಾಗಿ ಕಾಣ್ತಾ ಇರ್ತಾನೆ. ವಸ್ತ್ರಗಳು ತೆಗೆದು ಪಕ್ಕಕ್ಕೆ ಇಡಲಿ, ಅವನು ನೋಡೋಕ್ಕಾಗೋದಿಲ್ಲ, ಗಬ್ಬಾಗಿ ಕಾಣ್ತಾನೆ ಅವನು. ಹಾಗಾಗಿ ಎಲ್ಲ ಏನು ಅಂತಂದರೆ ಮಾಡ್ಕೊಂಡಿರ್ತಕ್ಕಂಥ ಶೃಂಗಾರಗಳಷ್ಟೇ ಹೊರತಾಗಿ ಈ ಶರೀರಕ್ಕೆ ತನ್ನದೇ ಆಗಿರ್ತಕ್ಕಂಥ ಶೃಂಗಾರ ಅಂತಕ್ಕಂಥದ್ದು ಏನೂ ಇಲ್ಲ. ಹೋಗಲಿ ಶಾರೀರಿಕವಾಗಿರ್ತಕ್ಕಂಥ ಶೃಂಗಾರ ಆದರೂ ಏನನ್ನ ಇದೆಯಾ ಇದಕ್ಕೆ ಅಂತಂದರೆ ಏತದ್ ಮಾಂಸ ವಸಾದಿ ವಿಕಾರಂ ಅಂತ ಹೇಳ್ಬಿಟ್ಟು ಅಂತ. ಎಲ್ಲ ಒಳಗಡೆ ಕೊಬ್ಬು ಮಾಂಸ ರಕ್ತ ಇವೆಲ್ಲ ಸೇರ್ಕೊಂಡು ಏನಾಗಿದೆ ಅಂದರೆ ಮೇಲ್ನೋಟಕ್ಕೆ ಚೆನ್ನಾಗಿರೋ ಥರ ಕಾಣ್ತಾ ಇದೆ, ಆದರೆ ಮೇಲ್ನೋಟಕ್ಕೆ ಅದು ಚೆನ್ನಾಗಿಲ್ಲ. ಯಾವತ್ತೂ ಕೂಡ ಯಾವುದೇ ಶರೀರ ಪ್ಯೂರ್ ಅಂತಾಗಲಿ ಅಥವಾ ಬಹಳ ಸ್ವಚ್ಛವಾಗಿರ್ತಕ್ಕಂಥ ಶರೀರ ಅಂತಾಗಲಿ ದಿವ್ಯವಾಗಿರ್ತಕ್ಕಂಥ ಶರೀರ ಅಂತಾಗಲಿ ಯಾವುದೂ ಇಲ್ಲ. ಪ್ರತಿಯೊಬ್ಬನ ಶರೀರದಲ್ಲೂ ಕೂಡ ಅದೇ ಕೀವು, ಅದೇ ಮಾಂಸ, ಅದೇ ರಕ್ತ, ಅದೇ ಮಲ ಮೂತ್ರ, ಬೆವರು ವಾಸನೆ ಬರುತ್ತೆ, ಮಲ ಮೂತ್ರಗಳು ವಾಸನೆ ಬರುತ್ತೆ. ಆದರೆ ಏನು ಅಂತಂದರೆ ಮನುಷ್ಯರಿಗೆ ಏನೋ ವ್ಯಾಮೋಹ, ಏನೋ ಅಟ್ರಾಕ್ಷನ್ ಅದರೊಳಗೆ. ಹಾಗಾಗಿ ಈ ಶರೀರದ ಮೇಲಿರತಕ್ಕಂಥ ವ್ಯಾಮೋಹವನ್ನು ಬಿಡಬೇಕು ಅಂತಕ್ಕಂಥದ್ದು ಈ ಒಂದು ಸರ್ಗದ ಒಂದು ನೀತಿ. ಯಾವುದೇ ಶರೀರದ ಮೇಲೂ ಕೂಡ ನಮಗೆ ವ್ಯಾಮೋಹ ಅಂತಕ್ಕಂಥದ್ದು ಇರಬಾರ್ದು. ಎಲ್ಲಿವರೆಗೂ ಏನು ಯಾವ ಥರದಲ್ಲಿ ಅದನ್ನು ಬಳಸ್ಕೋಬೇಕೋ ಆ ಥರದಲ್ಲಿ ಬಳಸ್ಕೋಬೇಕು. ನಮ್ಮದೇ ಶರೀರ ಆಗಿರಲಿ ಬೇರೆಯವ್ರ ಶರೀರ ಆಗಿರಲಿ ಅದಕ್ಕೆ ಯಾವುದೇ ಬೆಲೆ ನಾವು ಕೊಡೋ ಅಂತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ಏನು ಇನ್ನೊಂದು ಕೀರ್ತನೆ ಬರುತ್ತೆ. ಆರುಹಿತವರು ನಿನಗೆ 3 ಮಂದಿಗಳೊಳಗೆ ನಾರಿಯೋ ಧಾರುಣಿಯೋ ಬಲುದನದ ಸಿರಿಯೋ. ದುಡ್ಡು ನಿನ್ನ ಕೈ ಹಿಡಿಯತ್ತಾ, ಭೂಮಿ ನಿನ್ನ ಕೈ ಹಿಡಿಯತ್ತಾ, ಅಥವಾ ಶರೀರ ನಿನ್ನ ಕೈ ಹಿಡಿಯತ್ತಾ ಅಂತ ಪ್ರಶ್ನೆ ಹೇಳ್ತಾರೆ. ಅದರಲ್ಲಿ ಪುರಂದರದಾಸರು ಹೇಳ್ತಾರೆ, ಅಸ್ಥಿರದ ದೇಹವಿದು
ನೆಚ್ಚಿನೀ ಕೆಡಬೇಡ ಸ್ವಸ್ಥದಲ್ಲಿ ನೆನೆ ಕಂಡ್ಯ ಹರಿಪಾದ ಚಿತ್ತದೋಳು. ಈ ಶರೀರ ಅಂತಕ್ಕಂಥದ್ದು ಅಸ್ಥಿರ, ಇವತ್ತಿರುತ್ತೆ ನಾಳೆ ಬಿದ್ದೋಗ್ಬಿಡುತ್ತೆ. ಎಲ್ಲ ಪ್ರಾಣಿಗಳಿಗೆ ಹೆಂಗೆ ಶರೀರ ಇದೆಯೋ ನಮಗೂ ಹಂಗೆ ಶರೀರ ಇದೆ. ನಾವು ಒಂದು ಪ್ರಾಣಿನೇ ತಾನೆ, ಮನುಷ್ಯ ಅಂದರೆ ವಿಶೇಷ ಏನಿಲ್ಲ, ನಾವು ಒಂದು ಪ್ರಾಣಿನೇ. ಹಾಗಾಗಿ ಅಸ್ಥಿರದ ದೇಹವಿದು, ನೆಚ್ಚಿನಿ ಕೆಡಬೇಡ ಸ್ವಸ್ಥದಲ್ಲಿ ನೆನೆ ಕಂಡ್ಯ. ಅದು ಶರೀರ ಭದ್ರವಾಗಿರುವಾಗಲೇ ಹರಿಪಾದ ಚಿತ್ತದಳು, ಹರಿಯ ಪಾದವನ್ನು ನೀನು ನೆನೆಯೋದನ್ನ ಮರಿಬೇಡ. ಹಾಗಾಗಿ ತೋಲುದಿತ್ತೀದಿ ತೂಟುಲು ತೊಮ್ಮಿದಿ ತುಸ್ಸು ಮನುಟಕಾಯಂ ಓ ಜೀವ తెలుసుకో ಅಪಾಯಂ. తోలుదిత్తిది తూటులు తొమ్మిది తుస్సు మరుటకాయం ఓ జీవా తెలుసుకో అపాయం. వెలుతురుండుగా తరచి చూసుకో తలచిన ರಾಮನಾಮಂ ಅಂತ ಹೇಳ್ತಾರೆ. ವೆಲುತುರುಂಡುಗ ಅಂದರೆ ಈ ಶರೀರದಲ್ಲಿ ಇನ್ನ ಜೀವ ಇದೆ, ತ್ರಾಣ ಇದೆ, ಆವಾಗ ನೀನು ಹುಡುಕಿ ತೆಕ್ಕೋ ಯಾವುದನ್ನ? ರಾಮನಾಮನ್ನ. ಈ ಶರೀರ ಬಂದಿರೋದೇ ರಾಮನಾಮನ್ನ ಹೇಳೋದಕ್ಕೆ. ರಾಮನಾಮ ಹೇಳೋದನ್ನ ಮರಿಬೇಡ. ರಾಮನಾಮ ಹೇಳಿ 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 ನೀನು ಈ ಶರೀರಕ್ಕೆ ಸಾರ್ಥಕತೆ ಅಂತಕ್ಕಂಥದ್ದನ್ನ ಪಡ್ಕೋ. ಏನೋ ಚಿಂತಕಟ್ಟೆ ದೇಹಂ ಅಂತ ಹೇಳ್ತಾರೆ. ಅಂದರೆ ಈ ಹುಣಸೆ ಕಟ್ಗೆಗೂ ನಮ್ಮ ಶರೀರಕ್ಕೂ ಏನು ವ್ಯತ್ಯಾಸ ಇಲ್ಲ. ಪ್ರಾಣ ಅಂತಕ್ಕಂಥದ್ದು ಒಂದು ಹೋಯ್ತು ಅಂತಂದರೆ ಏನು ಮಾಡ್ತಾರೆ? ತೊಗೊಂಡೋಗಿ ಚಿತೆಗೇರಿಸಿ ಸುಟ್ಟಾಕ್ಬಿಡ್ತಾರೆ. ಅಂದರೆ ಈ ಹುಣಸೆ ಕಟ್ಟಿಗೆಗೆ ಸಮಾನವಾಗಿರ್ತಕ್ಕಂಥ ಶರೀರ ನಮ್ಮದು. ಹಾಗಾಗಿ ಯಾವುದೇ ವ್ಯಾಮೋಹ ಆಗಲಿ, ಯಾವುದೇ ಔನ್ನತ್ಯ ಆಗಲಿ ಈ ಶರೀರದಲ್ಲಿ ಇಲ್ಲ. ಇದರಲ್ಲಿ ಯಾವುದೇ ವ್ಯಾಮೋಹನ ಇಟ್ಕೋಬೇಡ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯಂ ಧರ್ಮ ಸಂಗ್ರಹ. ಈ ಶರೀರ ಅಂತಕ್ಕಂಥದ್ದು ಅನಿತ್ಯ, ಇದು ಶಾಶ್ವತ ಅಲ್ಲ. ಮೃತ್ಯು ಅಂತಕ್ಕಂಥದ್ದು ಕೈ ಹಿಂಗೆ ಇಟ್ಕೊಂಡಿರುತ್ತಂತೆ. ಪ್ರತಿಯೊಬ್ಬರಿಗೂ ಕೂಡ ಕುತ್ತಿಗೆ ಹಿಂದ್ಗಡೆ ಮೃತ್ಯುವಿನ ಕೈ ಹಿಂಗಿದ್ದೇ ಇರುತ್ತೆ. ಯಾವಾಗ ಹಿಂಗೆ ಹಿಡಿಯುತ್ತೋ ಗೊತ್ತಿಲ್ಲ. ಹೆಂಗೆ ಅಂತಂದರೆ, ಇವಾಗ ಕುರಿಗಳನ್ನೆಲ್ಲ ಸಾಕೋದಕ್ಕೆ ಅಂತ ಹೇಳ್ಬಿಟ್ಟು ಅಡವಿಗೆ ಕರ್ಕೊಂಡು ಹೋಗಿರ್ತಾರಂತೆ ಮೇಯಿಸೋದಕ್ಕೆ ಅಂತ. ತೋಳ ಹೊಂಚಾಕಿ ಕೂತ್ಕೊಂಡಿರುತ್ತೆ, ಕುರಿ ಮರಿನ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ತೋಳ ಕಾಣ್ತಾ ಇದೆಯಾ? ಕುರುಬನಿಗೆ ಕಾಣಲ್ಲ, ಎಲ್ಲೋ ಬಚ್ಚಿಟ್ಕೊಂಡು ಕೂತಿರುತ್ತೆ. ಯಾವುದೋ ಒಂದು ಟೈಮ್ನಲ್ಲಿ ಧಡಾರ್ ಅಂತ ಬರುತ್ತೆ, ಎತ್ಕೊಂಡು ಹೊರಟೋಗುತ್ತೆ ಅಷ್ಟೇ. ಗಬಕ್ ಅಂತ ಬಿಟ್ಟು ಬಾಯಿ ಹಾಕಿ ಎತ್ಕೊಂಡು ಹೊರಟೋಗ್ಬಿಡುತ್ತೆ. ಅದಕ್ಕೆ ಸಮಾನವಾಗಿರ್ತಕ್ಕಂಥದ್ದು ನಮ್ಮ ಶರೀರಗಳು. పడవెల్లి పోతుందిరా ఓ మానవుడ దరిచేరే దారేదిరా నీ జీవితము ಕೆರಟಾಲ ಪಾಲಾಯೇರಾ. ಯಾವುದೋ ಆರು ತೆರೆಯ ನೋಡಂಬಿಗ, ಅದು ಏರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸಂಬಿಗ ಅಂತ ಹೇಳ್ತಾರೆ ಪುರಂದ್ರದಾಸರು. ಯಾವುದು ಆ ಕೆರಟಗಳು, ಆ ತೆರೆಗಳು ಯಾವ್ಯಾವುದು ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ ಅಂತಕ್ಕಂಥ 6 ತೆರೆಗಳು. 6 ತೆರೆಯ ನೋಡಂಬಿಗ, ಅದು ಏರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸಂಬಿಗ. ಅದನ್ನು ನಿವಾರಿಸ್ಬೇಕು ಅಂತಂದ್ರೆ ನಮ್ಮ ಕೈನಲ್ಲಿ ಆಗಲ್ಲಪ್ಪ. ಹೇ ಅಂಬಿಗ, ಹೇ ಅಂಬಾಪತಿ, ಹೇ ಜಗದಂಬಾ ರಮಣ, ನೀನೇ ನಮ್ಮನ್ನ ದಾಟಿಸ್ಬೇಕು. ಅದಕ್ಕೆ ದೈವೀಗೇಶ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನಿನಗೆ ದಾಟೋದಕ್ಕೆ ಒಳ್ಳೆ ಉಪಾಯ ಏನು ಅಂದರೆ ನನಗೆ ಶರಣಾಗತಿ ಬಂದ್ಬಿಡು. ನಿನಗೆ ಈ ಮಾಯೆ ಅಂತಕ್ಕಂಥ ಈ ಬಂಧನದಿಂದ, ಈ ತೆರೆಯಿಂದ ನಾನು ದಾಟಿಸ್ತೀನಿ ಅಂತ ಹೇಳ್ಬಿಟ್ಟು ಅಂತ. ಬುಡಗ ಬಂಟಿ ಬದುಕು అది చిటికెలోన చిటికు అది శాశ్వతమని తలచేవురా ఎందుకని మురిసేవురా నువ్వు దరి చేరే దారేదిరా ఓ యాత్రి కూడా ನಿನ್ನ ಹರಿನಾಮಂ ಮರವವದ್ದುರಾ. ನಿನ್ನ ನಿಜವಾದ ಜೀವನದ ಉದ್ದೇಶ ಏನು ಅಂತಂದರೆ ಹರಿನಾಮ ಸ್ಮರಣೆ ಒಂದೇ ನಿನ್ನ ಒಂದು ಜೀವನದ ಗುರಿ. ಇದನ್ನೇನ ಹಿಡ್ಕೊಂಡಿದ್ದೀಯಾ ಅಂತಂದ್ರೆ ನೀನು ಬಚಾವ್ ಆಗ್ತೀಯ. ಹರಿನಾಮನ್ನ ಬಿಟ್ಟೆ ಅಂತಂದ್ರೆ ನೀನು ಹಾಳಾಗ್ಬಿಡ್ತೀಯ. ಹಾಗಾಗಿ ಅಂತ ಹೇಳ್ಬಿಟ್ಟಂತ తల్లి దండ్రి అతడే నీ ఇల్లు వాకిలతడే ఆ పాండురంగడున్నాడురా నీ మనసు గోడు వింటాడురా నువ్వు దరి చేరే దారే ధీరా ಓ ಯಾತ್ರಿ ಕೂಡ ನಿನ್ನ ತಡೆಗಾಚೇನೂರಾ. ನೀನು ಅವನು ಬಿಟ್ಟರೆ ಕಾಪಾಡೋದಕ್ಕೆ ಬೇರೆ ಯಾರು ಇಲ್ಲಪ್ಪ. ಅವನೇ ತಾಯಿ ತಂದೆ ಎಲ್ಲ ಕೂಡ ನಿನ್ನ ಕಷ್ಟ ನಷ್ಟಗಳನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ಅವನೇ. ಯಾಕೆಂದರೆ ಪ್ರಮಾಣ ಮಾಡಿಬಿಟ್ಟಿದ್ದಾನೆ 9ನೇ ಅಧ್ಯಾಯದಲ್ಲಿ. ಅಪಿಚೇತ್ ಸುದುರಾಚಾರ ಅಂತ ಹೇಳ್ತಾನೆ. ಅವನು ಎಷ್ಟೇ ಪಾಪಿ ಆಗಿರಲಿ, ಎಂಥ ದುರಾಚಾರಿ ಆಗಿರಲಿ, ಅವನು ನನಗೆ ಶರಣಾಗತಿ ಮಾಡಿಬಿಟ್ಟು ನನ್ನ ನಾಮಸ್ಮರಣೆ ಮಾಡೋದಕ್ಕೆ ಶುರು ಮಾಡಿದ್ರೆ ಕೌಂತೆಯ ಪ್ರತಿಜಾನೀಹಿ
ನಮೇ ಭಕ್ತ ಪ್ರಣಶ್ಯತಿ. ಕೌಂತೆಯ ಚೆನ್ನಾಗಿ ನಿನ್ನ ಮನಸ್ಸಿನಲ್ಲಿ ದೃಢ ಮಾಡ್ಕೊಂಡ್ಬಿಡು, ನನ್ನ ಭಕ್ತ ಹಾಳಾಗೋದಕ್ಕೆ ನಾನು ಯಾವತ್ತೂ ಕೂಡ ಬಿಡೋದಿಲ್ಲ. ಏ ಪುರಾಣ ಮೂಲ ಎಂಥವೆದಕ್ಕಿನ ಶ್ರೀಪತಿ ದಾಸಲು ಚಡರೆನ್ನಡನು ಅನ್ನಮಾಚಾರ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಹರಿವಿರಹಿತ ಮೂಲು ಅವಿಕೊನ್ನಾళ్లకు ವಿರಸಮ್ಮೂಲು ಮರಿ ವಿಫಲಮೂಲು ನರಹರಿ ಕೊಲಿಸಿಟು ನಮ್ಮಿನ ರವములు ವಿಮಲಮುಲೇ ಕಾನಿ ವಿತತಮು ಕಾದು. ಭಗವಂತನ ಹೆಸರು ಹೇಳಿ ನಾವು ಮಾಡಿರ್ತಕ್ಕಂಥ ಕರ್ಮಗಳು, ಭಗವಂತನಿಗಾಗಿ ನಾವು ಮಾಡಿರ್ತಕ್ಕಂಥ ಕರ್ಮಗಳು, ಭಗವತ್ ಸ್ಮರಣೆಯಿಂದ ಮಾಡಿರ್ತಕ್ಕಂಥ ಕರ್ಮಗಳು, ಅದು ಶಾಶ್ವತವಾಗಿ ನಮಗೆ ನಿಲ್ಲುತ್ತೆ, ನಮ್ಮ ಕೈ ಹಿಡಿಯುತ್ತೆ, ನಮ್ಮನ್ನು ಉದ್ಧಾರ ಮಾಡುತ್ತೆ. ಅದು ಬಿಟ್ಟು ಆದರೆ ಅದನ್ನು ಬಿಟ್ಟು ಏನನ್ನ ಮಾಡಿರಲಿ, ಹರಿವಿರಹಿತ ಮೂಲು ಅವಿಕೊನ್ನಾళ్లకు ಏನಾಗುತ್ತೆ, ವಿರಸಮ್ಮೂಲು ಮಾರಿ ವಿತತಮೂಲು ಅಂದರೆ ಅವೆಲ್ಲ ಸುಳ್ಳಾಗ್ಬಿಡುತ್ತೆ, ಪ್ರಯೋಜನಕ್ಕೆ ಬರೋದಿಲ್ಲ, ನಮ್ಮ ಕೈ ಹಿಡಿಯೋದಿಲ್ಲ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕುರಂಕರಣೆ. ಅಪ್ಪ, ನೀನು ಓದಿರ್ತಕ್ಕಂಥ ಗ್ರಾಮರ್ ಆಗಲಿ, ನೀನು ಓದಿರ್ತಕ್ಕಂಥ ವಿದ್ಯೆ ಆಗಲಿ, ನಿನಗಿರ್ತಕ್ಕಂಥ ಟ್ಯಾಲೆಂಟ್ ಆಗಲಿ, ಮೃತ್ಯು ಕಾಲದಲ್ಲಿ ನಿನ್ನನ್ನು ರಕ್ಷಿಸೋದಕ್ಕೆ ಬರೋದಿಲ್ಲ. ಆವಾಗ ನಿನಗೆ ಸಹಾಯಕ್ಕೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಗೋವಿಂದ ಅಂತಕ್ಕಂಥ ನಾಮ ಒಂದೇ. ಅದನ್ನೇ ಶಂಕರ ಭಗವತ್ಪಾದರು ಹೇಳ್ತಾರೆ, ಸರ್ವಂ ವ್ಯರ್ಥಂ ಮರಣ ಸಮಯೇ ಸಾಂಬಯೇಕ ಸಹಾಯಕ. ಮರಣ ಅಂತಕ್ಕಂಥದ್ದು ಸಂಭವಿಸಿದಾಗ ಸರ್ವಂ ವ್ಯರ್ಥಂ, ನಿನ್ಗಿರ್ತಕ್ಕಂಥ ದುಡ್ಡು, ನಿನ್ಗಿರ್ತಕ್ಕಂಥ ಆಸ್ತಿ, ನಿನ್ಗಿರ್ತಕ್ಕಂಥ ಆಳು ಕಾಳುಗಳು, ವಾಹನಗಳು, ನಿನ್ನ ಬಂಧು ಬಳಗ ಏನೇನು ಇದೆಯೋ, ನಿನ್ನ ಏನೇನು ಹೇಳ್ಕೊಂಡು ನೀನು ಕಾಲರೆಗರಾಕೊಂಡು ತಿರುಗ್ತಾ ಇದ್ದೇವೆ ಇಷ್ಟು ದಿವಸ, ಅದೆಲ್ಲ ಕೂಡ ವ್ಯರ್ಥವಾಗ್ಬಿಡುತ್ತೆ. ಸರ್ವಂ ವ್ಯರ್ಥಂ ಮರಣ ಸಮಯೇ. ಯಾವುದಾವಾಗ ಸಹಾಯಕ್ಕೆ ಬರ್ತಕ್ಕಂಥದ್ದು ಅಂದರೆ ಸಾಂಬ ಏಕ ಸಹಾಯಕ. ಸಾಂಬ ಅಂದರೆ ಏನು, ನಾವು ಆಲ್ರೆಡಿ ರುದ್ರಭಾಷ್ಯದಲ್ಲಿ ಹೇಳ್ಕೊಂಡಿದ್ದೀವಿ. ಸಾ ಅಂಬ ಅಂದರೆ ಅಂಬಾ ಸಹಿತನಾಗಿರತಕ್ಕಂಥ ಪರಮೇಶ್ವರ, ಅಂದರೆ ಜಗನ್ಮಾತೆಯ ಜೊತೆಯಲ್ಲಿರ್ತಕ್ಕಂಥ ಪರಮೇಶ್ವರ ಒಬ್ಬನೇ ನಮಗೆ ಆಶ್ರಯ ಸ್ಥಾನ, ಅವನೊಬ್ಬನೇ ನಮಗೆ ಉದ್ಧಾರಕ ಆಗಿ ನಮ್ಮ ಎದುರುಗ ಕಾಣಿಸ್ಕೊತಕ್ಕಂಥವನು. ಅದಕ್ಕೆ ಇತನಾ ತೋ ಕರ್ಣ ಸ್ವಾಮಿ मेरे प्राण तन से निकले, इतना तो करना स्वामी जब प्राण तन से निकले, गोविंद नाम लेके मेरे प्राण तन से निकले. ಅಪ್ಪ, ನೀನೇನನ್ನ ನನಗೆ ನಿಜವಾಗ್ಲೂ ಕರುಣೆ ತೋರಿಸೋದಾದ್ರೆ, ಭಗವಂತನಿಗೆ ಹೇಳ್ತಾ ಇರ್ತಕ್ಕಂಥ ಮಾತು, ನೀನೇನ ನನಗೆ ನಿಜವಾಗ್ಲೂ ಕರುಣೆ ತೋರಿಸೋದಾದ್ರೆ, ನನ್ನನ್ನು ಉದ್ಧಾರ ಮಾಡೋದಾದರೆ, ನನ್ನನ್ನು ಅನುಗ್ರಹಿಸೋದಾದರೆ, ನನಗೆ ಪ್ರೀತಿಯಿಂದ ನನಗೇನ ಗಿಫ್ಟ್ ಕೊಡ್ತೀನಿ ಅನ್ನೋದಾದರೆ, ಇಷ್ಟು ಒಂದು ಉಪಕಾರ, ಸಣ್ಣ ಉಪಕಾರ ಮಾಡಿಬಿಡಪ್ಪ. ಅದೇನು ಅಂತಂದರೆ, ನನ್ನ ಶರೀರ ಬಿಡೋವಾಗ ಗೋವಿಂದ ಅಂತಕ್ಕಂಥ ನಾಮ ನನ್ನ ಬಾಯಿನಲ್ಲಿ ಬರಲಿ, ನನ್ನ ಮನಸ್ಸಿನಲ್ಲಿ ಗೋವಿಂದನ ರೂಪ ಇರಲಿ. ಏನು ರಾಧೇಕೋ ಲೇಖರಾನ ಅಂತ ಹೇಳ್ತಾರೆ. ಅಂದರೆ ಸುಮ್ಮನೆ ಒಬ್ಬನೇ ಬರಬೇಡ, ನನ್ನ ಪ್ರಾಣನ ತಗೊಂಡು ಹೋಗ್ಬೇಕಾಗಿದ್ರೆ ಒಬ್ಬನೇ ಬರಬೇಡ, ನಿನ್ನ ರಾಧೆಯನ್ನು ಜೊತೆಯಲ್ಲಿ ಕರ್ಕೊಂಡು ಬಂದು ನನ್ನನ್ನು ಕರ್ಕೊಂಡು ಹೋಗು ಅಂತ ಕೇಳ್ಕೊತಾರೆ. ಅದರಲ್ಲಿ ಭಾಳ ಚೆನ್ನಾಗಿದೆ ಕೀರ್ತನೆ, ಅದು ಅದ್ಭುತವಾಗಿರ್ತಕ್ಕಂಥ ಕೀರ್ತನೆ. ಹಾಗಾಗಿ ಅಷ್ಟು ಕೇಳ್ಕೊಬೇಕಂತೆ. ಅದಕ್ಕೆ ದೇವಸ್ಥಾನಗಳಿಗೆ ಹೋದರೆ ಒಂದು 10 ನಿಮಿಷನಾದರೂ ಕೂತ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ದೇವರ ಆ ಒಳಗಡೆ ಮೂರ್ತಿಯನ್ನು ನಾವೇನು ಮಾಡಿರ್ತೀವಿ, ಈ ಮಂಗಳಾರತಿ ಮಾಡೋ ಟೈಮ್ಗೆ ಏನು ಹೇಳ್ತಾರೆ ಅಂತಂದರೆ, ಬನ್ನಿ ಬನ್ನಿ ಮಂಗಳಾರತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಗರ್ಭಗುಡಿ ಕಡೆ ಹಿಂಗೆ ಬಗ್ಬಿಟ್ಟು ಹಿಂಗೆ ಕಣ್ಣು ಮುಚ್ಕೊತಾರೆ. ಹಂಗೆ ಕಣ್ಣು ಮುಚ್ಕೋಬಾರ್ದು. ಅದ್ರ ಉದ್ದೇಶ ಏನು ಅಂದರೆ, ಮಂಗಳಾರತಿ ಆಗ್ತಾ ಇದೆ ಅಂತಂದರೆ ಹಿಂದಿನ ಕಾಲದಲ್ಲಿ ಲೈಟಿಂಗ್ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ಲ. ಆವಾಗ ಮಂಗಳಾರತಿ ಆಗುವಾಗ ದೇವರು ಚೆನ್ನಾಗಿ ಕಾಣೋನು. ಯಾಕೆಂದರೆ ಅದು ಬೆಳಕಿನಲ್ಲಿ ಆ ಹಿಂದಿನ ಕಾಲದಲ್ಲಿ, ಇವಾಗ ನಾವು ತಿರುಪತಿ ಆ ಕಡೆ ಎಲ್ಲ ಇವತ್ತಿಗೂ ಹೋದರೆ ಅಲ್ಲಿ ಹಿಡಿದು ತೋರಿಸ್ತಾರೆ ನೋಡಿ, ಇದು ಕೈಗಳು ಶಂಖ ಚಕ್ರಗಳು ಹಿಡಿದಿದ್ದಾನೆ ಭಗವಂತ, ಇದು ಕಾಲು, ಇದು ಶ್ರೀವತ್ಸಲಾಂಚನ, ಇಲ್ಲೇ ತಾಯಿ ಕೂತಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲ ಮಂಗಳಾರತಿ ಮಾಡುವಾಗ ಎಲ್ಲ ಹಿಡಿದು ತೋರಿಸ್ತಾರೆ. ಆ ಥರ ಒಂದು ಪದ್ಧತಿ ಇತ್ತು. ಹಾಗಾಗಿ ಮಂಗಳಾರತಿ ಮಾಡುವಾಗ ಅದನ್ನು ಚೆನ್ನಾಗಿ ನೋಡಬೇಕು. ಚೆನ್ನಾಗಿ ನೋಡಿ ಆಚೆ ಕಡೆಗೆ ಬಂದು ಕೂತ್ಕೊಂಡು ಆ ನೋಡಿರ್ತಕ್ಕಂಥ ಮೂರ್ತಿ, ಆ ಒಂದು ದಿವ್ಯವಾಗಿರ್ತಕ್ಕಂಥ ದರ್ಶನನ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು. ಚಿಂತನೆ ಮಾಡಿಬಿಟ್ಟು ಕೇಳ್ಕೋಬೇಕಂತೆ, ಅನಾಯಾಸೇನ ಮರಣಂ. ಅಪ್ಪ, ನಾನು ನಿಜವಾಗ್ಲೂ ನೀನು ಅನುಗ್ರಹಿಸೋದಾದರೆ ಅನಾಯಾಸೇನ ಮರಣಂ, ಬೆಣ್ಣೆನಲ್ಲಿ ಕೂದಲು ತೆಗೆದಂಗೆ ನನ್ನ ಪ್ರಾಣನ ನೀನು ತೆಗಿಬೇಕು. ಅಂದರೆ ಅಷ್ಟು ಈಸಿಯಾಗಿ ನನ್ನ ಪ್ರಾಣನ ತೆಗೆದುಬಿಡ್ಬೇಕು. ಅನಾಯಾಸೇನ ಮರಣಂ ವಿನಾಧೈನ್ಯೇನ ಜೀವನಂ. ನೀನೇನು ನಿಜವಾಗ್ಲೂ ಕೊಡೋದಾದರೆ ವಿನಾಧೈನ್ಯೇನ ಜೀವನಂ, ನನ್ನ ಕೈ ಯಾವತ್ತೂ ಕೂಡ ಹೀಗಿರಲಿ, ಭೂಮಿಯನ್ನು ನೋಡ್ತಾ ಇರಲಿ, ಯಾವತ್ತಿಗೂ ನನ್ನ ಕೈ ಆಕಾಶ ನೋಡೋದು ಬೇಡ ಅಂತಕ್ಕಂಥ ಪ್ರಾರ್ಥನೆಯನ್ನು ನಾವು ಮಾಡ್ಕೋಬೇಕಂತೆ. ವಿನಾಧೈನ್ಯೇನ ಜೀವನಂ ಅಂದರೆ ನಾನು ಕೊಡುಗೈ ದೊರೆಯಾಗಿ ಎಲ್ಲರಿಗೂ ಕೂಡ ನಾನು ಉದಾರವಾಗಿರ್ತಕ್ಕಂಥ ಹಸ್ತದಿಂದ ಕೊಡ್ತಾ ನನ್ನ ಶರೀರ ಬಿಡಬೇಕೇ ಹೊರತಾಗಿ ಕೊನೆಯವರೆಗೂ ಕೂಡ ನಾನು ದೇಹಿ ಅಂತಕ್ಕಂಥ ನನಗೆ ಪರಿಸ್ಥಿತಿ ಬೇಡ.
ಅಂತ್ಯೇನ ತವ ಸಾಯುಜ್ಯಂ. ನಾನು ಶರೀರ ಬಿಟ್ಟ ಮೇಲೆ ನನಗೆ ನೆಕ್ಸ್ಟ್ ನನಗೆ ಕೇರ್ ಆಫ್ ಅಡ್ರೆಸ್ ಏನಾಗಿರಬೇಕು? ತವ ಸಾಯುಜ್ಯಂ, ನೀನೇ ನನ್ನ ಕೇರ್ ಆಫ್ ಅಡ್ರೆಸ್. ದೇಹ ಅಂತೆ ತವ ಸಾಯುಜ್ಯಂ ತವ ದರ್ಶನಂ ಅಂತ ಹೇಳ್ಬಿಟ್ಟಂತ. ಹಾಗಾಗಿ ದೇಹಿ ದೇವ ನಮೋಸ್ತುತೆ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ಕೊತಾರೆ. ಹಾಗಾಗಿ ತೀರ್ಥ ಕೊಡುವಾಗಲೂ ಇದನ್ನೇ ಹೇಳ್ತಾರೆ. ಯಾಕೆ ಅಂತಂದರೆ ಆ ಶರೀರ ಬಿಡೋದು ಅಂತಂದರೆ ಅಷ್ಟು ಈಸಿ ಅಲ್ಲ. ಇಲ್ಲಿ ನೆಕ್ಸ್ಟ್ ಹೇಳ್ತಾಳೆ, ಯಾರೋ ಸೀತಾದೇವಿ ನೆಕ್ಸ್ಟ್ ಹೇಳ್ತಾಳೆ, ಶರೀರ ಅಂತಕ್ಕಂಥದ್ದು ನಾವು ಹೆಂಗಂದ್ರೆ ನನಗೆ ಬಲವಂತವಾಗಿ ತೆಕ್ಕೊಳಕ್ಕೆ ಬರೋದಿಲ್ವಂತೆ, ತೆಗಿಬಾರ್ದಂತೆ. ಯಾಕೆಂದರೆ ಈ ಶರೀರಕ್ಕೆ ಓನರ್ ಯಾರಪ್ಪ ಅಂತಂದರೆ ಭಗವಂತ. ಈ ಶರೀರಕ್ಕೆ ಓನರ್ ಯಾರು ಅಂತಂದರೆ ಭಗವಂತ. ಕೆಲವರೆಲ್ಲ ಏನಂದರೆ ಸೂಯಿಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ, ಎಲ್ಲೋ ಆಕ್ಸಿಡೆಂಟ್ಗೆ ತಲೆ ಕೊಟ್ಬಿಡ್ತೀನಿ, ರೈಲಿಗೆ ತಲೆ ಕೊಟ್ಬಿಡ್ತೀನಿ, ನೀರಲ್ಲಿ ಬಿದ್ದು ಸತ್ತೋಗ್ಬಿಡ್ತೀನಿ, ಹಿಂಗೆಲ್ಲ ಹೇಳ್ತಾರೆ. ಹಂಗೆಲ್ಲ ಅನ್ಕೋಬಾರ್ದಂತೆ. ಯಾಕೆಂದರೆ ಈ ಶರೀರಕ್ಕೆ ಓನರ್ ಯಾರು? ಭಗವಂತ. ಭಗವಂತ ಏನು ನಿರ್ಣಯಿಸ್ತಾನೆ ಹಾಗಿರ್ಬೇಕು ನಾವು. ಇಟ್ಟಾಗೆ ಇರಬೇಕು, ಕೊಟ್ಟಿದ್ದು ತಿನ್ನಬೇಕು, ಪರಶಿವನು ಕರೆದಾಗ ನಡಿಬೇಕು ಅಂತ ಹೇಳ್ಬಿಟ್ಟು ಅಂತ. ಏನು ಕೊಡ್ತಾನೆ ಅದನ್ನು ತಿನ್ನಬೇಕು, ಅದನ್ನು ಮತ್ತೆ ಅಬ್ಜೆಕ್ಷನ್ ಮಾಡಬಾರ್ದು. ಯಾವ ಥರದ ಜೀವನ ಕೊಟ್ಟಿದ್ದಾನೆ ಅದನ್ನು ನಡೆಸಬೇಕು. ಯಾವ ಹೆಂಡತಿ ಮಕ್ಕಳು ಗಂಡ ಇವರುಗಳನ್ನೆಲ್ಲ ಬಂಧು ಬಳಗನ್ನೆಲ್ಲ ಕೊಟ್ಟಿದ್ದಾನೆ ಅವ್ರ ಜೊತೆ ನಾವು ಆನಂದವಾಗಿ ನಗನಗ್ತಾ ಸತ್ತಕ್ಕೆ ಬೋದಾಮ್ರಂಡಿ ಅಂತ ಹೇಳ್ಬಿಟ್ಟು ಅಂತ ಹಿತವಾಗಿ ನಾವೇನು ಮಾಡಬೇಕು, ಅವ್ರ ಜೊತೆ ಅನ್ಯೋನ್ಯವಾಗಿರಬೇಕು. ಯಾಕೆಂದರೆ ಮೂರು ದಿವಸದ ದೇಹ ಇದೆ, ಮೂರು ನಾಳ ಮುಚ್ಚಟರ ಅಂತ ಹೇಳ್ತಾರೆ. 3 ದಿವಸದ ದೇಹಕ್ಕೆ ನಾವೇನು ಶಾಶ್ವತವಾಗಿ ಇಲ್ಲೇ ಇರ್ತೀವ? ಏನಕ್ಕೆ ಕಚ್ಚಾಡಬೇಕು, ಏನಕ್ಕೆ ಇದು ಮಾಡಬೇಕು? ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. ಯಾವುದೇ ಮನಸ್ಸಿನಲ್ಲಿ ಯಾವುದೇ ಇದನ್ನು ಇಟ್ಕೊಂಡಿರ ಪ್ರೀತಿಯಿಂದ ಆಯಿತು, ಒಂದು ಹೋಗುತ್ತೋ ಒಂದು ಬರುತ್ತೋ ಜೀವನ ಅಂತಕ್ಕಂಥದ್ದನ್ನು ನಡೆಸಿಬಿಡಬೇಕು. ಅದಕ್ಕೆ ಏನು ಇಟ್ಟಾಗೆ ಇರಬೇಕು, ಕೊಟ್ಟಿದ್ದು ತಿನ್ನಬೇಕು, ಪರಶಿವನು ಕರೆದಾಗ ನಡಿಬೇಕು. ಅವ್ನು ಕರೆದ ತಕ್ಷಣ ಹೋಗೋದಕ್ಕೆ ರೆಡಿ ಇರಬೇಕು. ಆದರೆ ಅವ್ನು ಕರೆಯೋಕ್ಕೆ ಮುಂಚೆನೆ ನನ್ನನ್ನು ಕರ್ಕೋ, ಆಮೇಲೆ ನನ್ನ ಸಾವು ಹಿಂಗೇ ಬರಬೇಕು, ಹಿಂಗೆಲ್ಲ ಕೇಳಬಾರ್ದು. ಆಮೇಲೆ ನೋಡಿ ಇನ್ನೂ ಒಂದು ಹೇಳ್ತಾರೆ, ಉಪನಿಷತ್ತುಗಳಲ್ಲಿ ಒಳ್ಳೆ ಉದಾಹರಣೆ ಕೊಡ್ತಾರೆ. ಏನು ಅಂತಂದರೆ, ಯಾರು ನಿತ್ಯ ಮುಕ್ತನಾಗಿದ್ದಾನೆ ಅಂದರೆ ಜೀವನ್ ಮುಕ್ತನಾಗಿದ್ದಾನೆ, ಅವನು ಹೆಂಗಿರ್ತಾನೆ ಅಂದರೆ ಮರಳಲ್ಲಿ ಗಿಡ ಇದ್ದಂಗೆ ಇರ್ತಾನಂತೆ. ಮರಳು ಸುತ್ತೂರ ಮರಳಲ್ಲಿ ಗಿಡ ಇದ್ದಂಗೆ ಇರ್ತಾನಂತೆ. ಆದರೆ ನಿತ್ಯ ಮುಕ್ತನಾಗದೇ ಇರ್ತಕ್ಕಂಥ ಅವನು ಪ್ರಾಪಂಚಿಕ ಹೆಂಗಿರ್ತಾನೆ ಅಂತಂದರೆ ಗಟ್ಟಿ ನೆಲದಲ್ಲಿರ್ತಕ್ಕಂಥ ಗಿಡದ ಥರ ಇರ್ತಾನಂತೆ. ಗಟ್ಟಿ ನೆಲದಲ್ಲಿರ್ತಕ್ಕಂಥ ಗಿಡನ ರೈತ ಕೀಳಬೇಕು ಅಂದರೆ ಎಷ್ಟು ಕಷ್ಟಪಡಬೇಕಾಗತ್ತೆ. ಅದನ್ನು ಎಳೆದ್ರೆ ಬರಲ್ಲ. ಅವನೇನು ಮಾಡ್ತಾನೆ, ಫಸ್ಟ್ ಹಿಂಗೆ ಪೆಕಳಿಸ್ತಾನೆ. ಗಟ್ಟಿ ನೆಲದಲ್ಲಿ ಕೀಳಬೇಕು ಅಂದ್ರೆ ಹೌದಾ, ಹಿಂಗೆ ಪೆಕಳಿಸ್ತಾನೆ. ಆಮೇಲೆ ಏನು ಮಾಡ್ತಾನೆ, ಹಿಂಗೆ ಹಿಡ್ಕೊಂಡು ಎಳೆದ್ರೆ ಪಟ್ಟ 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 ಅಂತ ಬೇರುಗಳನ್ನೆಲ್ಲ ಸುತ್ತೂರ ಇರ್ತಕ್ಕಂಥ ಆ ಕಿರಿಕಿರೋದಾಗಿರ್ತಕ್ಕಂಥ ಬೇರುಗಳನ್ನೆಲ್ಲ ಕತ್ತರಿಸ್ಕೊಂತ ಆ ಗಿಡ ಮೇಲಕ್ಕೆ ಅವನ ಕೈಗೆ ಹೋಗುತ್ತೆ. ಈ ಥರ ಸಾವು ಬೇಕಾ? ಅಥವಾ ಆ ಮರಳಿನ ನೆಲದಲ್ಲಿ ಇರುತ್ತಂತೆ ಗಿಡ, ರೈತ ಸುಮ್ಮನೆ ಹಿಂಗೆ ಹಿಡ್ಕೊತಾನಂತೆ, ಪಸಕ್ಕಂತ ಕೈಗೆ ಬಂದುಬಿಡುತ್ತಂತೆ. ಯಾಕೆಂದರೆ ಮರಳಲ್ಲಿ ಏನಿರುತ್ತೆ, ಅದೇನು ಗಟ್ಟಿಯಾಗಿ ಯಾವುದನ್ನು ಏನು ಹಿಡ್ಕೊಂಡಿರಲ್ಲ, ಸುಮ್ಮನೆ ಮರಳಲ್ಲಿ ಇರುತ್ತೆ. ಅದೇ ಥರನೇ ನಾವು ಬೇರು ಬಿಳುಗಳನ್ನು, ಬಂಧುತ್ವಗಳನ್ನು, ಬಂಧನಗಳನ್ನು ಎಷ್ಟು ಹೆಚ್ಚಾಗಿ ಮಾಡ್ಕೊತ ಹೋಗ್ತೀವಿ ಅಷ್ಟು ಭಗವಂತನಿಗೆ ಕಷ್ಟನಂತೆ ನಮ್ಮನ್ನು ಈ ಶರೀರದಿಂದ ಕೀಳಬೇಕಾಗಿದ್ದರೆ. ಆವಾಗ ಪೆಕಳಿಸ್ತಾನೆ. ಆ ಪೆಕಳಿಸೋದೆ ಶರೀರಕ್ಕೆ ಬರ್ತಕ್ಕಂಥ ಕಾಯಿಲೆಗಳು, ನರಳಾಟಗಳು, ಬೆಡ್ರಿಡನ್ಗಳು ಇವೆಲ್ಲ ಬರ್ತಕ್ಕಂಥದ್ದು. ಎಷ್ಟು ಕಷ್ಟ ಅಂತಕ್ಕಂಥದ್ದನ್ನು ಅನುಭವಿಸ್ತೀವಿ. ಮೇಲೆ ಕುಡಿದ ನೀರು ಕೆಳಗೆ ಹೋಗಲ್ಲ, ಮೂತ್ರ ಮಲಗಳನ್ನೆಲ್ಲ ಅಲ್ಲೇ ಮಾಡಿಕೊಂಡು ಯಾರು ಅದನ್ನು ಕ್ಲೀನ್ ಮಾಡೋದಕ್ಕಾಗ್ದಿರ ಕಡೆಗೆ ಬಂಧು ಬಾಂಧವರೆಲ್ಲ ಕೂಡ ಮೂಗು ಮುಚ್ಕೊಂಡು ಎಷ್ಟು ದಿವಸ ಅಂತ ಮಾಡ್ತಾರೆ. 2 ದಿನ ನೋಡ್ತಾರೆ, 3 ದಿನ ನೋಡ್ತಾರೆ, ಕೈ ಬಿಟ್ಬಿಟ್ಟು ಹೊಡಾಬಿಡ್ತಾರೆ. ಅದನ್ನೇ ಗಜೇಂದ್ರ ಮೋಕ್ಷದಲ್ಲಿ ಹೇಳ್ತಕ್ಕಂಥದ್ದು. ಆ ಗಜೇಂದ್ರನಿಗಿರ್ತಕ್ಕಂಥ ಆ ಬಂಧುಗಳೆಲ್ಲ ಏನು ಮಾಡಿದ್ರು, ಸ್ವಲ್ಪ ದಿವಸ ಗಡ್ಡೆ ಮೇಲೆ ನಿಂತ್ಕೊಂಡು ನೋಡಿದ್ರು, ನೀರಿಗೆ ಯಾರೂ ಇಳಿಲಿಲ್ಲ. ಗಡ್ಡೆ ಮೇಲೆ ನಿಂತ್ಕೊಂಡು ಅಯ್ಯೋ ಹಿಂಗಾಗೋಯ್ತು, ಸಹಾಯಕ್ಕೂ ಯಾರೂ ಬರಲಿಲ್ಲ, ನೀರಿಗೂ ಯಾರೂ ಇಳಿಲಿಲ್ಲ. ಸ್ವಲ್ಪ ದಿವಸ ನೋಡಿದ್ರು, ಗಜೇಂದ್ರ ಆಚೆ ಬರೋ ಅಂತಕ್ಕಂಥ ಯಾವುದೇ ಲಕ್ಷಣಗಳಿಲ್ಲ ಅಂತೇಳ್ಬಿಟ್ಟು ಬಿಟ್ಬಿಟ್ಟು ಹೊರಡೋದು. ಏಕಾಂಗಿ ಆಗಿಬಿಟ್ಟ ಗಜೇಂದ್ರ. ಈ ಗಜೇಂದ್ರ ಯಾರು ಅಂತಂದರೆ ಜೀವಾತ್ಮ. ಈ ಜೀವಾತ್ಮ ಏನು ಮಾಡಿರ್ತಾನೆ, ನನಗೆ ದುಡ್ಡು ಬರುತ್ತೆ, ಆಸ್ತಿ ಬರುತ್ತೆ, ಅಣ್ಣ ತಮ್ಮಂದ್ರು ಬರ್ತಾರೆ, ಬಂಧು ಬಳಗಗಳು ಬರ್ತಾರೆ, ಅವು ಬರುತ್ತೆ ಇವು ಬರುತ್ತೆ ಅಂತ ತಿಳ್ಕೊಂಡಿರ್ತಾನೆ. ಇವು ಯಾವುದು ಬರೋದಿಲ್ಲ. ಕಡೆಗೆ ಎಲ್ಲರೂ ಏನು ಮಾಡ್ತಾರೆ, ICUನಲ್ಲಿ ಬಿಟ್ಬಿಟ್ಟು ಹೊರಡೋಗ್ತಾರೆ. ಕಡೆಗೆ ಹೆಂಡ್ತಿಗೆ ಹೇಳ್ಬಿಟ್ಟು ಹೊರಟೋಗ್ತಾರೆ, ಅಮ್ಮ ಏನನ್ನ ಬ್ಯಾಡ್ ನ್ಯೂಸ್ ಗೊತ್ತಾದರೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಇದೆ ಲಾಸ್ಟ್ ಅವ್ರು ಮಾಡೋ ಉಪಕಾರ ಏನು ಅಂತಂದರೆ, ಏನು ಬ್ಯಾಡ್ ನ್ಯೂಸ್ ಬಂದರೆ ಫೋನ್ ಮಾಡಿ ಬರ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಏನಾಗುತ್ತೆ, ಇವನೊಬ್ಬನೇ ICUನಲ್ಲಿ ಕೂತ್ಕೊಂಡು ಆ ಕರಡಿನ ನೋಡ್ತಾ, ಇವ್ರು ಬರಲಿಲ್ವೇ, ಅವ್ರು ಬರಲಿಲ್ವೇ, ಯಾರೂ ಬರಲಿಲ್ಲ ಅಂತ ಹೇಳ್ಬಿಟ್ಟು ಕೊರಗಿ ಒದ್ದಾಡಿ ಕಡೆಗೆ ಶರೀರ ಬಿಡೋ ಅಂಥ ಪರಿಸ್ಥಿತಿ ಬರುತ್ತೆ. ಇವೆಲ್ಲ ಬೇಕಾ? ಇವ್ಯಾವುದು ಬೇಡ. ಯಾರನ್ನ ನಚ್ಕೋಬೇಕು ಅಂದರೆ ಭಗವಂತನನ್ನಷ್ಟೇ ನಚ್ಕೋಬೇಕು. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಶಂಕರ ಭಗವತ್ಪಾದರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಭಗವಂತನನ್ನೇ ಭಜಿಸಬೇಕು. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಯಲ್ಲಿ
ಮೈಗೆಗೆ ಬರಲಿ. ಸುಮ್ಮನೆ ಬರಲ್ವಂತೆ. ನಾರಾಯಣ, ಕೃಷ್ಣ, ಗೋವಿಂದ, ಈಶ್ವರ, ದುರ್ಗಾ, ಕಾಳಿ ಇವೆಲ್ಲ ಸುಮ್ಮನೆ ಬರೋದಿಲ್ವಂತೆ. ಪ್ರಾಕ್ಟೀಸ್ ಇದ್ದರೆ ಮಾತ್ರ. ಅದಕ್ಕೆ ಏನಂತಾರೆ, 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಏನು ಪ್ರಾಕ್ಟೀಸ್ ಇದ್ದರೆ ಮಾತ್ರ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಇಲ್ಲಿ ಹೇಳ್ತೀನಿ, ಅದು ಯಾವುದೋ ಒಂದು ಶ್ಲೋಕ ಬರುತ್ತೆ, ಏನೋ ಹೇಳ್ತಾನೆ. ಅಂದರೆ ದಿನ ನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇರತಕ್ಕಂಥವ್ರಿಗೆ ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆ ಬರುತ್ತೆ ಅಂತ ಅನ್ನೋದು ಒಂದು ಉಪಾಯನ 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಭಗವಂತ. ಹಾಗಾಗಿ ಪ್ರತಿದಿನ ಯಾರು ಹೇಳ್ತಾ ಇರ್ತಾರೆ ಅವ್ರಿಗೆ ಅದು ಜ್ಞಾಪಕಕ್ಕೆ ಬರುತ್ತೆ, ಶರೀರ ಬಿಡಬೇಕಾಗಿದ್ರೆ. ಹಾಗಾಗಿ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ಅಂತ ಹೇಳ್ತಾರೆ. ಅಂತ್ಯಕಾಲದಲ್ಲಿ ನಿನ್ನನ್ನು ಚಿಂತಿಸಬೇಕು ಅಂತಹ ಒಂದು ನಾಮಸ್ಮರಣೆ ಭಾಗ್ಯನ ನನಗೆ ನೀಡಪ್ಪ ಅಂತ ಹೇಳ್ಬಿಟ್ಟಂತ. ಅದಕ್ಕೆ ಭಗವನ್ ನಾಮನ್ನ ಹಗಲು ರಾತ್ರಿ ಪೊಡಿ ಪೊಡಿ ಮಟ್ಟಿನಿ పోలిన మనసును హరినామ జలము చిలికించి తడిపి చక్రధారిపై చక్కగా తిప్పిన మోక్షముని చేతి బొమ్మయ్యా. హరినామమే మధురం అది నమ్ముకో నిరతం, అది నమ్ముకో నిరతం. ಹರಿನಾಮಮೇ ಮಧುರಂ. ಹರಿನಾಮಕ್ಕಿಂತ ಮಧುರವಾಗಿರತಕ್ಕಂಥದ್ದು ಯಾವುದೂ ಇಲ್ಲ. ನೀವು ಯಾವ ಕಷ್ಟದಲ್ಲಿರಲಿ, ಯಾವ ಸುಖದಲ್ಲಿರಲಿ, ಯಾವ ರೋಗದಲ್ಲಿರಲಿ, ಯಾವ ರುಜಿನದಲ್ಲಿರಲಿ, ಹರಿನಾಮವನ್ನು ನಚ್ಕೊಂಡ್ರೆ ಅದಕ್ಕಿಂತ ದೊಡ್ಡದಾಗಿರತಕ್ಕಂಥ ಪದಾರ್ಥ ಯಾವುದೂ ಇಲ್ಲ. ನೋಡಿ, ನಾವು ಚಿಕ್ಕ ಹುಡುಗರಾಗಿದ್ದಾಗ ಕೈ ಹಿಂಗೆ ಇಟ್ಕೊಂಡ್ಬಿಟ್ಟು ಮಕ್ಕಳು ಅಪಾಲೆ ತಿಪ್ಪಲೆ ಅಂತ ಆಡ್ತಾರೆ. ನೋಡಿದ್ದೀರ ನೀವು? ಹಿಂಗೆ ಇಟ್ಕೊಂಡು ಹಿಂಗೆ ಅಪಾಲೆ ತಿಪ್ಪಲೆ ಅಂತ ಹಿಂಗೆ ತಿರುಗ್ತಾ ಇರ್ತಾರೆ. ತಿರುಗಿ ಸ್ವಲ್ಪ ತಾದ್ಮೇಲೆ ಏನಾಗ್ತಾರೆ ಅವರ? ಇಲ್ಲ, ದಮ್ ಅಂತ ಬೀಳ್ತಾರೆ. ತಲೆ ತಿರುಗಿಬಿಟ್ಟು ಏನಾಗ್ತಾರೆ, ದಮ್ ಅಂತ ಬೀಳ್ತಾರೆ ಹುಡುಗರು ಅಪಾಲೆ ತಿಪ್ಪಾಲೆ ಆಡೋರು. ಯಾಕೆ ಅಂದರೆ ಅವ್ರಿಗೆ ಆಶ್ರಯ ಇಲ್ಲ, ಯಾವುದನ್ನು ಭದ್ರವಾಗಿ ಹಿಡ್ಕೊಂಡಿಲ್ಲ ಅವರು, ಸುಮ್ಮನೆ ತಿರುಗ್ತಾ ಇದ್ದಾರೆ. ಆದರೆ ಈ ಫ್ಲಾಗ್ ಪೋಲ್ಗಳಿರುತ್ತೆ, ನಾವೆಲ್ಲ ಅದನ್ನು ಆಡಿದ್ದೀವಿ. ಈ ಫ್ಲಾಗ್ ಪೋಲ್ಗಳ ಹತ್ರಕ್ಕೆ ಹೋಗ್ಬಿಟ್ಟು ಆ ಫ್ಲಾಗ್ ಪೋಲ್ ಕಟ್ಟೆ ಮೇಲೆ ಆ ಫ್ಲಾಗ್ ಪೋಲನ್ನು ಬಿಗ್ಗಿಯಾಗಿ ಹಿಡ್ಕೊಂಡು ಅದನ್ನು ಸುತ್ತಾರೆ, ಹಿಂಗೆ ಗಿರ್ರ ಅಂತ ತಿರುಗ್ತಾರೆ. ಅವನು ಅರ್ಧ ಗಂಟೆ ತಿರುಗಿದ್ರು ಬೀಳಲ್ಲ ಅವನು. ಯಾಕೆ? ಬಿಗ್ಗಿಯಾಗಿ ಯಾವುದನ್ನು ಹಿಡ್ಕೊಂಡಿದ್ದಾನೆ? ಸಪೋರ್ಟು, ಫ್ಲಾಗ್ ಪೋಲನ್ನು ಹಿಡ್ಕೊಂಡಿದ್ದಾನೆ. ಹಾಗೆ ಹರಿನಾಮ ಅಂತಕ್ಕಂಥ ಆ ಪೋಲನ್ನು ಯಾವನು ಭದ್ರವಾಗಿ ಹಿಡ್ಕೊಂಡಿದ್ದಾನೆ ಅವನು ಎಷ್ಟು ಸುತ್ತಾಡಿದ್ರು ಕೂಡ ಅವನಿಗೆ ಅಪಾಯ ಅಂತಕ್ಕಂಥದ್ದು ಇಲ್ಲ. ಹೌದು, ದೂರ ಇರೋವು ಬಲೆಗೆ ಬಿದ್ದೋಗ್ಬಿಡುತ್ತೆ. ಬೆಸ್ತಾ ಏನು ಮಾಡ್ತಾನೆ ಅಂತಂದರೆ ಕೆರೆಯಲ್ಲಿ ಬಂದು ದೂರಕ್ಕೆ ಹಿಂಗೆ ಬಲೆಯನ್ನು ಎಸಿತಾನೆ. ಬಲೆನ ಎಸ್ದಾಗ ದೂರದಲ್ಲಿರ್ತಕ್ಕಂಥ ಮೀನುಗಳೆಲ್ಲ ಆ ಬಲೆಗೆ ಬೀಳುತ್ತೆ. ಆದರೆ ಆ ಬೆಸ್ತನ ಆ ಕಾಲುಗಳ ಹತ್ರನೇ ಓಡಾಡ್ತಾ ಇರುತ್ತಂತೆ ಯಾವುದೋ ಆ ಮೀನುಗಳು, ಅವು ಮಾತ್ರ ಬಲೆಗೆ ಬೀಳೋದಿಲ್ಲ. ನೋಡಿ ಎಂಥ ಚಾಕಚಕ್ಯತೆ. ಇನ್ನೂ ಒಂದು ಹೇಳ್ತಾರೆ ಶ್ರೀರಾಮಕೃಷ್ಣರು, ಈ ಬೀಸಕಲ್ಲಿರುತ್ತಲ್ಲ, ಇವತ್ತಿಗಿಲ್ಲಿ ನೋಡೋಕ್ಕಿಲ್ಲ ಬಿಡಿ, ಹಿಂದಿನ ಕಾಲಕ್ಕೆ ಇರೋದು. ಆ ಬೀಸಕಲ್ಲಿನಲ್ಲಿ ಹಾಕಿ ಕಾಳನ್ನು ಹಿಂಗೆ ಬೀಸ್ತಾ ಇದ್ದರೆ ಕಡೆಗೆಲ್ಲ ಹಿಟ್ಟಾಗೋಗ್ಬಿಟ್ಟಿರುತ್ತೆ. ಎಲ್ಲ ಹಿಟ್ಟಾಗೋಯ್ತು ಅಂತ ಬಿಟ್ಟು ಮೇಲಿನ ಕಲ್ಲು ಹಿಂಗೆ ಮೇಲೆ ಎತ್ತಿದ್ರೆ ಆ ಗೂಟ ಇರುತ್ತೆ ಮಧ್ಯದಲ್ಲಿ, ಆ ಬೀಸೋ ಕಲ್ಲಿಗೆ ಒಂದು ಗೂಟ. ಆ ಗೂಟದ ಸುತ್ತೂರ ಮಾತ್ರ ಒಂದು 5-6 ಕಾಳು ನುರಿದಿರ ಹಂಗೇ ಇರುತ್ತೆ. ಇದು ಏನು ಹೇಳ್ತಾರೆ ಅಂದರೆ, ಆ ಗೂಟ ಯಾರು ಅಂತಂದರೆ ಪರಮಾತ್ಮ. ಯಾರು ಪರಮಾತ್ಮನನ್ನು ಆಶ್ರಯಿಸ್ಕೊಂಡಿದ್ದಾರೆ ಅವರು ಕಾಲಚಕ್ರಕ್ಕೆ ಸಿಕ್ಕಿ ನುಜ್ಜುಗೂ ಜಾಗಲ್ವಂತ. ಯಾರು ಪರಮಾತ್ಮನ ಪಾದಗಳನ್ನು ಆಶ್ರಯಿಸ್ಕೊಂಡಿದ್ದಾರೆ ಅವರು ಮಾಯೆಯ ಬಲೆಗೆ ಬೀಳೋದಿಲ್ವಂತ. ಇದು ಶ್ರೀರಾಮಕೃಷ್ಣರು ಹೇಳ್ತಾ ಇರತಕ್ಕಂಥ ಮಾತು. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಉದಾಹರಣೆಗಳು ಇವೆಲ್ಲ. ಏನು ಅಂದರೆ ಹಿರಿಯರು ಕೊಟ್ಟಿರ್ತಕ್ಕಂಥದ್ದು. ಜೀವನದಲ್ಲಿ ನಾವು ಭರವಸೆಯನ್ನು ಯಾವುದಾದ್ರ ಮೇಲೆ ಇಟ್ಟಿರ್ತೀವಿ. ನನಗೆ ಮನೆ ಇದೆ, ನನಗೆ ಆಳು ಕಾಳು ಇದ್ದಾರೆ, ನಂಗೆ ವಾಹನಗಳಿದೆ, ಬೇಕಾದಷ್ಟು ದುಡ್ಡಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಈ ಭರವಸೆಗಳನ್ನು ಇಟ್ಕೊಂಡಿರ್ತಾರೆ. ಇವೆಲ್ಲ ಸುಳ್ಳು, ಯಾವುದು ಕೈ ಹಿಡಿಯೋದಿಲ್ಲ. ಸುಣ್ಣ ಎಲ್ಲ ಸೊನ್ನೆ. ಭಗವಂತನ ಕೃಪೆಯನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದೇ ದೊಡ್ಡ ಭಾಗ್ಯ. ಹಾಗಾಗಿ ನಾವು ಅದು ಭಗವಂತನ ಕೃಪೆ ಸುಮ್ಮನೆ ಸಿಗೋದಿಲ್ಲ. ನೋಡಿ, ಭಗವಂತ ಕಲ್ಪವೃಕ್ಷ ಇದ್ದಂಗಂತ. ಕಲ್ಪವೃಕ್ಷ ದೊಡ್ಡ ಏನು ಕಾಮ ಅಂದರೆ ಏನು ಕೇಳಿದ್ರೆ ಅದನ್ನೆಲ್ಲ ಕೊಡ್ತಾ ಇರ್ತಕ್ಕಂಥ ಮರ. ಆ ಮರ ಇರೋರ ಕಡೆಗೆಲ್ಲ ಹೋಗ್ಬಿಟ್ಟು, ಬಾ ನಾನು ಕಲ್ಪವೃಕ್ಷ ನಿಂಗೆ ವರ ಕೊಡ್ತೀನಿ, ಬಾ ನಿಂಗೆ ವರ ಕೊಡ್ತೀನಿ ಅಂತ ಒಬ್ಬೊಬ್ಬರನ್ನ ಹುಡುಕೊಂಡು ಹೋಗುತ್ತಾ ಕಲ್ಪವೃಕ್ಷ? ಇಲ್ಲ, ಅದು ಎಲ್ಲಿರಬೇಕೋ ಅಲ್ಲಿ ಸುಮ್ಮನೆ ನಿಂತ್ಕೊಂಡಿರುತ್ತಷ್ಟೇ. ಯಾರಾದ್ರೂ ಬುಡಕ್ಕೆ ಹೋಗ್ತಾರೆ, ಯಾರಾದ್ರೂ ಆಶ್ರಯ ಪಡಿತಾರೆ, ಅವ್ರಿಗೆ ನೆರಳು, ತಂಪು ಮತ್ತು ಅಲ್ಲಿ ಸಿಗ್ತಕ್ಕಂಥ ಬೆನಿಫಿಟ್ಸು ಅಂತಕ್ಕಂಥದ್ದು ಸಿಗುತ್ತೆ. ಯಾರು ಅದರ ಬುಡಕ್ಕೆ ಹೋಗಿ ಕೂತ್ಕೊತಾರೆ ಅವ್ರಿಗೆ ಎಲ್ಲೋ ನಿಂತ್ಕೊಂಡಿರ್ತಾರೆ, ಅವ್ರಿಗೆ ಬಂದು ಮರ ಎಲ್ಲ ಏನು ಬೆನಿಫಿಟ್ಟು ಕೊಡೋದಿಲ್ಲ. ಯಾರೋ ಒಬ್ಬ ಕ್ಷೌರಿಕ ಇದ್ನಂತೆ. ಆ ಕ್ಷೌರಿಕ ಪಾಪ ಯಾರೋ ಗಡ್ಡ ಮಾಡ್ತಾ ಇದ್ನಂತೆ. ಆ ಗಡ್ಡ ಮಾಡಿಸ್ಕೊತಾ ಇದ್ದನು ಬೈದ್ನಂತೆ,
ಏನಂತ ಅಂದರೆ, ನೋಡಿ ದೇವರಿದ್ದಾನೆ ದೇವರಿದ್ದಾನೆ ಅಂತ ಹೇಳ್ತಾರೆ. ದೇವರಿದ್ದರೆ ಈ ಪ್ರಪಂಚದಲ್ಲಿ ಇಷ್ಟು ಕಷ್ಟ ನಷ್ಟ, ಇಷ್ಟೆಲ್ಲ ದುಃಖ, ಇಷ್ಟೆಲ್ಲ ರೋಗ ರುಜಿನ ಇವೆಲ್ಲ ಇರ್ತಾ ಇತ್ತಾ? ದೇವರಿಲ್ಲ ಅಂತ ಹೇಳಿದ್ನು. ತಕ್ಷಣ ಶೇವ್ ಮಾಡ್ತಾ ಇದ್ನಲ್ಲ ಕ್ಷೌರಿಕ, ಆತ ಹೇಳಿದ್ನಂತೆ, ನೋಡಿ ಸ್ವಾಮಿ, ಈ ಪ್ರಪಂಚದಲ್ಲಿ ಕ್ಷೌರಿಕ ಅಂತಿದ್ದಾನೆ, ಅವ್ನು ಗಡ್ಡ ಮೀಸೆ ಬೋಳಿಸ್ತಾನೆ, ಕಟಿಂಗ್ ಮಾಡ್ತಾನೆ ಅಂತೆಲ್ಲ ಹೇಳ್ತಾರೆ, ನಾನು ಇದನ್ನು ನಂಬೋದಿಲ್ಲ. ಈ ಪ್ರಪಂಚದಲ್ಲಿ ಕ್ಷೌರಿಕ ಇಲ್ಲ ಅಂತ ಹೇಳ್ತಾನೆ. ಇವ್ನಿಗೆ ಆಶ್ಚರ್ಯ ಆಗೋಗುತ್ತೆ, ನನ್ನ ಗಡ್ಡ ಮಾಡ್ತಾ ಇರೋದು ಯಾರೋ? ಕ್ಷೌರಿಕನೇ. ಅದೇ ಕ್ಷೌರಿಕನೇ ಹೇಳ್ತಾ ಇದ್ದಾನೆ, ಕ್ಷೌರಿಕ ಇಲ್ಲ ಪ್ರಪಂಚದಲ್ಲಿ ಅಂತ. ಇದೇನು ಇದನಿಗೆ ತಲೆಗಿಲೆ ಕೆಡ್ತಾ ಅಂತ. ಏನಪ್ಪ ಏನು ಹಂಗಂತೀಯ? ಅಲ್ಲ ಸ್ವಾಮಿ, ಕ್ಷೌರಿಕ ಇದ್ದಿದ್ದಿದ್ರೆ ನೋಡಿ, ಅಲ್ಲಿ ನಮ್ಮ ಆಚೆ ಅಲ್ಲೊಬ್ಬನು ಕೂತ್ಕೊಂಡಿದ್ದಾನೆ, ಎಲ್ಲಿ ಅಂಗಡಿ ಮುಂದ್ಗಡೆ ಒಬ್ಬನು ಕೂತಿದ್ದಾನೆ, ಅವನಿಗೆ ತಲೆ ತುಂಬ ಕೂದಲು, ಮುಖ ತುಂಬ ಗಡ್ಡ ಇದೆ. ಕ್ಷೌರಿಕ ಇದ್ದಿದ್ರೆ ಅವ್ನ ಗಡ್ಡ ಹಂಗಿರ್ತಾ ಇತ್ತಾ? ಅವ್ನ ಕೂದಲು ಹಂಗಿರ್ತಾ ಇತ್ತಾ? ಹಾಗಾಗಿ ನಾನು ನಂಬಲ್ಲ, ಈ ಪ್ರಪಂಚದಲ್ಲಿ ಕ್ಷೌರಿಕರು ಇಲ್ಲ ಅಂತ ಹೇಳಿದ. ಕಡೆಗೆ ಇವನು ಯಾವನು ದೇವರಿಲ್ಲ ಅಂತ ಹೇಳ್ತಾ ಇದ್ನೋ ಅವನೇ ಹೇಳಿದ್ನಂತೆ, ಅಲ್ಲಪ್ಪ ಅವ್ನು ನಿಮ್ಮ ಅಂಗಡಿಗೆ ಬಂದು ನಿನಗೆ ಕೊಡಬೇಕಾಗಿರ್ತಕ್ಕಂಥ ಫೀಸ್ ಕೊಟ್ಟು ನಿನ್ನ ಹತ್ರ ಗಡ್ಡ ತಲೆ ಬೋಳಿಸ್ಕೊಂತ ಇದ್ದಿದ್ದು ಅವ್ನು ತಪ್ಪೇ ಹೊರತಾಗಿ ಪಾಪ ನೀನೇನು ಮಾಡ್ತೀಯ? ನೀನೇನು ಅವನ ಹತ್ರ ಬ್ಲೇಡ್ ಎತ್ಕೊಂಡೋಗಿ ಕೆರೆದ್ಬಿಟ್ಟು ಬರೋದಕ್ಕಾಗತ್ತಾ ಅಂತ ಕೇಳಿದ್ನು. ಹಂಗೆ ಸ್ವಾಮಿ, ಹಂಗೇನೆ ಭಗವಂತನು ಅವನಿರೋ ಜಾಗದಲ್ಲಿ ಅವ್ನು ಇರ್ತಾನೆ. ಯಾರಿಗೆ ಗಡ್ಡ ಮೀಸೆ ಬೋಳಿಸ್ಕೋಬೇಕು ಅಂತಿರುತ್ತೋ ಅವ್ರು ಭಗವಂತನ ಹತ್ರಕ್ಕೆ ಹೋಗ್ತಾನೆ. ಯಾವ್ದು ಗಡ್ಡ ಮೀಸೆ ಅಂತಂದರೆ ಪಾಪಗಳು, ಕರ್ಮಗಳು, ಪಾಪಗಳು ಯಾರಿಗೆ ಬೋಳಿಸ್ಕೋಬೇಕು ಅಂತಿರುತ್ತೋ ಅವ್ನು ಹುಡ್ಕೊಂಡು ಹೋಗ್ತಾನೆ ಭಗವಂತನ. ಆದರೆ ಅವ್ರು ಹೋಗಿಲ್ಲ, ಅವ್ರು ಬೋಳಿಸ್ಕೊಂಡಿಲ್ಲ ಅಂತಂದರೆ ಅದಕ್ಕೆ ತಪ್ಪು ಭಗವಂತಂದ ಅಂತ ಅವ್ನು ವಾದ ಮಾಡೋದಂತೆ. ಅವಾಗ ಅವ್ನು ಬಾಯಿ ಮುಚ್ಕೊಂಡು ಎದ್ದೋದ್ನಂತೆ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ఏం బాగుంటుంది ಹೌದಾ? ಧ್ರುವನ್ಗೆ ಅದೇ ಆಗುತ್ತೆ. ಧ್ರುವ ಸಾಕ್ಷಾತ್ ಪರಮೇಶ್ವರ ಪ್ರತ್ಯಕ್ಷ ಆದರೆ, ಮಹಾನ್ ಭಾವ ಪ್ರತ್ಯಕ್ಷ ಆದರೆ, ಧ್ರುವ ಕೇಳ್ತಕ್ಕಂಥದ್ದೇನು, ನನಗೆ ರಾಜ್ಯದ ಒಂದು ಅಂದರೆ ಸಿಂಹಾಸನದ ಮೇಲೆ ನಮ್ಮ ತಂದೆ ತೊಡೆ ಮೇಲೆ ಕೂತ್ಕೊತಕ್ಕಂಥ ಒಂದು ವರ ಬೇಕು ಅಂತ ಕೇಳ್ತಾನೆ. ಕಡೆಗೆ ನಾರಾಯಣ ಏನು ಮಾಡ್ತಾನೆ, ಅಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಾನು, ಬಾ ನನ್ನ ತೊಡೆ ಮೇಲೆ ಕೂಡಿಸ್ಕೊತೀನಿ. ಅಂದರೆ ಎಲ್ಲರಿಗೂ ತಂದೆ ನಾನು, ಅಂದರೆ ಪಿತಾಮಹನಾಗಿರ್ತಕ್ಕಂಥ ಬ್ರಹ್ಮನಿಗೂ ತಂದೆ ನಾನು, ನನ್ನ ತೊಡೆ ಮೇಲೆ ನೀನು ಕೂಡಿಸ್ಕೊತೀನಿ ಬಾ, ಇದಕ್ಕಿಂತ ಭಾಗ್ಯ ಏನು ಬೇಕು ಅಂತ ಬಿಟ್ಟಂತ. ಕಡೆಗೆ ಎಲ್ಲ ವರ ಪಡ್ಕೊಂಡು ಬರ್ತಾನೆ, ಧ್ರುವ ಪದವಿಯನ್ನು ಅನುಗ್ರಹಿಸ್ತಾನೆ. ಎಲ್ಲ ತೊಗೊಂಡು ಧ್ರುವ ಬರೋವಾಗ ಅವನು ಅದನ್ನೇ ಕೇಳ್ಕೊತಾನೆ, ಅಯ್ಯೋ ಚಕ್ರವರ್ತಿ ಹತ್ರಕ್ಕೆ ಹೋಗಿ ಒಂದು ಬೊಗಸೆ ಭತ್ತ ಬೇಡ್ದಂಗೆ ಆಯ್ತಲ್ಲ ನನ್ನ ಕತೆ ಅಂತ ಹೇಳ್ಬಿಟ್ಟಾನೆ. ಒಂದು ಬೊಗಸೆ ಭತ್ತ, ಅಯ್ಯಯ್ಯೋ ಚಕ್ರವರ್ತಿ ಏನು ಬೇಕಾದ್ರೂ ಕೊಡೋದಕ್ಕೆ ಸಿದ್ಧನಿದ್ದ. ಅವನ ಹತ್ರಕ್ಕೆ ಹೋಗ್ಬಿಟ್ಟು ನಾನು ಒಂದು ಬೊಗಸೆ ಭತ್ತನ ಕೇಳಿ ಇಸ್ಕೊಂಬರ್ತಾ ಇದ್ದೀನಲ್ಲ, ನನ್ನಂಥ ಮೂರ್ಖ ಇದ್ದಾನ ಅಂತ ಧ್ರುವ ಅನ್ಕೊತಾನೆ ಭಾಗವತದಲ್ಲಿ. ಅಂದರೆ ಇದರ ಅರ್ಥ ಏನು ಅಂದರೆ, ಪರಮೇಶ್ವರನ ಹತ್ರ ನಾವು ಏನು ಬೆನಿಫಿಟ್ ಬೇಕಾದ್ರೂ ಪಡ್ಕೋಬೋದು, ಯಾವಾಗ ಅವನನ್ನು ಆಶ್ರಯಿಸಿದಾಗ. ಅವನನ್ನು ಆಶ್ರಯಿಸೋದಕ್ಕೆ ಇರ್ತಕ್ಕಂಥ ದೊಡ್ಡ ಮಾಧ್ಯಮ ಯಾವುದು ಅಂತಂದರೆ ನಾಮಸ್ಮರಣೆ. ನಾಮಿ ಬೇರೆ ಅಲ್ಲ, ನೀನು ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಹೇಳ್ಬಿಟ್ಟಂತ. ನಾಮಿ ಅಭೇದ, ಅದನ್ನು ಶಾಸ್ತ್ರಗಳು ಹೇಳುತ್ತೆ ನೋಡಿ. ಈ ಲೋಟ ಅಂತಂದರೆ, ಆ ಲೋಟ ಅನ್ನೋ ಶಬ್ದದಲ್ಲಿ ಲೋಟ ಇಲ್ವಂತೆ. ಲೋಟ ಅಂತಂದರೆ ಕಾಫಿ ಕುಡಿಬೇಕಾಗಿತ್ತು ಸ್ವಾಮಿ ಅಂತಂದರೆ ಲೋಟ ತಗೋಪ್ಪ ಅಂತಂದರೆ ಅದನ್ನು ತೊಗೊಂಡು ಕುಡಿಯೋಕ್ಕಾಗತ್ತಾ? ಆಗೋದಿಲ್ಲ. ಲೋಟ ಅನ್ನೋ ವಸ್ತುನೇ ಬೇಕಾಗುತ್ತೆ. ಯಾಕೆಂದರೆ ಲೋಟ ಅನ್ನೋ ಶಬ್ದದಲ್ಲಿ ಲೋಟ ಇಲ್ಲ. ಅದೇ ಥರನೇ ಬ್ಯಾಗು ಅಂತಕ್ಕಂಥ ಶಬ್ದದಲ್ಲಿ ಬ್ಯಾಗ್ ಇಲ್ಲ. ಆದರೆ ಭಗವಂತನ ಹೆಸರಿನಲ್ಲಿ ಭಗವಂತ ಇದ್ದಾನೆ. ಯಾಕೆಂದ್ರೆ ಅವನು ಸರ್ವಾಂತರ್ಯಾಮಿ, ಅವನಲ್ಲದ ವಸ್ತು ಯಾವುದೂ ಇಲ್ಲ. ಅದರ ಎಲ್ಲದರಲ್ಲೂ ಕೂಡ ಒಳಗೆ ಹೊರಗೆ ಅವನೇ ತುಂಬಿಕೊಂಡಿರೋದ್ರಿಂದ ನಾಮಿ ಅಭೇದ. ನಾಮನ ಉಚ್ಚಾರಣೆ ಮಾಡಿದ ತಕ್ಷಣವೇ ನಾಮಿ ನಮ್ಮ ಹೃದಯದಲ್ಲಿ ಅನುಭವಕ್ಕೆ ಬಂದ್ಬಿಡ್ತಾನೆ, ಆಟೋಮೆಟಿಕ್ಕಾಗಿ ಬಂದುಬಿಡ್ತಾನೆ. ದೊಡ್ಡವ್ರು ಏನು ಹೇಳ್ತಾರೆ ಅಂದರೆ, ಈ ಸಮುದ್ರನ ಇದು ನದಿಯನ್ನು ದಾಟಬೇಕಾಗಿದ್ದರೆ ಚೈನುಗಳು ಹಾಕಿರ್ತಾರಂತೆ, ಕಬ್ಬಿಣದ ಸರಪಳಿಗಳು ಹಾಕಿರ್ತಾರಂತೆ. ಯಾಕೆಂದ್ರೆ ಹುಷಾರಾಗಿ ಕೊಚ್ಕೊಂಡು ಹೋಗ್ದಿರ ದಾಟಬೇಕು ಅಂತ ಹೇಳ್ಬಿಟ್ಟು ಅಂತ. ಈ ಸರಪಳಿ ಹಿಡ್ಕೊಂಡಿರ್ತಕ್ಕಂಥ ಅವನು ನಿಧಾನಕ್ಕೆ ಹಿಂಗೆ ಸರಪಳಿ ಹಿಂಗೆ ಹಿಡ್ಕೊಂಡು ಹೆಂಗೆ ನದಿಯನ್ನು ದಾಟ್ಬಿಡ್ತಾನೋ ಹಾಗೆ ಭವಸಾಗರನ್ನು ದಾಟಬೇಕು ಅಂತ ಅಂದ್ಕೊಂಡವನು ಒಂದೊಂದೇ ನಾಮನ್ನ ಹಿಡ್ಕೊಂಡು ಅವ್ನು ಭವಸಾಗರನ್ನು ಈಸಿಯಾಗಿ ದಾಟ್ಬಿಡ್ತಾನಂತೆ. ಅವ್ನು ಯಾವುದೇ ಪ್ರವಾಹ, ಯಾವುದೇ ಗುಣಿಗಳು, ಯಾವುದೇ ಆಪತ್ತುಗಳು ಅವನನ್ನೇನು ಮಾಡೋದಕ್ಕಾಗಲ್ಲ. ಯಾಕೆಂದರೆ ಅವ್ನಿಗೇನಿದೆ ಆ ಸರಿಯಾಗಿ ಆ ನಾಮ ಅಂತಕ್ಕಂಥ ಸರಪಳಿ ಇದೆ, ಅದನ್ನು ಹಿಡ್ಕೊಂಡು ದಾಟ್ಬಿಡ್ತಾನೆ. ಹಾಗಾಗಿ ನಾಮ ಅಂತಕ್ಕಂಥದ್ದು ದೊಡ್ಡದು. ಅದನ್ನೇ ಇಲ್ಲಿ ಸೀತಾದೇವಿ ಏನು ಮಾಡ್ತಿದ್ದಾಳೆ ಅಂದರೆ, ಈ ರಾವಣನ ಈ ಒಂದು ಅಸಹ್ಯಕರವಾಗಿರ್ತಕ್ಕಂಥ ಈ ಅನುಚಿತ ಪ್ರಸಂಗನ, ಈ ಮಾತುಗಳನ್ನು ಕೇಳಿ ದುಃಖಿತಳಾಗಿ ಈಗ ರಾವಣನಿಗೆ ಬುದ್ಧಿ ಹೇಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊತಿದ್ದಾಳೆ ಸೀತಾದೇವಿಗೆ ಏನು ಭಯ ಇಲ್ಲ. ರಾವಣ ಏನೋ ಮಾಡ್ತಾನೆ ಅಂತಕ್ಕಂಥ ಭಯ, ಯಾಕೆಂದರೆ ಧರ್ಮದಲ್ಲಿ ನಿಂತಿದ್ದಾಳೆ. ಜಗನ್ಮಾತೆ ಪರಮೇಶ್ವರನ ಒಂದು ಸಪೋರ್ಟ್ ಇದೆ. ಪರಮಾತ್ಮನ ಆಸರೆ ಇಲ್ಲಿರ ಏನೂ ನಡೆಯೋದಿಲ್ಲ ಪ್ರಪಂಚದಲ್ಲಿ. ನಮಗೂ ನಮ್ಮ ಜೀವನದಲ್ಲಿ ಏನಾಗುತ್ತೆ ಗೊತ್ತಾ, ಒಬ್ಬ ಭಗವದ್ ಭಕ್ತ ಅಂದರೆ ಚೆನ್ನಾಗಿ ತಿಳ್ಕೊಂಬಿಡಿ, ನಾವೆಲ್ಲ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ ಇದು.
ಹಿರಿಯರು ಹೇಳ್ತಾ ಇರ್ತಕ್ಕಂಥ ಮಾತುಗಳು ಮತ್ತು ಶಾಸ್ತ್ರಗಳು ಹೇಳ್ತಾ ಇರ್ತಕ್ಕಂಥ ಮಾತುಗಳು ಏನು ಅಂದರೆ, ಒಬ್ಬ ಭಗವದ್ ಭಕ್ತ ಅಂತಕ್ಕಂಥದ್ದು ಯಾವುದರಿಂದ ನಿರ್ಣಯ ಆಗತ್ತಂತೆ ಅಂದರೆ, ಭಗವಂತನ ಹೆಸರನ್ನು ಯಾವನು ಹೇಳ್ತೀನಿ ಅಂತ ಅನ್ನಕ್ಕಂಥ ಸಂಕಲ್ಪವನ್ನು ಮಾಡ್ಕೊತಾನೋ ಅವನು ಭಗವದ್ ಭಕ್ತ ಅಂತ. ಭಗವದ್ ಭಕ್ತ ಅಂದರೆ ಇನ್ನೇನೋ ಅಂತ ತಿಳ್ಕೊಬೇಡಿ, ಅದು ಮಾಡಬೇಕು, ಇದು ಮಾಡಬೇಕು, ತಪಸ್ ಮಾಡಬೇಕು, ಯೋಗ ಮಾಡಬೇಕು, ಇದೆಲ್ಲ ಬೇಸಿಕ್ಕಾಗಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡೋ ಸಂಕಲ್ಪವನ್ನು ಯಾರು ತಗೊತಾರೆ ಅವರು ಭಗವದ್ ಭಕ್ತರು. ಆ ಭಗವದ್ ಭಕ್ತರ ವಿಚಾರಕ್ಕೆ ಬ್ರಹ್ಮಾದಿ ದೇವತೆಗಳು ಕೂಡ ಕೈಕಟ್ಟಿ ನಿಲ್ತಾರಂತೆ, ಅವ್ರ ಸುದ್ದಿಗೆ ಬರೋದಿಲ್ವಂತೆ. ಅಂದರೆ ಭಗವದ್ ಭಕ್ತರ ಸುದ್ದಿಗೆ ನವಗ್ರಹಗಳಾಗಲಿ, ಬ್ರಹ್ಮಾದಿ ದೇವತೆಗಳಾಗಲಿ, ದಿಕ್ಪಾಲಕರಾಗಲಿ ಅವ್ರ ಸುದ್ದಿಗೆ ಬರೋದಿಲ್ಲ. ಆದರೂ ಕೂಡ ಜೀವನದಲ್ಲಿ ಎಷ್ಟು ಕಷ್ಟ ಕೊಡ್ತಾನೆ ಭಗವಂತ. ಇದು ಮೀರಾಬಾಯಿ ಎಷ್ಟು ಕಷ್ಟಪಟ್ಟರು, ಕನಕದಾಸರು ಎಷ್ಟು ಕಷ್ಟಪಟ್ಟರು. ಪ್ರತಿಯೊಬ್ಬರ ಭಕ್ತರ ಜೀವನಗಳನ್ನು ತೆಗೆದು ನೋಡಿದ್ರೆ ಭಕ್ತರ ಜೀವನ ಎಲ್ಲ ಕೂಡ ಕಷ್ಟಗಳ ಮಯ. ಈ ಕಷ್ಟಗಳು ಕೊಡ್ತಾ ಇರ್ತಕ್ಕಂಥವ್ರು ಯಾರು? ಸಾಮಾನ್ಯವಾಗಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಜನಗಳು. ಯಾಕೆ ಅಷ್ಟು ಕಷ್ಟ ಕೊಡ್ತಾರೆ ಅಂತಂದರೆ, ಭಗವಂತನ ಭಕ್ತರಿಗೆ ಯಾವ ಥರದಲ್ಲೂ ಆಪತ್ತನ್ನು ತಂದೊಡ್ಡೋದಕ್ಕೆ ಯಾರೂ ಶಕ್ಯರಲ್ವಂತೆ. ಆದರೆ ಭಗವಂತನೇ ಇವ್ರನ್ನ ಪ್ರಿಪೇರ್ ಮಾಡ್ತಾನಂತೆ. ಹೋಗ್ರಿ ನನ್ನ ಭಕ್ತನಿಗೆ ಕಷ್ಟ ಕೊಡ್ರಿ. ಪ್ರಹ್ಲಾದನಿಗೆ ಎಷ್ಟು ಕಷ್ಟ ಬಂತು, ಹಿರಣ್ಯಕಶಿಪು ಎಷ್ಟು ಕಷ್ಟ ಕೊಟ್ಟ. ಯಾಕೆಂದರೆ ಭಗವಂತನೇನಂತೆ ಅದು ಮಾಡೋದು. ಹೋಗ್ರಿ ಕಷ್ಟ ಕೊಡ್ರಿ ನನ್ನ ಭಕ್ತನಿಗೆ ಅಂತ ಹೇಳ್ಬಿಟ್ಟು ಅಂತ. ಯಾಕೆ ಅಂತಂದರೆ ಆ ಕಷ್ಟ ಕೊಡ್ತಕ್ಕಂಥದ್ದು ಒಂದು ಟಾಸ್ಕ್. ಇದ್ರಲ್ಲಿ ಗೆಲ್ತಾನ ನನ್ನ ಭಕ್ತ ಸೋಲ್ತಾನ ಅಂತ ಹೇಳ್ಬಿಟ್ಟು ಟೆಸ್ಟು. ಅವನೇನನ್ನ ಗುರುಬರಾಯಿಸ್ಬಿಡೋದು, ಅವರೇನೋ ಅಂದಾಗ ಹೇಗೆ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರಿಗೆ ಬಾಯಿಗೆ ಕೊಟ್ಟು ಜಗಳ ಮಾಡಿಬಿಡೋದು, ಇವೆಲ್ಲ ಮಾಡಿಬಿಟ್ರೆ ಭಗವಂತ ಇವನಿನ್ನ ಪಕ್ವ ಆಗಿಲ್ಲ ಅಂತ ಬಿಟ್ಬಿಡ್ತಾನಂತ. ಇನ್ನೂ ಒಂದಷ್ಟು ಜನ್ಮನ ಕಳಿಯಪ್ಪ ಅಂತ ಹೇಳ್ಬಿಟ್ಟು. ಯಾರನ್ನ ತೊಂದರೆ ಕೊಟ್ಟಾಗ, ನೋಯಿಸಿದಾಗ, ಅವಮಾನ ಮಾಡಿದಾಗ ಅವನು ಅದೇನು ಪ್ರತಿಕ್ರಿಯೆ ಕೊಡ್ದಿರ ಸುಮ್ಮನೆ ಮೌನವಾಗಿದ್ದ ಅಂತಂದರೆ ಅವ್ನು ಪಕ್ವ ಆಗಿಬಿಟ್ಟಿದ್ದಾನೆ ಅಂತ. ಅವನು ಫಸ್ಟ್ ಅವನನ್ನು ರಿಸರ್ವ್ ಕ್ಯಾಂಡಿಡೇಟ್ ಅಂತ, ಅಂದರೆ ಮೋಕ್ಷಕ್ಕೆ ಅವನು ರಿಸರ್ವ್ ಕ್ಯಾಂಡಿಡೇಟ್ ಅಂತ ಮಾಡ್ಕೊಂಡ್ಬಿಡ್ತಾನಂತೆ. ಇವ್ರಿಗೆ ಏಕನಾಥರಿಗೆ ಎಷ್ಟು ಕಷ್ಟ ಬಂತು ನೋಡಿ. ಭಾಗವತದಲ್ಲಿ ಒಂದು ಕತೆ ಬರುತ್ತೆ. ಅದೇನು ಅಂತಂದರೆ, ಒಬ್ಬ ದೇವಸ್ಥಾನದ ಮುಂದೆ ಒಬ್ಬ ಭಕ್ತ ಬರ್ತಾ ಇದ್ದಂತೆ. ಯಾರೋ ಮಕ್ಕಳು ಅವರು ಇವರು ಎಲ್ಲ ಕೂಡ ಏನು ಮಾಡ್ತಾ ಇದ್ರಂತೆ, ಹುಚ್ಚ ಅಂತ ತಿಳ್ಕೊಂಡು ಮುಳ್ಳಿರ್ತಕ್ಕಂಥ ಕಟ್ಟಿಗೆಗಳಿಂದ ಆ ಭಕ್ತನ ಬೆನ್ನನ್ನು ಹೊಡಿತಾ ಇದ್ರಂತೆ, ರಕ್ತ ಬರೋವಂಗೆ ಹೊಡಿತಾ ಇದ್ರಂತೆ. ಕಲ್ಲುಗಳನ್ನು ತೆಗೆದು ಬಿಸಿರ್ತಾ ಇದ್ರಂತೆ ಆತನ ಮೇಲೆ. ಬಹಳ ಹಿಂಸೆ ಆಗ್ತಾ ಇತ್ತಂತೆ, ಬೆನ್ನು ಹರಿದು ರಕ್ತ ಬರ್ತಾ ಇತ್ತಂತೆ. ತಕ್ಷಣ ಮಹಾವಿಷ್ಣು ಏನು ಮಾಡ್ತಾ ಇದ್ದಂತೆ ಅಂದರೆ, ಮಹಾಲಕ್ಷ್ಮಿ ಜೊತೆಯಲ್ಲಿ ಪಗಡೆ ಆಡ್ತಾ ಕೂತಿದ್ನಂತೆ. ಪಗಡೆನಲ್ಲೇ ಬಿಟ್ಟು ದಡ 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 ಅಂತ ಓಡ್ಬಿಟ್ನಂತೆ ವೈಕುಂಠದಿಂದ. ಯಾಕೆಂದ್ರೆ ನನ್ನ ಭಕ್ತನಿಗೆ ಕಷ್ಟ ಆಗ್ತಾ ಇದೆ, ನಾನು ಹೋಗಿ ಅವನನ್ನು ರಕ್ಷಣೆ ಮಾಡಬೇಕು ಅಂತ ಬಿಟ್ಟಂತೆ. ಸ್ವಲ್ಪ ತಾಗೋ ಅಷ್ಟೊತ್ತಿಗೆ ವಾಪಸ್ ಬಂದಂತೆ, ಸೈಲೆಂಟಾಗಿ ಬಂದು ಮತ್ತೆ ಪಗಡೆ ಆಡ್ತಾ ಕೂತ್ಕೊಂಡಂತೆ. ಮಹಾಲಕ್ಷ್ಮಿಗೆ ಆಶ್ಚರ್ಯ, ಇದೇನು ಭಕ್ತನ ರಕ್ಷಣೆ ಮಾಡ್ತೀನಿ ಅಂತ ಓಡೋದು ಪರಮಾತ್ಮ ಯಾಕೆ ಇಮಿಡಿಯೇಟ್ ವಾಪಸ್ ಬಂದುಬಿಟ್ಟ ಅಂತೇಳ್ಬಿಟ್ಟು. ಯಾಕೆ ಸ್ವಾಮಿ ನಿಮ್ಮ ಭಕ್ತನ ಕಾಪಾಡಲಿಲ್ವಾ, ಯಾಕೆ ವಾಪಸ್ ಬಂದುಬಿಟ್ರೆ? ನಾನು ಆತನ ಕಾಪಾಡೋಣ ಅಂತಲೇ ಹೋದೆ, ಅಷ್ಟರೊಳಗೆ ಆತ ಏನು ಮಾಡಿದೆ ಅಂದರೆ ಕೆಳಗಿದ್ದಿದ್ದ ಕಲ್ಲನ್ನ ಮೇಲೆ ಕೆತ್ಕೊಂಡ. ಆಗ್ಬಿಡ್ತೀನಿ ನನಗೆ ಏನನ್ನ ಹೊಡೆದಿದ್ದೀರಾ ಅಂತಂದರೆ ಅಂತೇಳ್ಬಿಟ್ಟು. ಆಗ ಅವನ ರಕ್ಷಣೆ ಅವನೇ ಮಾಡ್ಕೊತಿದ್ದಾನೆ, ನನ್ನ ಅವಶ್ಯಕತೆ ಇಲ್ಲ ಅಂತ ವಾಪಸ್ ಬಂದೆ ಅಂತ ಹೇಳ್ತಾನೆ. ಈ ಕಥೆಯಿಂದ ಗೊತ್ತಾಗೋದೇನು ಅಂತಂದರೆ, ಭಕ್ತನನ್ನು ಭಗವಂತ ಯಾವತ್ತಿಗೂ ಕೂಡ ರಕ್ಷಣೆ ಮಾಡ್ತಾ ಇರ್ತಾರೆ. ದೇವಿ ಭಾಗವತದಲ್ಲಿ ಫಲಶ್ರುತಿನಲ್ಲಿ ಹೇಳ್ತಾರೆ, ಆಕೆ 18 ಥರದ ಆಯುಧಗಳನ್ನು ಹಿಡ್ಕೊಂಡು 18 ಥರದ ಕೈಗಳಿಂದ ಭಕ್ತನ ಹಿಂದೆ ಮುಂದೆ ಸುತ್ತಾಳಂತೆ. ಯಾರು? ಭಗವತಿ. ಆತ ಏನನ್ನ ಮುಳ್ಳು ತೊಳೆದು ಬಿಟ್ಟರೆ ಆ ಮುಳ್ಳನ್ನು ಕಿತ್ತು ಆ ಕಾಲಿಗೆ ಮುಲಾಮನ್ನು ಹಚ್ಚಿ ತನ್ನ ಸೆರಗದಲ್ಲಿ ಗಾಳಿ ಬೀಸ್ತಾಳಂತೆ, ಸೆರಗಲ್ಲಿ ಭಕ್ತನ ಕಾಲಿಗೆ. ಆಮೇಲೆ ಭಕ್ತ ಮಲಗಿದ್ರೆ ಆತನ ತಲೆಯನ್ನು ತೊಡೆ ಮೇಲೆ ಇಟ್ಕೊಂಡು ಆತನನ್ನು ರಕ್ಷಣೆ ಮಾಡ್ತಾ ಇರ್ತಾಳಂತೆ. ಆತನಿಗೆ ಆಹಾರ ಅವುಗಳನ್ನೆಲ್ಲ ಪಾನೀಯ ಇವುಗಳನ್ನೆಲ್ಲ ಭಗವತಿನೇ ಒದಗಿಸ್ತಾಳಂತೆ. ಇದು ದೇವಿ ಭಾಗವತದಲ್ಲಿ ಬರ್ತಾ ಇರ್ತಕ್ಕಂಥ ಮಾತು. ಯಾರು ಭಗವತಿ ಭಕ್ತರೋ ಅವ್ರನ್ನ ಸದಾಕಾಲ ಸಾಯುಧದರಳಾಗಿ 18 ಥರದ ಆಯುಧಗಳನ್ನು ಹಿಡ್ಕೊಂಡು ಸುತ್ತಮುತ್ತ ಕಾಪಾಡ್ತಾ ಇರ್ತಾಳಂತೆ ಭಗವಂತ. ಹಾಗಾಗಿ ಭಕ್ತನಿಗೆ ಯಾವುದೇ ಥರದಲ್ಲೂ ತೊಂದರೆ ಇಲ್ಲ. ಆದರೆ ಭಕ್ತರು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ, ಭಗವಂತ ನಮ್ಮನ್ನು ಕಾಪಾಡ್ತಾ ಇದ್ದಾನೆ, ನಮಗೇನೂ ಭಯ ಇಲ್ಲ ಅಂತಕ್ಕಂಥ ಅದೇ ನಿರ್ಭಯತ್ವ ಸೀತಾದೇವಿಗಿತ್ತು. ನಾನು ರಾಮನಿಗೆ ಸಂಬಂಧಪಟ್ಟಿರತಕ್ಕಂಥವಳು, ನನಗೇನು ಭಯ ಅಂತೇಳ್ಬಿಟ್ಟು. ಅವ್ನು ರಾವಣ ಅಲ್ಲದೆ ಇನ್ನೊವನನ್ನ ಆಗಿರಲಿ ಬಿಡು, ಎಂಥ ಲಂಕಾಧಿಪತಿನೇ ಆಗಿರಲಿ, ಎಂಥ ರಾಕ್ಷಸನೇ ಆಗಿರಲಿ, ನನಗೇನಾಗಬೇಕು ಅಂತಬಿಟ್ಟು ಅದೇ ಧೈರ್ಯದಲ್ಲಿ ಸೀತಾದೇವಿ ರಾವಣನಿಗೆ ಹಿತನುಡಿಗಳನ್ನು ಹೇಳ್ತಾ ಇದ್ದಾಳೆ. ಹೆಂಗೆ ಅಂತಂದರೆ, ಒಬ್ಬ ಡಾಕ್ಟ್ರಾಗಿ ಒಬ್ಬ ವೈದ್ಯ ಹೆಂಗೆ ಪಥ್ಯ ಹೇಳ್ತಾನೆ, ನೋಡಪ್ಪ ನೀನು ಇದು ತಿನ್ನಬೇಕು, ಇದು ತಿನ್ನಬಾರ್ದು, ನಿನಗಿಂಥ ಕಾಯಿಲೆ ಇದೆ, ಇಂಥದ್ದು ತಿಂದರೆ ಒಳ್ಳೇದಾಗುತ್ತೆ, ಇಂಥದ್ದು ತಿಂದರೆ ಕೆಟ್ಟದ್ದಾಗುತ್ತೆ ಅಂತ ಡಾಕ್ಟ್ರ್ ಹೆಂಗೆ ಹೇಳ್ತಾರೋ ಅಷ್ಟು ಅನುನಯಿಸಿ ಅಷ್ಟು ಹಿತವಾಗಿ ರಾವಣನಿಗೆ ಬುದ್ಧಿ ಹೇಳ್ತಾ ಇದ್ದಾಳೆ ಸೀತಾದೇವಿ. ಇದೂ ಕೇಳಲಿಲ್ಲ ಅಂತಂದರೆ ರಾವಣ ಹಾಳಾದ ಅಂತಲೇ ಅರ್ಥ. ಯಾಕೆಂದರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಹಿತನುಡಿಗಳು ತಾಯಿ ಹೇಳ್ತಾ ಇದ್ದಾಳೆ. 21ನೇ ಸರ್ಗ. ಸೀತಾಮಾತೆಯು ರಾವಣನಿಗೆ ಹಿತವಾಕ್ಯವನ್ನು ಹೇಳಿ ಶ್ರೀರಾಮನ ಮಹಿಮೆಯನ್ನು ಕೊಂಡಾಡಿದುದು. ಅಪ್ಪ, ರಾಮ ಅಂತಂದರೆ ನೀನು ತಿಳ್ಕೊಂಡಂಗಲ್ಲ, ಅವನು ಸಾಮಾನ್ಯ ಅಂತ ಅನ್ಕೋಬೇಡ, ಅವನ ಮಹಿಮೆ ಏನು ಅಂತ ಹೇಳ್ತಾ ಇದ್ದಾಳೆ.
ರಾವಣನ ಮಾತುಗಳಿಂದ ದುಃಖಿತಳಾದ ಸೀತಾದೇವಿಯು ಅಳುತ್ತಾ ತರತರನೆ ನಡುಗುತ್ತಾ ಪತಿಯಾದ ಶ್ರೀರಾಮನನ್ನೇ ಸದಾ ಚಿಂತಿಸುತ್ತಿದ್ದಳು. ರಾವಣ ಅಷ್ಟೆಲ್ಲ ಮಾತಾಡ್ತಾ ಇದ್ರು ಕೂಡ, ಅಂದರೆ ಮಾತಾಡೋ ಅಂಥ ಟೈಮ್ನಲ್ಲಿ ಸೀತಾದೇವಿ ಏನು ಪ್ರತಿಕ್ರಿಯೆ ಕೊಡ್ತಾ ಇದ್ಲು ಅಂತ. ಅಷ್ಟೆಲ್ಲ ಮಾತಾಡ್ತಾ ಇದ್ರೆ ರಾವಣ ಸೀತಾದೇವಿ ಅಳುತ್ತಾ ತರತರನೆ ನಡುಗುತ್ತಾ ಪತಿಯಾಗಿರ್ತಕ್ಕಂಥ ಶ್ರೀರಾಮನನ್ನೇ ಹೃದಯದಲ್ಲಿ ಸದಾ ಚಿಂತನೆ ಮಾಡ್ತಾ ಇದ್ದಾಳಂತೆ. ನೋಡಿ, ಇಲ್ಲಿ ಇನ್ನೊಂದು ಗುಟ್ಟು ಹೇಳ್ಬಿಡ್ತೀನಿ. ಸೀತಾದೇವಿ ಅಂತ ಎಲ್ಲಿ ಬಂದರೆ ಅಲ್ಲೆಲ್ಲ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ ಜೀವಾತ್ಮ ಅಂತ ಅರ್ಥ ಮಾಡ್ಕೋಬೇಕು. ರಾವಣ, ಕುಂಭಕರ್ಣ, ವಿಭೀಷಣ ಅಂತ ಎಲ್ಲೆಲ್ಲಿ ಬಂದರೆ ಸತ್ವ, ರಜಸ್ಸು, ತಮೋಗುಣಗಳು ಅಂತ ಅರ್ಥ ಮಾಡ್ಕೋಬೇಕು. ಜೀವನ ಅಂತಕ್ಕಂಥದ್ದು ನಮಗೆ ಎಷ್ಟು ಪರೀಕ್ಷೆಗಳನ್ನು ಒಡ್ಡುತ್ತೆ ಅಂತೇಳಿ. ಹನುಮಂತ ಅಂತ ಎಲ್ಲೇ ಬಂದರೂ ಕೂಡ ಸದ್ಗುರು ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಶ್ರೀ ಗುರು ಚರಣ ಸರೋಜ ರಚೆ ಅಂತ ಹೇಳ್ತಾರೆ. ಸದ್ಗುರು ಆತನೇ ಜೀವಾತ್ಮನನ್ನು ಪರಮಾತ್ಮನ ಜೊತೆಯಲ್ಲಿ ಸೇರಿಸ್ತಕ್ಕಂಥ ಮಾಧ್ಯಮ. ಹಾಗಾಗಿ ಸದ್ಗುರು ಅಂತ ತಿಳ್ಕೋಬೇಕು. ಲಂಕೆ ಅಂತ ಎಲ್ಲೇ ಬಂದರೂ ಕೂಡ ಆ ಅದ್ಭುತವಾಗಿರ್ತಕ್ಕಂಥ ವೈಭವೋಪೇತವಾಗಿರ್ತಕ್ಕಂಥ ಲಂಕೆ ಯಾವುದು ಅಂತಂದರೆ 9 ದ್ವಾರ ಇರತಕ್ಕಂಥ ನಮ್ಮ ಶರೀರ. ಇದನ್ನು ಅರ್ಥ ಮಾಡ್ಕೋಬೇಕು. ತತ್ವತಃ ಈ ಶರೀರ ಅಂತ ಅರ್ಥ ಮಾಡ್ಕೋಬೇಕು. ಅಯೋಧ್ಯೆ ಅಂತಂದರೆ ಯಾವುದು ಅಂದರೆ ಪರಮಪದ, ಗೋಲೋಕ ಬೃಂದಾವನ. ರಾಮ ಅಂತಂದರೆ ಪರಮಾತ್ಮ. ಇಷ್ಟು ನಮ್ಮ ಮೈಂಡಲ್ಲಿ ಇಟ್ಕೋಬೇಕು. ಈಗ ಸೀತಾದೇವಿ ಹೇಳ್ತಾ ಇದ್ದಾಳೆ, ಶುಚಿಸ್ಮಿತಿಯಾದ ಸಾಧ್ವಿಯಾದ ಆ ಮಾತೆಯು ಪರಪುರುಷನಾದ ರಾವಣನೊಡನೆ ನೇರವಾಗಿ ಮಾತನಾಡಬಾರದೆಂದು ಒಂದು ಹುಲ್ಲು ಕಡ್ಡಿಯೊಂದನ್ನು ಮಧ್ಯದಲ್ಲಿ ಅಡ್ಡ ಹಿಡಿದು ಹೀಗೆ ನುಡಿದಳು. ಒಬ್ಬ ಕುಲಸ್ತ್ರೀ ಪರಪುರುಷನ ಜೊತೆ ಮಾತಾಡಬಾರ್ದು ನೇರವಾಗಿ. ಅದು ಇರ್ತಕ್ಕಂಥ ಶಾಸ್ತ್ರ. ನೇರವಾಗಿ ಮಾತಾಡಬಾರ್ದು ಅಂತ. ಹಿಂದಿನ ಕಾಲದಲ್ಲಿ ಹೆಂಗೆ ಅಂದರೆ ಯಾರಾದರೂ ಮನೆಗೆ ಬಂದರೆ ಬಾಗಿಲು ಹಿಂದ್ಗಡೆ ನಿಂತ್ಕೊಂಡು ಮಾತಾಡೋವಂತ. ಸ್ತ್ರೀಯರು ಏನು ಮಾಡೋರು ಅಂತಂದರೆ ಬಾಗಿಲು ಹಿಂದ್ಗಡೆ ನಿಂತ್ಕೊಂಡು ಮಾತಾಡೋವಂತ. ಆ ಥರ ಒಂದು ಪದ್ಧತಿ ಇತ್ತು. ಈಗಿಲ್ಲ ಬಿಡಿ, ನೇರ ಏನೋ ಯಾರು ಬೇಕಾಗಿತ್ತೋ ಅಂತೇಳ್ಬಿಟ್ಟು ಇಷ್ಟು ದಾಷ್ಟ್ಯವಾಗಿ ಕೇಳ್ತಾರೆ. ಅಷ್ಟು ಕುಲಸ್ತ್ರೀ ಅಂತಕ್ಕಂಥವಳು ಪರಪುರುಷನ ಜೊತೆ ಮಾತಾಡಬಾರ್ದು ಅಂತಕ್ಕಂಥದ್ದು ಒಂದು. ಎರಡನೇದೇನು ಅಂತಂದರೆ, ರಾವಣ ಬುದ್ಧಿ ಇದ್ದರೆ ಅನ್ನ ತಿಂತೀಯಾ, ಇಲ್ಲ ಅಂದರೆ ಹುಲ್ಲು ತಿಂತೀಯಾ ಅಂತ ತೋರಿಸೋದಕ್ಕೆ ಆ ಗರಿಕೆಯನ್ನು ತೆಗೆದು ಹಿಂಗೆ ಮುಂದೆ ಇಟ್ಕೊಂಡ್ಲಂತ ಸೀತಾದೇವಿ ಮಾತಾಡೋದಕ್ಕೆ ಮುಂಚೆ. ಆಮೇಲೆ ಎರಡನೇ ಕಾರಣ ಏನು ಅಂತಂದರೆ, ಹೇ ರಾವಣ, ನೀನು ಎಂಥ ಲಂಕಾಧಿಪತಿಯನ್ನು ಆಗಿರು, ಎಂಥ ರಾಕ್ಷಸಾಧಿಪತಿಯನ್ನು ಆಗಿರು, ನನ್ನ ಲೆಕ್ಕಕ್ಕೆ ನೀನೇನು ಅಂತಂದರೆ ಒಂದು ಹುಲ್ಲು ಕಡ್ಡಿಗೆ ಸಮಾನ ಅಷ್ಟೇ, ನೀನು ಬೇರೆ ಏನಲ್ಲ ಅಂತಕ್ಕಂಥ ಒಂದು ಧೋರಣೆ. ಎರಡನೇದೇನು ಅಂತಂದರೆ ದೂರ್ವ. ಆ ಗರಿಕೆ ಅಂತಂದರೆ ಶಾಸ್ತ್ರಗಳಲ್ಲಿ ದೂರ್ವ ದುಸ್ವಪ್ನನಾಶಿನಿ ಅಂತ ಹೇಳ್ತಾರೆ. ಆ ದೂರ್ವ ಆ ಎಲ್ಲ ದೋಷಗಳನ್ನು ಕೂಡ ನಿವಾರಣೆ. ಗರಿಕೆ ಈಗ ಮತ್ತು ದರ್ಬೆ ಇವೆರಡಕ್ಕೂ ಕೂಡ ನಮ್ಮ ವೈದಿಕ ಸನಾತನ ಪರಂಪರೆಯಲ್ಲಿ ಅದರದೇ ಆಗಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಮಹತ್ವ ಇರುತ್ತೆ. ನಾವು ಗಣಪತಿಗೆ ಗರಿಕೆಯನ್ನು ಯಾಕೆ ಪೂಜೆ ಮಾಡೋದು? ಏನೋ ಗಣಪತಿಗೆ ತುಂಬ ಇಷ್ಟ, ಗರಿಕೆ ಹಾಕಿದ ತಕ್ಷಣ ತಿಂದಾಕ್ಬಿಡ್ತಾನೆ ಅಂತಲ್ಲ. ಗರಿಕೆಯಲ್ಲಿ ನಮ್ಮ ದೋಷಗಳನ್ನು ಕೊಡ್ತೀವಿ ಗಣಪತಿಗೆ. ಅದಕ್ಕೆ ಹೆಸರೇ ಸುಮುಖ ಅಂತ. ಸುಮುಖಶ್ಚ ಏಕದಂತಶ್ಚ ಕಪಿಲೋ ಗಜಕರ್ಣಿಕ ಅಂತ ಹೇಳ್ತಾರೆ. ಸುಮುಖ ಯಾವ ದೇವರಿಗೂ ಇಲ್ಲದೆ ಇರತಕ್ಕಂಥ ಒಂದು ಹೆಸರು ಗಣಪತಿಗಿದೆ ನೋಡಿ, ಸುಮುಖ ಅಂತ. ಸುಮುಖ ಅಂತಂದರೆ ಏನು ಅಂತಂದರೆ ಆತನ ಮುಖನ ನೋಡಿದ್ರೇ ಅದೃಷ್ಟ. ಆನೆ ಮುಖ ಅಂತಕ್ಕಂಥದ್ದು ಸಾಮಾನ್ಯ ಅಲ್ಲ, ಅದನ್ನು ನೋಡಿದ್ರೇ ಅದೃಷ್ಟ. ಕುದುರೆ, ಹಸುವಿನ ಪೃಷ್ಠಭಾಗ, ಕುದುರೆ ಮುಂಭಾಗ, ಆಮೇಲಿಂದ ಈ ಆನೆಯ ಮುಖ, ಇವೆಲ್ಲ ಕೂಡ ಶುಭ ಅಂತ ಹೇಳ್ತಾರೆ. ಹಾಗಾಗಿ ಸುಮುಖ, ಅವನ ಮುಖ ನೋಡಿದ್ರೇ ನಮ್ಗೆ ಎಷ್ಟೋ ಅದೃಷ್ಟ, ಎಷ್ಟೋ ಪಾಪನಾಶ ಅಂತಕ್ಕಂಥದ್ದಾಗತ್ತೆ. ಹಾಗಾಗಿ ಈ ಗರಿಕೆಯ ರೂಪದಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಪರಮಾತ್ಮನಿಗೆ ಏನು ಅಂತಂದರೆ, ಅಪ್ಪ ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು, ಪಾಪಗಳನ್ನು, ಕಷ್ಟಗಳನ್ನು ಈಗ ನಿನಗೆ ಸಮರ್ಪಣೆ ಮಾಡಿಬಿಡ್ತಾ ಇದ್ದೀವಿ ಅಂತೇಳಿ ಅದನ್ನೆಲ್ಲ ತಗೊಂಡು ನೀನು ನಿವಾರಣೆ ಮಾಡು ಅಂತಕ್ಕಂಥದ್ದು. ಹಾಗಾಗಿ ಗರಿಕೆಗೆ ತನ್ನದೇ ಆಗಿರತಕ್ಕಂಥ ಮಹತ್ವ ಇದೆ. ದುರ್ವಾಸ ಕೇಳಿದವರ ನಾವೆಲ್ಲ ಕೂಡ ಕೇಳಿದ್ದೀವಿ. ದುರ್ವಾಸ ಅಂತ, ದೂರ್ವಾ ಅಂತಂದರೆ ಗರಿಕೆ, ಅಸ ಅಂದರೆ ಅದರ ರಸ ಅಂತ. ಬರೀ ಗರಿಕೆ ರಸವನ್ನು ತಿಂದು ಜೀವನ ಮಾಡ್ತಾ ಇರ್ತಕ್ಕಂಥವನು, ತಪಸ್ ಮಾಡ್ಕೊಂಡಿರ್ತಕ್ಕಂಥವನು ಯಾವನು? ಅವನು ದುರ್ವಾಸ. ಅಂದರೆ ದುರ್ವಾಸ ಮಹರ್ಷಿಗಳಿಗೆ ಆಹಾರ ಯಾವುದು ಅಂತಂದರೆ ಬರೀ ಗರಿಕೆಯ ರಸ. ಅದಕ್ಕೆ ಬಳಸಿ ಕೃಷ್ಣ ಬ್ರಹ್ಮಚಾರಿ ಅಂತ, ಉಂಡು ದೂರ್ವಾಸ ಉಪವಾಸಿ ಅಂತ. ಕೇಳಿದ್ರೆ ನೀವು ಯಾವತ್ತನ್ನ? ಬಳಸಿ ಶ್ರೀಕೃಷ್ಣ ಬ್ರಹ್ಮಚಾರಿ, ಉಂಡು ದೂರ್ವಾಸ ಉಪವಾಸಿ ಅಂತ ಹೇಳ್ತಾರೆ. ಹೆಂಗೆ ಅಂತಂದರೆ ಯಮುನಾ ನದಿ ಹರಿತಾ ಇತ್ತಂತೆ. ಯಮುನಾ ನದಿಗೆ ಈ ಕಡೆ ದಡದಲ್ಲಿ ಒಂದು ಮರದ ಕೆಳಗೆ ದೂರ್ವಾಸರು ತಪಸ್ ಮಾಡ್ಕೊಂಡು ಕೂತಿದ್ರಂತೆ. ಈ ಕಡೆ ದಡದಲ್ಲಿ ಶ್ರೀಕೃಷ್ಣ ಕೊಳಲು ಬಾರಿಸ್ಕೊಂತ ಮಲ್ಕೊಂಡಿದ್ದಂತ ಒಂದು ಮರದ ಕೆಳಗಡೆ. ಗೊಲ್ಲ ಸ್ತ್ರೀಯರೆಲ್ಲರೂ ಕೂಡ ಬಂದ್ರಂತೆ, ಗೋಪಿಕಾ ಸ್ತ್ರೀಯರೆಲ್ಲ ಬಂದ್ರಂತೆ. ಎಲ್ಲ ಏನು ಮಾಡಿದ್ರಂತೆ ಅಂದರೆ ಅವತ್ತೇನೋ ಒಂದು ವಿಶೇಷವಾಗಿರ್ತಕ್ಕಂಥ ಹಬ್ಬ, ಕಾತ್ಯಾಯಿನಿ ವ್ರತ ಮಾಡಿರ್ತಾರೆ. ಶ್ರೀಕೃಷ್ಣನೇ ಗಂಡನಾಗಿ ಬೇಕು ಅಂತ ಹೇಳ್ಬಿಟ್ಟು ಅಂತ ಬೇರೆ ಬೇರೆ ಆಗಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಮಾಡಿಕೊಂಡು ಕೃಷ್ಣನಿಗೆ ನೈವೇದ್ಯಕ್ಕೆ ಅಂತ ತಂದಿರ್ತಾರೆ. ಎಲ್ಲ ಷಡ್ರಸೋಪೇತವಾಗಿರ್ತಕ್ಕಂಥ ಆಹಾರ. ಕೃಷ್ಣ ಹೇಳ್ತಾನೆ ನೋಡಿ, ಒಬ್ಬ ಬ್ರಾಹ್ಮಣ ಆ ನದಿ ಪಕ್ಕದಲ್ಲಿ ಒಂದು ಮರದ ಕೆಳಗಡೆ ಉಪವಾಸದಲ್ಲಿ ತಪಸ್ ಮಾಡ್ಕೊತಾ ಇದ್ದಾನೆ.
ಆತನಿಗೆ ನಾವು ಏನು ಆಹಾರ ನಿವೇದನೆ ಮಾಡಿದಿರಾ ತಗೋಬಾರ್ದು. ಈ ಆಹಾರ ಯಜ್ಞಶೇಷ ಆಗಬೇಕು. ಅದಕ್ಕೆ ನೀವೇನು ಮಾಡಿ ಅಂದರೆ ತೊಗೊಂಡೋಗ್ಬಿಟ್ಟು ಫಸ್ಟು ಆತನಿಗೆ ನಿವೇದನೆ ಮಾಡಿರಿ. ಆತ ಏನು ಉಳಿಸ್ತಾನೋ ತೊಗೊಂಬನ್ರಿ, ನಾನು ಸ್ವೀಕಾರ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಹೌದಾ ಸರಿ ಅಂತ ಹೇಳ್ತಾರೆ. ಆದರೆ ಯಮುನೆ ಗಂಗೆ ಥರ ಅಲ್ಲ, ವಿಶಾಲವಾಗಿರ್ತಕ್ಕಂಥ ಗಂಗೆ, ಆಳ ಕಡಿಮೆ. ಆದರೆ ಗಂಗೆ ಯಮುನೆನಲ್ಲಿ ಏನು ಅಂದರೆ ಸುಳಿಗಳು ಜಾಸ್ತಿ, ಮಡುವು. ಅದಕ್ಕೆ ನೋಡಿ ಕಾಳಿಂಗ ಮಡುವು ಅಂತ ಹೇಳ್ತಾರೆ. ಆ ಮಡುವು ಜಾಸ್ತಿ, ಆಳ ಜಾಸ್ತಿ. ಆಮೇಲೆ ಯಮುನೆ ಎಂಥ ಕಲರ್ ಇರ್ತಾಳೆ ಅಂದರೆ ಕೃಷ್ಣವರ್ಣೆ, ಅವಳು ಕಪ್ಪಾಗಿರ್ತಾಳೆ, ಒಳಗಡೆ ಏನಿದೆ ಅಂತ ಗೊತ್ತಾಗಲ್ಲ. ಹೇಗೆ ಇಳಿಯೋದು, ಹೇಗೆ ಬ್ರಿಡ್ಜ್ ಇಲ್ಲ, ಏನೂ ಇಲ್ಲ, ಯಮುನೆಯನ್ನು ದಾಟೋದು ಹೆಂಗೆ ಅಂತ ಕೃಷ್ಣನ ಕೇಳ್ತಾರೆ. ಅಪ್ಪ ಹೆಂಗೆ ನಾವು ಯಮುನೆಯನ್ನು ದಾಟ್ಕೊಂಡು ದುರ್ವಾಸರ ಹತ್ರಕ್ಕೆ ಹೋಗೋದು, ಈ ಅನ್ನನ ನೈವೇದ್ಯಕ್ಕೆ ಇಡೋದು ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ಯಮುನೆ ಹತ್ರಕ್ಕೆ ಹೋಗ್ಬಿಟ್ಟು ಶ್ರೀಕೃಷ್ಣ ಬ್ರಹ್ಮಚಾರಿ ಆಗಿದ್ದರೆ ದಾರಿ ಬಿಡು ಅಂತ ಕೇಳ್ರಿ. ಯಮುನೆ ದಾರಿ ಬಿಡ್ತಾಳೆ, ನೀವು ಆ ಕಡೆ ಹೊರಟೋಗ್ರಿ ಅಂತ ಹೇಳ್ತಾಳೆ. ಇದು ಯಾವುದೋ ಚೆನ್ನಾಗಿದೆಯಾ ಕಿಟ್ಕೋ ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಗೊಲ್ಲ ಸ್ತ್ರೀಯರು ಬಂದ್ಬಿಟ್ಟು ಯಮುನೆ ಮುಂದೆ ನಿಂತ್ಕೊಂಡು, ಅಮ್ಮ ಯಮುನಮ್ಮ, ಶ್ರೀಕೃಷ್ಣ ಬ್ರಹ್ಮಚಾರಿ ಆಗಿದ್ರೆ ದಾರಿ ಬಿಡಮ್ಮ ಅಂತ ಕೇಳಿದ್ರಂತೆ. ಯಮುನೆ ನೀಟಾಗಿ ದಾರಿ ಬಿಟ್ಬಿಟ್ರಂತೆ. ಈ ಗೊಲ್ಲ ಸ್ತ್ರೀಯರೆಲ್ಲ ಆ ಕಡೆಗೆ ಬಂದುಬಿಟ್ರಂತೆ. ಆ ಕಡೆಗೆ ಬಂದುಬಿಟ್ಟು ಅಂದ್ಕೊಂಡ್ರಂತೆ, ಅಲ್ಲ ಯಮುನೆ ಎಷ್ಟು ಅಮಾಯಕಳು ಪಾಪ, ಕೃಷ್ಣ ಬ್ರಹ್ಮಚಾರಿ ಅಂತಂದರೆ ಜಾಗ ಬಿಟ್ಬಿಟ್ಲಲ್ಲ, ದಾರಿ ಬಿಟ್ಬಿಟ್ಲಲ್ಲ ಅಂತ ಅಂದ್ಕೊಂಡ್ರಂತೆ. ಅಲ್ಲಿ ಬಂದು ದುರ್ವಾಸರ ಹತ್ರಕ್ಕೆ ಬಂದ್ರಂತೆ. ದುರ್ವಾಸರ ಹತ್ರಕ್ಕೆ ಬಂದ್ಬಿಟ್ಟು, ಸ್ವಾಮಿ ಇವತ್ತು ನಾವು ಹಬ್ಬ ಮಾಡಿದ್ದೀವಿ, ಕಾತ್ಯಾಯಿನಿ ವ್ರತ ಮಾಡಿದ್ದೀವಿ, ಷಡ್ರಸೋಪೇತವಾಗಿರತಕ್ಕಂಥ ಆಹಾರ ತಂದಿದ್ದೀವಿ, ದಯವಿಟ್ಟು ಇದನ್ನು ನೀವು ಸ್ವೀಕಾರ ಮಾಡಿ, ಏನನ್ನ ಸ್ವಲ್ಪ ಉಳಿಸಿದ್ರೆ ಶ್ರೀಕೃಷ್ಣ ಪ್ರಸಾದವಾಗಿ ತೊಗೊತಾನೆ ಅಂತ ಹೇಳ್ಬಿಟ್ಟು. ಓ ಹೌದಾ ಕೊಡಿ ಅಂತ ಹೇಳ್ಬಿಟ್ಟು ಆ ಪಾತ್ರೆಯನ್ನು ಒಂಚೂರು ಬಿಡ್ದಿರ ಬಳೆದು ತಿಂದಾಕ್ಬಿಡ್ತಾನೆ ದುರ್ವಾಸ. ಆತನ ಹೆಸರೇ ದುರ್ವಾಸ. ಅಂದರೆ ಗರಿಕೆ ಹುಲ್ಲಿನ ರಸ ಮಾತ್ರ ಕುಡ್ಕೊಂಡು ತಪಸ್ ಮಾಡ್ತಕ್ಕಂಥವನು. ಏನೋ ತಿನ್ಬಾರ್ತಾನೆ, ಸಾಲದ್ದಕ್ಕೆ ನಂಚ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಈ ಮಜ್ಜಿಗೆ ಮೆಣಸಿನ್ಕಾಯಿಗಳೆಲ್ಲ ತಂದಿರ್ತಾರೆ, ಅದನ್ನು ಕಚ್ಕೊಂಡು ತಿಂದಾಕ್ಬಿಡ್ತಾನೆ. ಯಾರೋ ದುರ್ವಾಸ ಏನೂ ಬಿಡಲ್ಲ, ಉಪ್ಪು ಖಾರ ಹುಳಿ ಷಡ್ರಸೋಪೇತವಾಗಿರ್ತಕ್ಕಂಥ ಎಲ್ಲ ಆಹಾರನೂ ತಿಂದ್ಬಿಡ್ತಾನೆ. ಕೃಷ್ಣನಿಗೆ ಏನೂ ಉಳಿಸೋದಿಲ್ಲ, ಎಲ್ಲ ಬಳೆದು ತಿಂದಾಕ್ಬಿಡ್ತಾನೆ. ತಿಂದ್ಬಿಟ್ಟು ಪಾತ್ರೆಗಳೆಲ್ಲ ವಾಪಸ್ ಕೊಟ್ಬಿಟ್ಟು ಹೋಗಿ ಅಂತ ಹೇಳ್ತಾನೆ. ಅಲ್ಲ ಸ್ವಾಮಿ ಬರೋವಾಗ ಹಿಂಗೆ ಹೇಳ್ಬಿಟ್ಟು ಬಂದ್ವಿ ನಾವು, ಯಮುನೆ ದಾರಿ ಬಿಟ್ಲು, ಇವಾಗ ನಾವು ವಾಪಸ್ ಹೋಗೋದು ಹೆಂಗೆ ಅಂತ ದುರ್ವಾಸ ಹೇಳ್ತಾನೆ. ದುರ್ವಾಸರು ಪಾಪ ಗರಿಕೆ ಹುಲ್ಲು ಬಿಟ್ಟರೆ, ಇದು ಗರಿಕೆ ಹುಲ್ಲಿನ ರಸ ಬಿಟ್ಟರೆ ಇನ್ನೇನೂ ತಿಂದಿರೋ ತಪಸ್ ಮಾಡ್ಕೊಳೋದು ನಿಜ ಆದರೆ ಎಲ್ಲೇ ಯಮುನಮ್ಮ ದಾರಿ ಬಿಡೋ ಅಂತ ಹೇಳೋದ್ರೆ ದಾರಿ ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ನಮ್ಮ ಎದುರುಗಾನೆ ಇಟ್ಟಿದ್ದೆಲ್ಲ ತಿಂದಾಕ್ಬಿಟ್ಟ, ಈ ಥರ ಕೊಟ್ಟಿದ್ದು ಮೆಣಸಿನ್ಕಾಯಿ ಎಲ್ಲ ಕಚ್ಕೊಂಡು ತಿಂದಾಕ್ಬಿಟ್ಟ, ತಿರುಗಿ ನಾನೇನು ತಿನ್ನಲ್ಲ ಅಂತ ಹೇಳ್ತಾ ಇದ್ದಾನೆ ದುರ್ವಾಸ ಅಂತ ಹೇಳ್ಬಿಟ್ಟು. ಕಡೆಗೆ ಬಂದು ಯಮುನೆ ಮುಂದೆ ನಿಂತ್ಕೊಂಡು ಅದೇ ಮಾತನ್ನ ಹೇಳ್ತಾರೆ, ಅಮ್ಮ ಯಮುನಮ್ಮ, ನಮ್ಮ ದುರ್ವಾಸರು ಗರಿಕೆ ಹುಲ್ಲಿನ ರಸ ಬಿಟ್ಟು ಇನ್ನೇನು ಸ್ವೀಕಾರ ಮಾಡದೇ ಇರೋರಾದರೆ ನಂಗೆ ದಾರಿ ಬಿಡಮ್ಮ ಅಂತ ಕೇಳಿದ್ರು. ಈಗ ಯಮುನೆ ದಾರಿ ಬಿಟ್ಬಿಟ್ಲಂತೆ. ಆರಾಮಾಗಿ ಈ ಕಡೆ ಬಂದ್ಬಿಟ್ಟು ಇದೇನು ಆಶ್ಚರ್ಯ, ಅಲ್ಲಿ ನೋಡಿದ್ರೆ ಹಂಗೆ ಹೇಳಿದ್ವಿ, ಇಲ್ಲಿ ನೋಡಿದ್ರಿ ಈ ಯಮುನೆ ಅಷ್ಟು ಅಮಾಯಕಗಳು ಯಾರೂ ಇಲ್ಲ ಪಾಪ, ತುಂಬಾ ಅಮಾಯಕಗಳು ಅಂತಂದರೆ ಇವಳೇ ಲೋಕಜ್ಞಾನ ಲೇನಿದೆ ಅಂತೆ ಯಮುನಮ್ಮೆ ಅಂತ ಅಂದ್ಕೊಂಡ್ರಂತೆ. ಎಲ್ಲ ಬಂದು ಜೋರಾಗಿ ನಕ್ಕೊಂಡು ಬಂದ್ರಂತೆ ಕೃಷ್ಣನ ಹತ್ರಕ್ಕೆ. ಏನು ಅಂತ ಕೇಳಿದ್ರಂತೆ. ಕೃಷ್ಣ ಆವಾಗ ಹೇಳಿದ್ರಂತೆ, ಅಲ್ಲ ಸ್ವಾಮಿ ನಾವೆಲ್ಲ ಗೋಪಿಕಾಸ್ತ್ರೀಯರ ಜೊತೆ ನೀನು ಕ್ರೀಡಿಸ್ತಾ ಇರ್ತೀಯ, ನೀನು ಬ್ರಹ್ಮಚಾರಿನ ಅಂತಂದರೆ ಯಮುನೆ ದಾರಿ ಬಿಟ್ಬಿಟ್ಲು. ಅಲ್ಲಿ ನೋಡಿದ್ರೆ ನಾವು ಇಟ್ಟಿದ್ದ ಆಹಾರನೆಲ್ಲ ತಿಂದುಬಿಟ್ಟ ದುರ್ವಾಸ. ಆದರೆ ದುರ್ವಾಸ ಬರೀ ಗರಿಕೆ ಹುಲ್ಲಿನ ರಸ ಕುಡ್ಕೊಂಡು ತಪಸ್ ಮಾಡೋನು ಅಂತಂದರೆ ಯಮುನೆ ದಾರಿ ಬಿಟ್ಬಿಡ್ಲಲ್ಲ, ಯಮುನೆಗಿಂತ ಅಮಾಯಕರು ಯಾರನ್ನ ಇದ್ದಾರ ಪ್ರಪಂಚದಲ್ಲಿ ಅಂತ ಕೇಳಿದ್ರಂತೆ ನಕ್ಕೊಂಡು. ಆವಾಗ ಕೃಷ್ಣ ಹೇಳಿದಂತೆ, ಅಲ್ಲ ಅದು ಹಾಗಲ್ಲ, ಏನೇ ಕ್ರಿಯೆ ಮಾಡ್ತಾಯಿದ್ರು ಕೂಡ ಕರ್ತೃತ್ವ ಭಾವ ಇಲ್ದಿರ ಮಾಡೋದರಿಂದ ಅವ್ರು ಮಾಡದೇ ಇದ್ದಂಗೆ ಲೆಕ್ಕ. ಕರ್ತೃತ್ವ ಭಾವ ಇಟ್ಕೊಂಡು ನಾವೇನು ಮಾಡ್ತೀವೋ ಅದು ನಾವು ಮಾಡ್ದಂಗೆ ಲೆಕ್ಕ, ಪಾಪ ಪುಣ್ಯ ನಮ್ಗೆ ಅಂಟ್ಕೊಳುತ್ತೆ. ಕರ್ತೃತ್ವ ಭಾವ ಇಲ್ದಿರ ನಾವೇನು ಮಾಡಿದ್ರು ಕೂಡ ಅದು ನಮ್ಗೆ ಅಂಟೋದಿಲ್ಲ. ಹಾಗಾಗಿ ನಾನು ಬಳಸಿ ಬ್ರಹ್ಮಚಾರಿ, ಆತ ಉಂಡು ಉಪವಾಸಿ ಅಂತ ಕೃಷ್ಣ ಹೇಳದಂತೆ. ಹಾಗಾಗಿ ಕರ್ತೃತ್ವ ಭಾವ ಇರಬಾರ್ದು. ನಮ್ಗೆ ಏನೇ ಮಾಡಿದ್ರು ನಾವೆಂಗೆ ಅಂತಂದರೆ, ಏನನ್ನ ಕೆಟ್ಟದ್ದಿದ್ರೆ ಕೆಟ್ಟದ್ದಕ್ಕೆ ಒಬ್ಬನೇ ಒಡೆಯ ಅಂತೆ, ಒಳ್ಳೇದಕ್ಕೆ 100 ಜನ ಒಡೆಯರಂತೆ. ಏನಂದ್ರೆ ಎಲ್ಲ ಒಂದು ಸಕ್ಸಸ್ ಆಗಿಬಿಟ್ಟಿದೆ ಅಂದರೆ ಅದು ನನ್ನಿಂದನೇ ಆಗಿದ್ದು ಗೊತ್ತಾ, ನಾನೇ ಮಾಡಿದ್ದು, ನಾನು ಹಂಗೆ ಮಾಡದೇ ಇದ್ರೆ ಆಗ್ತಾ ಇತ್ತಾ, ನಾನೇ ಆ ಥರ ಮಾಡಿದ್ದು ಅಂತ ಪ್ರತಿಯೊಬ್ಬರು ಹಂಗೆ ಹೇಳ್ಕೊತಾರೆ. ಏನೋ ಸಕ್ಸಸ್ ಆದರೆ ಅಲ್ಲೇನು ಎಂಥ ಕೆಲಸ ಆಗೋಗಿದೆ, ಯಾರು ಇದು ಮಾಡಿದ್ದು ಅಂತಂದರೆ ಒಬ್ಬನು ಅಲ್ಲ ಆನ್ಸರ್ ಹೇಳೋದಕ್ಕೆ ಇರೋದಿಲ್ಲ. ನಾನಲ್ಲಪ್ಪ, ಆಗ ಅವ್ನು ಮಾಡಿದ್ದು, ಇವ್ನು ಮಾಡಿದ್ದು ನಾನಲ್ಲ ಅಂತೇಳಿ. ಅಂದರೆ ಇದರ ಅರ್ಥ ಏನು ಅಂದರೆ ಕರ್ತೃತ್ವ ಭಾವ. ನಾವು ಯಾವಾಗ ಏನು ಮಾಡ್ತೀವಿ ಅಂದರೆ ಹೊಗಳ್ಕೊಳೋದಕ್ಕೆ ಇಷ್ಟಪಡ್ತೀವಿ, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ ಅಂತ. ಯಾರಿಗೆ ಆ ಕರ್ತೃತ್ವ ಭಾವ ಇರುತ್ತೋ ಅವ್ರಿಗದು ಅಂಟತ್ತೆ ಅಂತ. ಅಂತಹ ದುರ್ವಾಸರು ಆಹಾರವಾಗಿ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಗರಿಕೆ ರಸ, ಯಾರು ಗರಿಕೆ ರಸನ, ಗರಿಕೆ ಎಳೆ ಚಿಗುರುಗಳನ್ನು ತಿಂತಾರೆ ಬೆಳಗ್ಗೆ ಎದ್ದು, ಅವ್ರಿಗೆ ಕ್ಯಾನ್ಸರ್ ಬರೋದಿಲ್ವಂತ. ಯಾವುದೇ ಒಳಗಡೆ ಇರ್ತಕ್ಕಂಥ ಸೂಕ್ಷ್ಮಾಂಗಗಳು ಅಂದರೆ ಜಠರ, ಲಿವರು, ಯಕೃತ್ತು ಇವು ಫೇಲ್ಯೂರ್ ಆಗೋದಿಲ್ವಂತ. ಅದ್ಭುತವಾಗಿರ್ತಕ್ಕಂಥ ಮೆಡಿಸಿನ್. ಆಮೇಲೆ ಯಾರಿಗಾದರೂ ಕೆಟ್ಟ ಕನಸುಗಳು ಬರ್ತಾ ಇದೆ ಅಂತಂದರೆ ಅದನ್ನು ದಿಂಬು ಕೆಳಗಿಟ್ಕೊಂಡು ನಿದ್ದೆ ಮಾಡ್ತಾರೆ. ದುಸ್ವಪ್ನ ನಾಶಿನಿ ಅಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಅಷ್ಟು ಮಹತ್ವ ಇದೆ ಗರಿಕೆಗೆ.
ಹಾಗಾಗಿ ಆ ಗರಿಕೆಯನ್ನು ಮುಂದೆ ಇಟ್ಕೊಂಡ್ಲಂತೆ. ಅಂದರೆ ಅಂಥ ಮಹತ್ವವಾಗಿರ್ತಕ್ಕಂಥ ಗರಿಕೆಯೇ ನನ್ನ ಮಧ್ಯದಲ್ಲಿ ಮೀಡಿಯೇಟ್ರ್, ರಾವಣನಿಗೆ ಮತ್ತು ಸೀತಾದೇವಿಗೆ ಮೀಡಿಯೇಟ್ರ್. ನಾನು ರಾವಣನನ್ನು ನೇರವಾಗಿ ಮಾತಾಡ್ತಾ ಇಲ್ಲ, ರಾವಣ ಸೀತೆಯನ್ನು ನೇರವಾಗಿ ಮಾತಾಡ್ತಾ ಇಲ್ಲ. ಮೀಡಿಯೇಟ್ರ್ ಮಧ್ಯದಲ್ಲಿ ಶಾಸ್ತ್ರಬದ್ಧವಾಗಿರತಕ್ಕಂಥ ಗರಿಕೆ ಹುಲ್ಲಿದೆ ಅಂತಕ್ಕಂಥದ್ದನ್ನು ತೋರಿಸೋದಕ್ಕೋಸ್ಕರ ಗರಿಕೆ ಹುಲ್ಲನ್ನು ಸೀತಾದೇವಿ ಇಟ್ಕೊಂಡ್ಲಂತೆ. ಇನ್ನು ಕಾಕಾಸುರನ ಸಂಹಾರ ಅಂದರೆ ಕಾಕಾಸುರ ಅಂತಕ್ಕಂಥದ್ದು ಸೀತಾವೇದಿತ ಕಾಕಾವನ ರಾಮ್ ಅಂತ ಹೇಳ್ಬಿಟ್ಟಂತ. ಈ ಕಾಕಾಸುರ ಅಂತಕ್ಕಂಥವ್ನು ಏನು ಮಾಡೋದಂತೆ ಅಂದರೆ ವನವಾಸದಲ್ಲಿದ್ದಾಗ ಸೀತೆ ತೊಡೆ ಮೇಲೆ ರಾಮ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ. ಸೀತೆ ತೊಡೆ ಮೇಲೆ ರಾಮ ಮಲ್ಕೊಂಡು ನಿದ್ದೆ ಮಾಡ್ತಾ ಇರಬೇಕಾದ್ರೆ ಸೀತೆಯ ಅಂಗಾಲನ್ನು ಚುಚ್ಚಿ ರಕ್ತ ಬರೋ ಹಂಗೆ ಗಾಯ ಮಾಡ್ತಾನೆ ಕಾಕಾಸುರ. ಕಡೆಗೆ ಸಾಲದು ಅಂತೇಳ್ಬಿಟ್ಟು ಆಕೆಯ ಸ್ತನಭಾಗವನ್ನು ಕೂಡ ಚುಚ್ಚಿ ಗಾಯ ಮಾಡ್ತಾನೆ ಕಾಕಾಸುರ. ಅವನೊಬ್ಬ ರಾಕ್ಷಸ, ಅಂದರೆ ರಾವಣನ ಅನುಚರ ಅವನು. ಆವಾಗ ರಾಮ ಎದ್ದು ಎಚ್ಚರಿಕೆ ಆಗತ್ತೆ, ನೋಡಿಬಿಟ್ಟು ಸೀತೆಗೆ ಇಷ್ಟು ಇದನ್ನು ಯಾತನೆಯನ್ನು ಕೊಟ್ಟಿದ್ದಾನಲ್ಲ ಅಂತ. ಸೀತೆ ಏನು ಮಾಡಿರ್ತಾಳೆ ಅಂದರೆ ಕದಲಿದ್ರೆ ರಾಮನಿಗೆ ಪಾಪ ನಿದ್ರಾ ಭಂಗ ಆಗತ್ತೆ ಅಂತ ಸುಮ್ಮನೆ ಇರ್ತಾಳೆ. ಇಷ್ಟು ತೊಂದರೆಯನ್ನು ಕೊಟ್ಟಿದ್ದಾನಲ್ಲ ಕಾಕಾಸುರ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಒಂದು ದರ್ಬೆಯನ್ನು ತೆಗೆದು ಅದನ್ನು ಬಾಣ ಥರ ಹೂಡಿ ಬಿಡೋ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಏನಾಗುತ್ತೆ, ಕಾಕಾಸುರನಿಗೆ ಬಲಗಣ್ಣು ಡ್ಯಾಮೇಜ್ ಮಾಡಿಬಿಡುತ್ತೆ. ಇವತ್ತಿಗೂ ಕೂಡ ಕಾಗೆಗಳಿಗೆ ಬಲಗಣ್ಣು ಕಾಣಲ್ಲ ಅಂತಕ್ಕಂಥದ್ದು ಶಾಸ್ತ್ರ. ಹಾಗಾಗಿ ಅಂತಹ ರಾಮ ನನಗೆ ತೊಂದರೆ ಕೊಟ್ಟ, ಒಂದೇ ಒಂದು ಸುಮ್ಮನೆ ಗಾಯ ಮಾಡ್ದ ಅಂತಕ್ಕಂಥ ಉದ್ದೇಶಕ್ಕೆ ಆ ಕಾಕಾಸುರನ ಬಲಗಣ್ಣನ್ನೇ ತೆಗೆದ ರಾಮ, ಬರೀ ಒಂದು ದರ್ಬೆಯನ್ನು ಬ್ರಹ್ಮಾಸ್ತ್ರವಾಗಿ ಅಭಿಮಂತ್ರಿಸಿ ಬಿಟ್ಟಿರ್ತಕ್ಕಂಥ ರಾಮ ನನಗಿಷ್ಟೆಲ್ಲ ತೊಂದರೆ ಕೊಡ್ತಾ ಇರ್ತಕ್ಕಂಥ ನಿನ್ನನ್ನು ಬಿಡ್ತಾನೇನೋ, ಬಿಡೋದಿಲ್ಲ. ಹಾಗಾಗಿ ಈ ಗರಿಕೆನೇ ನಿನಗೆ ಕಡೆಗೆ ಅಂತ್ಯಕ್ಕೆ, ಅಂದರೆ ಈ ಗರಿಕೆನೇ ಬೇಕಾದ್ರೆ ನಿನಗೆ ಅಂತ್ಯ ಅಂತಕ್ಕಂಥದ್ದು ಹಾಡ್ಬಿಡುತ್ತೆ ಅಂತ ಅನ್ನೋ ಉದ್ದೇಶದಿಂದ ಆ ಗರಿಕೆಯನ್ನು ಇಟ್ಕೊತಾಳೆ. ಎರಡನೇದೇನು ಅಂತಂದರೆ ಶಾಸ್ತ್ರದಲ್ಲಿ ಗರಿಕೆ ವಂಶಾಭಿವೃದ್ಧಿಗೆ ಸಂಕೇತ. ಕಾಂಡಾತ್ ಪ್ರರೋಹಂತಿ ಪರುಷಪ್ಪರಿ ಏವಾನೋ ದೂರ್ವೆ ಸಹಸ್ರೇಣ ಚ ಅಂತೇನೋ ಮಂತ್ರ ಬರ್ತದೆ ಋಗ್ವೇದದಲ್ಲಿ. ಅಂದರೆ ಏನು ಅಂತಾರೆ, ವಂಶಾಭಿವೃದ್ಧಿನ ಉಂಟು ಮಾಡ್ತಾ ಇರ್ತಕ್ಕಂಥದ್ದು ಗರಿಕೆ. ಹಿಂದಿನ ಕಾಲದಲ್ಲಿ ಮನೆಗೆ ಹೆಣ್ಮಕ್ಳನ್ನ ಕರೆದು ಸೋಬಲಕ್ಕಿನ ಇಟ್ಟರೆ ಆ ಗರಿಕೆ ತುಣುಕುಗಳನ್ನು ಸೋಬಲಕ್ಕಿನಲ್ಲಿ ಹಾಕಿರೋರಂತೆ. ಆ ಗರಿಕೆ ತುಣುಕುಗಳನ್ನು ಆ ಹೆಣ್ಮಕ್ಳು ಏನು ಮಾಡೋರು ಅಂತಂದರೆ ಆ 4 ಮೂಲೆಗಳಿಗೂ ಕೂಡ ಆ ಅಕ್ಕಿಯನ್ನು ಗರಿಕೆಯನ್ನು ಚೆಲ್ಲಿ ಹೋಗೋರಂತೆ. ಅಂದರೆ ನಿಮ್ಮ ವಂಶ ಅಭಿವೃದ್ಧಿ ಆಗಲಿ, ನೀವು ಚೆನ್ನಾಗಿರ್ರಿ, ನೀವು ಅಣ್ಣ ತಮ್ಮಂದರು ತಣ್ಣಗಿರಲಿ, ಬೆನ್ನು ಊದರ ಅಣ್ಣ ತಮ್ಮಂದಿರ ಅಂತ ಆಶೀರ್ವಾದ ಮಾಡಿ ಹೋಗೋರಂತೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಗರಿಕೆ. ಯಾರಿಗಾದರೂ ಪುತ್ರ ಅಂದರೆ ಮಕ್ಕಳಾಗಲಿಲ್ಲ, ತುಂಬ ಇದು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಗರಿಕೆ ರಸನ ಔಷಧಿಯಾಗಿ ಕೊಡೋರಂತೆ. ಅಂದರೆ ಇಷ್ಟು ದಿನಗಳ ಕಾಲ ಗರಿಕೆಯ ರಸನ ಸೇವನೆ ಮಾಡಿದ್ರೆ ದಂಪತಿಗಳಿಬ್ಬರು ಕೂಡ ಅವ್ರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥದ್ದು ಒಂದು ಶಾಸ್ತ್ರಬದ್ಧವಾಗಿರತಕ್ಕಂಥ ವಚನ. ಆಮೇಲೆ ಏನೇ ದೋಷ ಇದ್ದರೂ ಕೂಡ ಏನೋ ಮಾಡಬಾರ್ದೇನೋ ಮಾಡಿಬಿಟ್ಟಿದ್ದೀವಿ, ಅನ್ನಬಾರದ್ದೇನೋ ಅಂದಿದ್ದೀವಿ, ದೋಷ ಆಗಿಬಿಟ್ಟಿದೆ ಅಂತಂದರೆ ಆ ಗರಿಕೆ ಹುಲ್ಲನ್ನು ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡೋರಂತೆ. ಸ್ನಾನ ಆದಮೇಲೆ ಗರಿಕೆ ಹುಲ್ಲನ್ನು ಮುಟ್ಟೋರಂತೆ. ಅಂದರೆ ಆ ದೋಷ ಪರಿಹಾರಕ್ಕೆ ಇವತ್ತಿಗೂ ಕೂಡ ದರ್ಬೆಯನ್ನು ಮುಟ್ತಾರೆ, ಕರಿ ಎಳ್ಳನ್ನು ಮುಟ್ತಾರೆ, ಪವಿತ್ರ ಅಂತ ಹೇಳ್ಬಿಟ್ಟು ಗರಿಕೆಯನ್ನು ಮುಟ್ತಾರೆ. ಹಾಗಾಗಿ ಋಗ್ವೇದಿಗಳಿಗೆ ಗರಿಕೆ, ಯಜುರ್ವೇದಿಗಳಿಗೆ ದರ್ಬೆ. ಹಾಗಾಗಿ ಆ ಗರಿಕೆಗೆ ಅದರದೇ ಆಗಿರ್ತಕ್ಕಂಥ ಮಹತ್ವ ಇದೆ. ಹಾಗಾಗಿ ಆ ವಂಶಕ್ಕೆ ಪ್ರತೀಕವಾಗಿರ್ತಕ್ಕಂಥದ್ದ ಯಾವುದನ್ನು ಆ ಗರಿಕೆಯನ್ನು ಮುಂದೆ ಇಟ್ಕೊಂಡು ಸೀತೆ ಹೇಳ್ತಾ ಇದ್ದಾಳೆ, ಹೇ ರಾವಣ, ನಿನ್ನ ವಂಶ ಚೆನ್ನಾಗಿ ಬೆಳಿಬೇಕು ಅಂತಂದರೆ ನನ್ನ ಸುದ್ದಿಗೆ ಬರಬೇಡ. ಇಲ್ಲ ಅಂತಂದರೆ ನೋಡಿ, ಗರಿಕೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ವಂಶ ನಿರ್ವಂಶ ಆಗಿಬಿಡುತ್ತೆ, ರಾಕ್ಷಸ ವಂಶ ಹಾಳಾಗ್ಬಿಡುತ್ತೆ, ಇಡೀ ಲಂಕೆ ನಾಶವಾಗಿಬಿಡುತ್ತೆ. ಹಾಗಾಗಿ ಎಚ್ಚರಿಕೆ ಅಂತಕ್ಕಂಥ ಎಚ್ಚರಿಕೆ ಗಂಟೆಯಾಗಿ ಆ ಗರಿಕೆಯನ್ನು ಮುಂದೆ ಇಟ್ಕೊಂಡು ಸೀತೆ ಮಾತಾಡ್ತಾ ಇದ್ದಾಳೆ. ಹಾಗಾಗಿ ನೋಡಿ, ಇಷ್ಟೆಲ್ಲ ಏನು ಸೀತೆ ಧರ್ಮ, ಯಾಕೆಂದರೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ಬಿಟ್ಟು ಅಂತ. ರಾಮ ಧರ್ಮಮಯವಾಗಿರುವಾಗ ಆತನ ಅರ್ಧಾಂಗಿಯಾಗಿರ್ತಕ್ಕಂಥ ಸೀತೆ ಎಷ್ಟು ಧರ್ಮಮಯಳಾಗಿರಬೇಕು, ಎಷ್ಟು ಶಾಸ್ತ್ರಗಳನ್ನು ತಿಳ್ಕೊಂಡಿದ್ರೆ ಸೀತೆ ಈ ಥರದ ಒಂದು ಚರ್ಯೆಯನ್ನು ಮಾಡಬೇಕಾಗಿತ್ತು. ಹಾಗಾಗಿ ಆ ಗರಿಕೆಯನ್ನು ಮುಂದೆ ಇಟ್ಕೊಂಡು ರಾವಣನಿಗೆ ಹೇಳ್ದಂಗೆ ಆ ಗರಿಕೆಗೆ ಹೇಳ್ತಾ ಇದ್ದಾಳೆ, ಎಲೈ ಅಸುರನೇ, ನಿನ್ನ ಮನಸ್ಸನ್ನು ನನ್ನಿಂದ ತೊಲಗಿಸಿಬಿಡೋ. ನೀನು ನಿಜವಾಗ್ಲೂ ಉದ್ಧಾರ ಬಯಸ್ತಾ ಇರೋದೇ ನಿಜ ಆದರೆ ನಿನ್ನ ಮನಸ್ಸಿನಿಂದ ನನ್ನ ಒಂದು ಹೊಂದಬೇಕು ಅಂತಕ್ಕಂಥ ಆಸೆಯನ್ನು ಕಿತ್ತಾಕು, ಬೇರೆ ಸಹಿತ ಕಿತ್ತಾಕು, ಇಲ್ದೇರ ನಾಶ ಹೊಂದುತ್ತೀಯ. ಅದು ನಿನ್ನ ಭಾರ್ಯೆಯರಲ್ಲೇ ಅನುರಕ್ತವಾಗಿರಲಿ. ನಿನ್ನ ಸ್ತ್ರೀಯರು 1000 ಜನ, 1000ಕ್ಕಿಂತ ಹೆಚ್ಚು ಜನ ಗಂಧರ್ವ ಕನ್ಯೆಯರು, ನಾಗಕನ್ಯೆಯರು, ರಾಜಕನ್ಯೆಯರು, ರಾಕ್ಷಸ ಕನ್ಯೆಯರು ಇವರೆಲ್ಲ ರಾವಣನಿಗೆ ಇದ್ದರು. ಹಾಗಾಗಿ ಅವರೆಲ್ಲರಲ್ಲೂ ಕೂಡ ನೀನು ನಿನ್ನ ಪ್ರೀತಿಯನ್ನು ಪಸರಿಸ್ಕೊ, ಆದರೆ ನನ್ನ ತಂಟೆಗೆ ನೀನು ಬರಬೇಡ. ಪಾಪಾತ್ಮನಿಗೆ ಬಯಸಿದ ಉತ್ತಮವಾದ ಸಿದ್ಧಿಯು ದೊರಕದಂತೆ ನೀನು ನನ್ನನ್ನು ಬಯಸುತ್ತಿರುವೆ, ಅದು ಎಂದಿಗೂ ದೊರಕದು. ಒಬ್ಬ ಪಾಪಾತ್ಮ ಯಾವುದೋ ದಿವ್ಯವಾಗಿರತಕ್ಕಂಥ ಸಿದ್ಧಿ ಬೇಕು ಅಂತ ಬಿಟ್ಟು ಪ್ರಯತ್ನ ಪಟ್ಟರೆ ಅದು ಸಿಗುತ್ತಾ?
ಸಿಗೋದಿಲ್ಲ ಪಾಪಾತ್ಮನಿಗೆ. ಹೇಗೆ ಪಾಪಾತ್ಮನಿಗೆ ಬಯಸಿದ ಸಿದ್ಧಿ ಸಿಗೋದಿಲ್ವೋ ನಿನಗೆ ನಾನು ಯಾವತ್ತಿಗೂ ಕೂಡ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ರಾವಣನಿಗೆ ಇನ್ನೂ ಒಂದು ಶಾಪ ಇದೆ. ಅದೇನು ಅಂತಂದರೆ, ರಂಬೆ ಹೋಗ್ತಾ ಇರ್ತಾಳೆ. ಒಂದ್ಸಲಿ ಕೈಲಾಸ ಪರ್ವತದ ಹತ್ರ ಕೂತ್ಕೊಂಡಿರ್ತಾನೆ, ಅಂದರೆ ಏಕಾಂತವಾಗಿ ಕೂತಿರ್ತಾನೆ. ರಂಬೆ ಹೋಗ್ತಾ ಇರ್ತಾಳೆ. ರಂಬೆ ಹೋಗ್ತಾ ಇದ್ದರೆ ರಂಬೆ ಕೈ ಹಿಡ್ಕೊತಾನೆ ರಾವಣ. ಬಲವಂತವಾಗಿ ರಂಬೆಯ ಕೈಯನ್ನು ಹಿಡ್ಕೊತಾನೆ. ರಂಬೆ ಹೇಳ್ತಾಳೆ, ಮಾವ ನೀನು ನನಗೆ ಮಾವನ ವರಸೆ. ಯಾಕೆಂದರೆ ನಿನ್ನ ಅಣ್ಣ ಇದ್ದಾನಲ್ಲ ಕುಬೇರನ ಸೊಸೆ, ನಳಕೂವರನ ಹೆಂಡತಿ ನಾನು. ಹಾಗಾಗಿ ನಾನು ಪುತ್ರವಧು. ಯಾರಿಗೆ? ಕುಬೇರನಿಗೆ ಪುತ್ರವಧು ಆಗಿರೋದ್ರಿಂದ, ಆತನ ತಮ್ಮ ನೀನಾಗಿರೋದ್ರಿಂದ ನಿನಗೂ ನಾನು ಪುತ್ರವಧು ಅಂದರೆ ಸೊಸೆ ಯಾರಿಗೆ ಸಮಾನ? ಮಗಳಿಗೆ ಸಮಾನ. ನಾನು ನಿನಗೆ ಮಗಳು ಸಮಾನ ಮಾವ. ಹಾಗಾಗಿ ಈ ಥರದ ದುಷ್ಟಚರ್ಯಗಳನ್ನು ನನ್ನ ವಿಚಾರದಲ್ಲಿ ಮಾಡಬೇಡ ಅಂತ ಹೇಳ್ಬಿಟ್ಟು ತಕ್ಷಣ ರಾವಣ ಏನು ಮಾಡ್ತಾನೆ ಅಂತಂದರೆ, ನೀವು ದೇವತಾಸ್ತ್ರೀಯರು, ನಿಮಗೆ ಬಾವಿ ವರಸೆಗಳಿಲ್ಲ, ಅದು ಇದು ಅಂತ ಹೇಳ್ಬಿಟ್ಟು ಬಲವಂತವಾಗಿ ಆತನನ್ನು ಅನುಭವಿಸ್ತಾನೆ. ಯಾರನ್ನ? ರಂಬೆ ಏನು ಮಾಡ್ತಾಳೆ? ಓಡಿ ಬಂದು ನಳಕೂವರನಿಗೆ ವಿಷಯನ ಹೇಳ್ತಾಳೆ. ಅಂದರೆ ಕುಬೇರನ ಮಗ ನಳಕೂವರ ದೊಡ್ಡ ಮಗ, ಆತನಿಗೆ ವಿಷಯ ಹೇಳ್ತಾಳೆ. ನೋಡಿ, ನಿಮ್ಮ ಚಿಕ್ಕಪ್ಪ ಇಂಥ ಕೆಲಸ ಮಾಡಿಬಿಟ್ಟಿದ್ದಾನೆ ಅಂತ. ಆವಾಗ ಕುಪಿತನಾಗಿರತಕ್ಕಂಥ ನಳಕೂವರ ಏನು ಮಾಡ್ತಾನೆ? ಶಾಪ ಕೊಡ್ತಾನೆ. ಏನಂತ ಅಂದರೆ, ಸ್ತ್ರೀಯರ ಒಂದು ಸಮ್ಮತಿ ಇಲ್ದಿರ ಅವ್ರನ್ನೇನ ಬಲವಂತವಾಗಿ ನೀನೇನ ಅನುಭವಿಸಿದ್ರೆ ನಿನ್ನ ತಲೆ 7 ಹೋಳಾಗಿ ಸಾಯ್ತೀಯಾ ಅಂತಕ್ಕಂಥ ಶಾಪವನ್ನು ಕೊಟ್ಬಿಟ್ಟಿರ್ತಾನೆ. ಯಾರಿಗೆ? ರಾವಣನಿಗೆ. ಹಾಗಾಗಿ ಅಂದರೆ ಆ ಒಂದು ಶಾಪ ಆಲ್ರೆಡಿ ರಾವಣನಿಗೆ ಇದ್ದಿದ್ದರಿಂದ ಸೀತೆಯನ್ನು ಇಷ್ಟು ಬೇಡ್ಕೊತಾ ಇದ್ದಾನೆ. ಇಲ್ಲದೇ ಇದ್ದಿದ್ರೆ ಸೀತೆಯೂ ಕೂಡ ಆಹಾರ ಆಗಿಬಿಡ್ತಾ ಇದ್ದು. ಯಾರಿಗೆ? ರಾವಣನಿಗೆ. ಅಂಥ ದುಷ್ಟ ರಾವಣ. ಅಂದರೆ ರಾವಣ ಅಂದರೆ ಸಾಮಾನ್ಯ ಅನ್ಕೋಬೇಡಿ, ದುಷ್ಟತನದ ಪರಮಾವಧಿಗೆ ತಲುಪಿದಾನ. ಯಾಕೆಂದರೆ ಅವನ ಕರ್ಮ ಅಂತಕ್ಕಂಥದ್ದು ಪರಿಪಕ್ವ ಆಗ್ತಾ ಬರ್ತಾ ಇದೆ. ಬ್ರಹ್ಮ ಏನು ಮಾಡ್ತಾ ಇದ್ದಂತೆ ಅಂದರೆ, ಅರಣ್ಯಕಾಂಡದಲ್ಲಿ ಬರುತ್ತೆ, ಬ್ರಹ್ಮ ಧ್ಯಾನಮಗ್ನನಾಗಿದ್ದಂತೆ. ಧ್ಯಾನದಲ್ಲಿ ಕೂತ್ಕೊಂಡು ಸೃಷ್ಟಿ ಕಾರ್ಯವನ್ನು ರಚಿಸ್ತಾ ಇದ್ದಂತೆ. ಇದ್ದಕ್ಕಿದ್ದಂಗೆ ಸೀತೆಯ ಕೂಗು ಕೇಳಿಸ್ತಂತೆ. ಇವಾಗ ನಾವು ಫಿಲಮ್ಗಳಲ್ಲಿ ನೋಡ್ತೀವಲ್ಲ, ಸೀತೆಯನ್ನು ಏನು ಮಾಡ್ತಾನೆ ರಾವಣ ಬಂದುಬಿಟ್ಟು ಭೂಮಿ ಸಮೇತ ಹಿಂಗೆ ಎತ್ಕೊಂಡು ಹೊರಟಾಗ್ತಾನೆ. ಹಂಗಿಲ್ಲ ರಾಮಾಯಣದಲ್ಲಿ. ಸೀತೆ ಅವಳು ಪಾಪ ಅಪಸ್ಮಾರ ಸ್ಥಿತಿನಲ್ಲಿ ಇರ್ತಾಳೆ. ಹಾ ರಾಮ, ಹಾ ಲಕ್ಷ್ಮಣ ಅಂತ ಕೂಗ್ಕೊಂತ ಒಂಥರ ಮೂರ್ಛಿತವಾಗಿರತಕ್ಕಂಥ ಒಂದು ಸ್ಥಿತಿನಲ್ಲಿರ್ತಾಳೆ. ಆವಾಗ ಸೀತೆಯನ್ನು ಹಿಂಗೆ ಕೈ ಹಾಕಿ ಭುಜದ ಮೇಲೆ ಎತ್ತಾಕೊಂಡು ಹೋಗ್ತಾನೆ, ವಿಮಾನಕ್ಕೆ ಎತ್ತಾಕೊಂಡು ಹೋಗ್ತಾನೆ ರಾವಣ. ಆ ಎತ್ತಾಕೊಂಡಾಗ ಆ ಸೀತೆ ಕೂಗುದ್ಲಲ್ಲ, ಹಾ ರಾಮ, ಹಾ ಲಕ್ಷ್ಮಣ ಅಂತ, ಆ ಕೂಗು ಬ್ರಹ್ಮಲೋಕದವರೆಗೂ ಮುಟ್ತಂತೆ. ಬ್ರಹ್ಮನಿಗೆ ಕೇಳಿಸ್ತಂತೆ. ಬ್ರಹ್ಮ ಧ್ಯಾನಮಗ್ನಾಗಿ ಸೃಷ್ಟಿ ರಚನೆ ಮಾಡ್ತಾ ಇದ್ದಂತೆ ಅರಣ್ಯಕಾಂಡದಲ್ಲಿ. ತಕ್ಷಣ ಹಿಂಗೆ ಬೆಚ್ಚಿ ಬಿದ್ದಂತೆ ಬ್ರಹ್ಮ. ಬೆಚ್ಚಿ ಬಿದ್ದುಬಿಟ್ಟು ಸಂತೋಷಪಟ್ಟಂತೆ. ಆ ರಾವಣ, ನಿನ್ನನ್ನು ಯಾರು ಗೆಲ್ಲೋದಕ್ಕಾಗಲ್ಲ, ನಿನ್ನನ್ನು ಯಾರು ಒದಿಸೋದಕ್ಕೆ ಆಗಲ್ಲ ಅಂತಕ್ಕಂಥ ಪರಿಸ್ಥಿತಿ ನಿನಗಿತ್ತು. ದೇವದಾನವ ಗಂಧರ್ವರನ್ನು, ಅಷ್ಟದಿಕ್ಪಾಲಕರನ್ನು, ನವಗ್ರಹಗಳನ್ನು ಎಲ್ಲರನ್ನೂ ಪೀಡಿಸ್ತಾ ಇದ್ದೆ. ಋಷಿಮುನಿಗಳನ್ನು, ಋಷಿಪತ್ನಿಯರನ್ನ ಎಲ್ಲರನ್ನೂ ಪೀಡಿಸ್ತಾ ಇದ್ದೆ. ಇವತ್ತು ನೀನು ವಿಷ ಕುಡಿತಾ ಇದ್ದೀಯಾ. ಅಂದರೆ ನೀನು ಸಾಯೋದಕ್ಕೆ ಏನು ಬೇಕೋ ಆ ಸಿದ್ಧತೆಯನ್ನು ನೀನು ಮಾಡ್ಕೊತಾ ಇದೆಯಾ. ಸೀತೆಯನ್ನು ಅಪಹರಿಸ್ತಕ್ಕಂಥದ್ದು ಅನ್ನೋದು ನಿನ್ನ ಅತ್ಯಂತ ಕಡೆಯ ಒಂದು ಇದು. ಯಾಕೆಂದರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ನೀನು ವಿಪರೀತವಾಗಿರತಕ್ಕಂಥ ಒಂದು ದುಷ್ಟತನದ ಪರಮಾವಧಿಗೆ ತಲುಪಿಟ್ಟಿದೆಯಾ. ಕೆಲವ್ರಿಗೆ ಹೇಳ್ತಾ ಇರ್ತಾರಲ್ಲ, ಇನ್ನು ಪಾಪದ ಕೂಡ ತುಂಬಿಲ್ಲ ಅಂತೇಳಿ. ಏನೇನೋ ಮಾಡ್ತಾ ಇರ್ತಾರೆ. ಏನು ಮಾಡಿದ್ರು ಕೂಡ ಅವ್ರು ಆರಾಮಾಗೇ ಇರ್ತಾರೆ, ಅವ್ರಿಗೇನೂ ಆಗೋದಿಲ್ಲ. ನಾವು ಅನ್ಕೊತಾ ಇರ್ತೀವಿ, ಏನಪ್ಪ ಅಷ್ಟೆಲ್ಲ ಪಾಪ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಅದು ಅವ್ರಿಗೇನೂ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆವಾಗ ದೊಡ್ಡವ್ರು ಏನು ಹೇಳ್ತಾರೆ, ಇನ್ನೂ ಪಾಪದ ಕೂಡ ತುಂಬಿಲ್ಲ ಅಂತ ಹೇಳ್ಬಿಟ್ಟಂತ. ನೋಡಿ, ಒಂದು ದೊಡ್ಡದು ಈ ಟೇಬಲ್ ಗಾತ್ರದ್ದು ಒಂದು ಕಲ್ಲಿದೆ ಅಂತ ಇಟ್ಕೊಳ್ಳಿ. ಈ ಕಲ್ಲನ್ನು ಹೊಡಿಬೇಕು, 2 ಹೋಳು ಮಾಡಬೇಕು. ಸಮಟಿ ತೊಗೊಂಡು ದಪ 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 ಅಂತ ಹೊಡಿತಾ ಇರ್ತೀವಿ. ಸುಮಾರು ಏಟು ಹಾಕಿರ್ತೀವಿ, ಅದು ಹೊಡೆದಿರೋದಿಲ್ಲ. ಕಡೆಗೆ ಒಂದು ಸಣ್ಣ ಸುತ್ತಿಗೆ ತೊಗೊಂಡು ಅನ್ನೋ ಅಷ್ಟೊತ್ತಿಗೆ ಅದು 2 ಹೋಳು ಆಗೋದು. ಅಂದರೆ ಅದು ಕೊನೆಗೆ ಮುಟ್ಟಿತು ಅಂತ. ಅದೇ ಥರನೇ ಸೀತಾಪಹರಣ ಅಂತಕ್ಕಂಥದ್ದು ರಾವಣನ ಅಂತ್ಯಕ್ಕೆ ನಾಂದಿ ಹಾಡ್ಬಿಡ್ತು ಅವತ್ತೇನೆ. ಆವಾಗ ಬ್ರಹ್ಮ ಸಂತೋಷ ಪಟ್ಟಿದ್ದಂತೆ. ಏನು ಅಂತಂದರೆ, ಸೀತಾಪಹರಣ ಮಾಡಿ ನಿನ್ನ ಅಂತ್ಯವನ್ನು ನೀನೇ ತಂದುಕೊತಾ ಇದೀಯಾ ರಾವಣ. ವಿಷ ಕುಡಿದ್ರೆ ಎಂಥ ಒಂದು ಮೂರ್ಖತನೋ ಅಂಥ ಮೂರ್ಖತನ ನೀನು ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟಂತೆ. ಅದನ್ನೇ ಇಲ್ಲಿ ಸೀತೆ ಹೇಳ್ತಾ ಇದ್ದಾಳೆ. ಎಲೈ ನಿಶಾಚರಣೆ, ನಿನ್ನ ಸತಿಯರು ಪರಪುರುಷರ ಪಾಲಾಗದಂತೆ ನೀನು ರಕ್ಷಿಸುವಂತೆ, ಪರಸತಿಯರನ್ನೂ ಆತನ ಶೀಲಕ್ಕೆ ಭಂಗ ಉಂಟಾಗದಂತೆ ರಕ್ಷಿಸಬೇಕು. ನಿನ್ನ ಹೆಂಡತಿಯರನ್ನ ಯಾರನ್ನ ಬೇರೆ ಪರಪುರುಷರು ಬಂದು ಮುಟ್ಟಿದ್ರೆ, ಅವಮಾನಿಸಿದ್ರೆ, ಎತ್ಕೊಂಡು ಹೋದರೆ ನಿನಗೆಷ್ಟು ದುಃಖ ಆಗುತ್ತೆ, ನಿಂಗೆಷ್ಟು ಕಷ್ಟ ಆಗುತ್ತೆ. ನೀನು ಸುಮ್ಮನೆ ಇರ್ತೀಯೇನೋ, ಅವ್ರ ಜೊತೆ ಯುದ್ಧ ಮಾಡಿ ನಿನ್ನ ಸ್ತ್ರೀಯರನ್ನ ನೀನು ತಂದ್ಕೊಳೋದಿಲ್ವಾ? ಅದೇ ಥರನೇ ತಾನೇ ರಾಮನಿಗೂ ಕೂಡ ನೀನು ಪರಸ್ತ್ರೀ ಆಗಿರ್ತಕ್ಕಂಥ, ಅಂದರೆ ರಾಮನ ಕುಲಸ್ತ್ರೀ ಆಗಿರ್ತಕ್ಕಂಥ ನನ್ನನ್ನು ನೀನು ಹೊತ್ಕೊಂಡ್ಬಂದಿದ್ದೀಯಾ. ನಿನಗೂ ಕೂಡ ಅಂತ್ಯ ಅಂತಕ್ಕಂಥದ್ದು ತಪ್ಪಿದ್ದಲ್ಲ. ರಾಮ ಸುಮ್ಮನೆ ಅಂತೂ ಇರೋದಿಲ್ಲ.
ಅವರ ಶೀಲಕ್ಕೆ ಭಂಗ ಉಂಟಾಗದಂತೆ ರಕ್ಷಿಸಬೇಕು. ಬೇರೆಯವರಿಗೂ ಕೂಡ ನೀನು ಅದೇ ಗೌರವ ಮರ್ಯಾದೆಯನ್ನು ಕೊಡಬೇಕು. ನಿನ್ನ ಸ್ತ್ರೀಯರಿಗೆ ಏನು ಆಗಬಾರ್ದು ಅಂತ ನೀನು ಬಯಸ್ತೀಯೋ ಬೇರೆಯವ್ರಿಗೂ ನೀನು ಅದನ್ನು ಮಾಡಬಾರ್ದು. ನಾವು ಅದೇ ಅನ್ಕೊತಾ ಇರ್ತೀವಿ. ಇವಾಗ ಹೆಂಗೆ ಅಂತಂದರೆ ಯಾರೋ ಹೆಣ್ಮಕ್ಳು ಹೋಗ್ತಾ ಇದ್ರೆ ಅವ್ರನ್ನ ಕಾಮೆಂಟ್ ಮಾಡೋದು, ಓಕೆ ನೋಡಿ ಹಂಗೆ ಹೋಗ್ತಿದ್ದಾಳೆ, ಈ ಥರ ಹಿಂಗೆ ಡ್ರೆಸ್ ಹಾಕಿದ್ದಾಳೆ, ಆ ಥರ ಈ ಥರ ಕಾಮೆಂಟ್ ಮಾಡ್ತಾ ಇರ್ತಾರೆ. ಅದೇ ಏನು ಯೋಚನೆ ಮಾಡಬೇಕು ಅಂದರೆ, ನನ್ನ ತಾಯಿ, ನನ್ನ ಅಕ್ಕ, ನನ್ನ ತಂಗಿ ಹೊರಗಡೆ ಓಡಾಡ್ತಾ ಇದ್ದಾರೆ ಅಂತಂದರೆ ಯಾರಾದರೂ ಬೇರೆಯವ್ರು ಕಾಮೆಂಟ್ ಮಾಡಿದ್ರೆ ನಂಗೆ ದುಃಖ ಆಗಲ್ವಾ, ನೋವು ಆಗಲ್ವಾ, ಬೇಜಾರಾಗಲ್ವಾ? ಅದೇ ಥರನೇ ತಾನೇ ಬೇರೆ ಹೆಣ್ಮಕ್ಳನ್ನು ಕೂಡ ಅಂತಕ್ಕಂಥ ಮರ್ಯಾದೆ ತಂದುಕೊಂಡು ನಾವು ನಾಲ್ಗೆ ಕಚ್ಕೊಂಡು ಬಿದ್ದಿರಬೇಕು. ಬೇರೆಯವ್ರನ್ನ ಕಾಮೆಂಟ್ ಮಾಡೋದಕ್ಕೆ ಹೋಗಬಾರ್ದು. ಕುಲಸ್ತ್ರೀಯರನ್ನ ಅವಮಾನ ಮಾಡೋದಕ್ಕೆ ಹೋದರೆ ಅದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ. ನೋಡಿ, ದುರ್ಯೋಧನ, ದುಶ್ಯಾಸನ ಹಾಳಾಗಿದ್ದು ಅದರಿಂದ. ಹೌದಾ? ನಮಗೆಲ್ಲ ಶಾಸ್ತ್ರಗಳೆಲ್ಲ ಹೇಳ್ತಾ ಇದೆ. ಇವತ್ತು ನಮ್ಮ ಪಾಠ್ಯಾಂಶಗಳಲ್ಲಿ ಏನಾಗಿದೆ ಅಂತಂದರೆ ಇದನ್ನೆಲ್ಲ ಅಳವಡಿಸಿಲ್ಲ. ನೀತಿ ಕಥೆಗಳು ಮೊದಲೆಲ್ಲ ಇರೋದು, ನೀತಿ ಕಥೆಗಳು ಪಾಠ್ಯಾಂಶಗಳಲ್ಲಿ ಈ ಥರದ್ದೆಲ್ಲ ಇರೋದು. ಇವಾಗೆಲ್ಲ ಏನು ಕೋಮುವಾದ ಅದು ಇದು ಅಂತೆಲ್ಲ ಹೇಳಿಬಿಟ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನೆಲ್ಲ ತೆಗೆದುಹಾಕ್ಬಿಟ್ಟಿದ್ದಾರೆ. ತುಂಬೋದೆಲ್ಲ ಬರೀ ಗೊಬ್ಬರನೇ ತಲೆಗೆ. ಅವಾಗೇನಾಗುತ್ತೆ? ಒಳ್ಳೆಯದು ಕೆಟ್ಟದ್ದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನೀತಿ ನಾವು ಚಿಕ್ಕ ವಯಸ್ಸಿನಿಂದಲೇ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಇವೆಲ್ಲ ಹೇಳ್ತಾ ಬಂದರೆ ಆಟೋಮೆಟಿಕ್ಕಾಗಿ ನಮಗೆ ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದು ಗೊತ್ತಾಗ್ತಾ ಬರುತ್ತೆ. ಹಾಗಾಗಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಾನೇ ರಾಮಾಯಣ, ಮಹಾಭಾರತ, ಈ ಕಥೆಗಳೆಲ್ಲ, ಸುಂದರಕಾಂಡ ಇವೆಲ್ಲ ಹೇಳ್ತಾ ಬಂದರೆ ಅವ್ರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಮಕ್ಕಳಿಗೆ ಗೊತ್ತಾಗ್ತಾ ಬರುತ್ತೆ. ತನ್ನ ಸತಿಯಲ್ಲಿ ತೃಪ್ತನಾಗದ ವಂಚಕ, ಅಸಭ್ಯ, ಚಂಚಲ ಮನಸ್ಸಿನವನು ಪರಸತಿಯರಿಂದ ಪರಾಭವಗೊಳ್ಳುತ್ತಾನೆ. ತನಗಿರ್ತಕ್ಕಂಥ ಸ್ತ್ರೀನಲ್ಲಿ ತೃಪ್ತಿಯನ್ನು ಹೊಂದದೇ ಇರ್ತಕ್ಕಂಥವನು ಯಾವತ್ತಿಗೂ ಕೂಡ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಅವನನ್ನು ಏನಂತ ಬೈತಾಳೆ ಸೀತೆ ಅಂತಂದರೆ, ವಂಚಕ, ಅಸಭ್ಯ, ಚಂಚಲ. ಅಂದರೆ ಅವನು ಅಸಭ್ಯ, ಸಭ್ಯನಲ್ಲ ಅವನು. ಅವ್ನಿಗೆ ಯಾವ ಶಾಸ್ತ್ರ, ಪುರಾಣ ಅಥವಾ ಯಾವುದೇ ಒಂದು ನೀತಿ ನಿಯಮ ಅವನಿಗೆ ಇಲ್ಲ. ನೋಡಿ, ಅನಾರ್ಯ ಅಂತ ಕರೀತಾರೆ. ಆರ್ಯ ಅಂತಂದರೆ ಸಭ್ಯ ಅಂತ, ಸಭ್ಯ ನೀತಿವಂತ ಅಂತ ಆರ್ಯ ಅಂದರೆ. ಅನಾರ್ಯ ಅಂತಂದರೆ ದುಷ್ಟ, ನೀತಿವಂತನಲ್ಲದೇ ಇರತಕ್ಕಂಥ ಅವನು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಅನಾರ್ಯನಾಗಿರ್ತಕ್ಕಂಥ ನೀನು ಖಂಡಿತವಾಗಿ ಪರಸತಿಯರನ್ನು ಬಯಸಿ ಹಾಳಾಗ್ತೀಯಾ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾಳೆ. ನಿನ್ನ ಬುದ್ಧಿಯು ಸದಾಚಾರದಿಂದ ದೂರವಾಗಿದೆ. ನೀನು ಎಂಥ ಒಳ್ಳೆ ತಪಸ್ವಿಯಪ್ಪ, ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗ, ವಿಶ್ರವಸುವಿನ ಮಗ ನೀನು. ಬ್ರಹ್ಮ ವಂಶದಲ್ಲಿ ಬಂದಿರತಕ್ಕಂಥ ಅವನು ಮಹಾಬ್ರಾಹ್ಮಣ, ತ್ರಿಕಾಲ ಸಂಧ್ಯಾವಂದನೆ ಬಿಡದಿರ ಮಾಡ್ತಾ ಇರ್ತಕ್ಕಂಥ ಅವನು, ಶಿವನನ್ನು ಆರಾಧಿಸಿ ಆತ್ಮಲಿಂಗ ತಂದಿರ್ತಕ್ಕಂಥ ಅವನು, ಶಿವನ ಒಲುಮೆಗಾಗಿ ಕೈಲಾಸ ಪರ್ವತವನ್ನು ಎತ್ತಿರ್ತಕ್ಕಂಥ ಅವನು. ಎಂಥ ಮಹಾ ತಪಸ್ವಿ ನೀನು, ಎಂಥ ಮಹಾನುಭಾವ ನೀನು. ಅಂಥ ಮಹಾನುಭಾವನಾಗಿರ್ತಕ್ಕಂಥ ಅವನು, ಅಂಥ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಿನಗೆ ಇದೇನು ಹೋಗೋ ಕಾಲ ಬಂದಿದೆ ನಿನಗೆ? ಸದಾಚಾರದಿಂದ ದೂರವಾಗಿದೆ. ಈ ಇತ್ತೀಚೆಗೆ ನೀನು ಸಂಧ್ಯಾವಂದನೆ ಮಾಡ್ತಾ ಇಲ್ಲ, ತಪಸ್ಸನ್ನು ಬಿಟ್ಟಿದ್ದೀಯಾ, ದೈವ ಕಾರ್ಯಗಳನ್ನು ಬಿಟ್ಬಿಟ್ಟಿದೀಯಾ, ಗುರು ಹಿರಿಯರ ಮಾತುಗಳನ್ನು ಕೇಳೋದನ್ನು ಬಿಟ್ಬಿಟ್ಟಿದೀಯಾ. ಹಾಗಾಗಿ ಹಾಳಾಗೋದಕ್ಕೆ ನಾಶದ ಅಂಚಿಗೆ ನೀನು ಬಂದ್ಬಿಟ್ಟಿದೀಯಾ. ನಿನ್ನ ರಾಜ್ಯದಲ್ಲಿ ಸತ್ಪುರುಷರಿಲ್ಲವೇನೋ? ನಿನ್ನ ರಾಜ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಸತ್ಪುರುಷರು ಇಲ್ವಾ? ಅವ್ರು ನಿನಗೆ ಬುದ್ಧಿ ಹೇಳ್ತಾ ಇಲ್ವಾ? ಒಳ್ಳೆಯದು ಕೆಟ್ಟದ್ದು ಹೇಳ್ತಾ ಇಲ್ವಾ ನಿನಗೆ? ಅವರ ಸದುಪದೇಶವನ್ನು ಕೇಳಲಿಲ್ಲವೇನೋ? ನೀನು ಅವರ ಒಳ್ಳೆಯದು ಕೆಟ್ಟದ್ದು. ನಮ್ಮಲ್ಲಿ ಏನು ಪದ್ಧತಿ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಪದ್ಧತಿ. ಮನೆಯಲ್ಲಿ ತಂದೆ ತಾಯಿ, ಗುರು ಹಿರಿಯರು, ಅಜ್ಜಿ ತಾತ ಇದ್ದರೆ ನಮಸ್ಕಾರ ಮಾಡ್ತಕ್ಕಂಥದ್ದು ಪದ್ಧತಿ ಹಿಂದೆ ಇತ್ತು. ಇವತ್ತಿಗೆ ಅದೆಲ್ಲ ಪದ್ಧತಿ ಏನೂ ಇಲ್ಲ, ಎಲ್ಲ ಹೋಗಿದೆ. ಇವತ್ತು ನಮಸ್ಕಾರ ಅನ್ನೋ ಸಂಸ್ಕಾರವೇ ಇಲ್ಲ. ಅದು ಯಾರಿಗೂ ಗೊತ್ತೇ ಇಲ್ಲ ನಮಸ್ಕಾರ ಅಂದರೆ ಏನು ಅಂತ ಕೇಳೋವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಆ ನಮಸ್ಕಾರ ಮಾಡಿ ಹಿರಿಯರ ಅನುಭವಗಳನ್ನು ಕೇಳ್ತಾ ಇದ್ರಂತೆ. ಹಿರಿಯರು ಹೇಳೋರು, ಹಿಂಗೆ ಈ ಥರ ನಡ್ಕೋಬೇಕು, ಈ ಥರ ನಡ್ಕೋಬಾರ್ದು ಅಂತಕ್ಕಂಥ ಮಾರ್ಗದರ್ಶನಗಳನ್ನು ಕೊಡೋರು. ಅದೆಲ್ಲ ಕೂಡ ವೇದವಾಣಿ ಥರ ಕಿವಿಗೆ ಕೇಳಿಸ್ಕೊಳ್ತಕ್ಕಂಥ ಪದ್ಧತಿ ಇತ್ತು. ಹಾಗೆ ನೀನು ಪ್ರತಿದಿನ ಈ ಸತ್ಪುರುಷರನ್ನು, ಹಿರಿಯರನ್ನು ನಮಸ್ಕಾರ ಮಾಡ್ತಾ ಇಲ್ವಾ? ಆ ಪದ್ಧತಿ ಬಿಟ್ಬಿಟ್ಟಿದೆಯಾ? ಅವ್ರು ಹೇಳ್ತಾ ಇರ್ತಕ್ಕಂಥ ಒಳ್ಳೆಯದು ಕೆಟ್ಟದ್ದು ನಿಮ್ಮ ಮನಸ್ಸಿಗೆ ಅಂಟ್ತಾ ಇಲ್ವಾ? ಅವರ ಸದುಪದೇಶವನ್ನು ಕೇಳಲಿಲ್ಲವೇನು? ಅವರ ಸದುಪದೇಶವನ್ನು ನೀನು ಕೇಳ್ತಾ ಇಲ್ವಾ? ರಾಕ್ಷಸರ ನಾಶವನ್ನು ನೀನು ಬಯಸುವೆಯಾ? ಇಡೀ ರಾಕ್ಷಸ ಕುಲ ನಾಶ ಆಗಬೇಕು, ಲಂಕೆ ದಗ್ಧವಾಗಬೇಕು ಅಂತ ನೀನು ಬಯಸ್ತಾ ಇದೆಯಾ? ಸತ್ಪುರುಷರ ನುಡಿಗಳನ್ನು ಮನ್ನಿಸದ, ಪಾಠಿಸದ ಅನೀತಿವಂತರಾದ ರಾಜರು ತನ್ನ ರಾಷ್ಟ್ರ, ನಗರಗಳನ್ನು, ಕೋಶ, ಮಣಿ, ಮಾಣಿಕ್ಯ, ಸಂಸ್ಕೃತಿಯನ್ನು ಅವನೊಬ್ಬನ ಅಪರಾಧದಿಂದ ನಾಶ ಮಾಡಿ ಬಿಡುವರು. ತಾನೊಬ್ಬನ ಅಪರಾಧದಿಂದ. ಅಂದರೆ ಇದೆಲ್ಲ ಆಗಿದ್ದು ನೋಡಿ. ಇವಾಗ ರಾವಣನಿಂದ ಲಂಕೆ ಹಾಳಾಯಿತು, ದುರ್ಯೋಧನ ದುಶ್ಯಾಸನರಿಂದ ಇಡೀ ಕೌರವ ಕುಲ ನಾಶ ಆಯಿತು ಅಲ್ವಾ? ಹಾಗಾಗಿ ಏನಾಗುತ್ತೆ ಅಂದರೆ, ಒಬ್ಬರ ಅಪರಾಧದಿಂದ ಇಡೀ ಕುಲನ ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಮಾತ್ರ ಸಮಂಜಸ ರಾವಣ? ಯೋಚನೆ ಮಾಡು. ನೀನು ರಾಕ್ಷಸ ಕುಲಕ್ಕೆ ಅನ್ಯಾಯ ಮಾಡ್ತಾ ಇದ್ದೀಯಾ, ಉದ್ಧಾರ ಮಾಡ್ತಾ ಇದ್ದೀಯಾ ಅಂತಕ್ಕಂಥದ್ದನ್ನು ಯೋಚನೆ ಮಾಡು.
ಸತ್ಪುರುಷರ ನುಡಿಗಳನ್ನು ಮನ್ನಿಸದ ಪಾಠಿಸದ ಅನೀತಿವಂತನಾದ ರಾಜನು. ಸತ್ಪುರುಷರ ನುಡಿಗಳನ್ನು ಪಾಠಿಸಿದ, ಅದಕ್ಕೆ ಮಂತ್ರಿಗಳು ಅಂತಿರೋರು. ಪ್ರತಿ ರಾಜನಿಗೂ ಕೂಡ ಒಂದಷ್ಟು ಮಂತ್ರಿಗಳು ಅಂತಿರೋರು. ಮಂತ್ರಾಲೋಚನೆ ಮಾಡ್ತಕ್ಕಂಥವ್ರು ಅಂತ ಅಂದರೆ ಒಳಗಿಂದು ಹೊರಗಿಂದು ಎಲ್ಲ ಲೆಕ್ಕಾಚಾರ ಹಾಕಿ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತಕ್ಕಂಥ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥವರು ಮಂತ್ರಿಗಳು. ಆ ಮಂತ್ರಿಗಳಿಗೆ ಇನ್ನೂ ಒಂದು ಹೆಸರು ಇರೋದು ಪುರೋಹಿತರು ಅಂತ. ಪುರೋಹಿತ ಅಂತಂದರೆ ದಾರಿ ದೀಪಕರು ಅಂತ. ದಾರಿಯನ್ನು ತೋರಿಸ್ತಾ ಇರ್ತಕ್ಕಂಥವ್ರು ಪುರೋಹಿತರು ಅಂತ ಹೇಳ್ಬಿಟ್ಟು. ಪುರದ ಹಿತವನ್ನು ಬಯಸ್ತಕ್ಕಂಥವ್ರು ಅಂದರೆ ಊರಿನ ಆ ವಂಶದ ಹಿತವನ್ನು ಬಯಸ್ತಕ್ಕಂಥವ್ರು, ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥವ್ರು, ಇವರನ್ನ ಪುರೋಹಿತರು ಅಂತ ಕರೆಯೋರು. ಇವ್ರು ಯಾರು ನಿನಗಿಲ್ವಾ? ಅವ್ರ ಮಾತುಗಳನ್ನ ಕೇಳಿದಿರ ನೀನು ಒಬ್ಬನೇ ಡಿಸಿಷನ್ಸನ್ನು ತೊಗೊಳೋದಾದರೆ ಇಡೀ ರಾಕ್ಷಸ ಕುಲವನ್ನು ನೀನು ನಾಶ ಮಾಡಿಬಿಡ್ತೀಯಾ? ವನಕ್ಕೆ ಬೆಂಕಿ ತಗುಲಿದರೆ ಹಸಿಯದಾದ ಒಣಗಿದ ಮರಗಳು ಒಟ್ಟಿಗೆ ಸುಟ್ಟು ಹೋಗುತ್ತದೆ. ಒಂದು ವೇಳೆ ಕಾಳ್ಗೀಚೆಯನ್ನು ಹತ್ಕೊಂಡ್ಬಿಟ್ರೆ ಕಾಡಿಗೆ ಒಣಗಿದ ಮರನೂ ಸುಟ್ಟೋಗುತ್ತೆ, ಹಸಿ ಮರನೂ ಸುಟ್ಟೋಗ್ಬಿಡುತ್ತೆ. ಅದೇ ಥರನೇ ನಿನ್ನಿಂದ ನಿನ್ನ ಕುಲದವರು ನಾಶ ಹೊಂದುವರು. ನಿನ್ನೊಬ್ಬನ ತಪ್ಪಿಂದ ನಿನ್ನ ಇಡೀ ಕುಲದವರೆಲ್ಲ ಕೂಡ ನಾಶ ಹೊಂದುತ್ತಾರೆ. ಹಂಗಾಗಿ ಯೋಚನೆ ಮಾಡ್ಕೊ. ನಮ್ಮಲ್ಲೆಲ್ಲ ನೋಡ್ತಾ ಇರ್ತೀವಿ, ಬೇಸಿಗೆ ಬಂತು ಅಂತಂದರೆ ಎಷ್ಟು ದಡ್ಡತನದ ಕೆಲಸ ಮಾಡ್ತಾರೆ ಅಂತಂದರೆ ಸುಮ್ಮನೆ ಅದೊಂದು ತೀಟೆ, ಕಡ್ಡಿ ಕೀಳೋದು ಕಸಕ್ಕಂಗೆ ಹಾಕೋದು, ಕಡ್ಡಿ ಕೀರೋದು ಕಸಕ್ಕಂಗೆ ಹಾಕೋದು. ಆ ಕಸ ಸುಡೋ ನೆಪದಲ್ಲಿ ಏನಾಗುತ್ತೆ ಅಂದರೆ ಹಸಿಯದಾಗಿರ್ತಕ್ಕಂಥ ಚೆನ್ನಾಗಿ ಬಾಳಿ ಬದುಕ್ತಾ ಇರ್ತಕ್ಕಂಥ ಮರಗಳೆಲ್ಲ ಸುಟ್ಟು ಕರಕಲಾಗಿ ಅನ್ಯಾಯವಾಗಿ ನಾಶ ಆಗಿಬಿಡುತ್ತೆ. ಇದು ನೋಡಿ ನಮ್ಮ ಅಜ್ಞಾನದಿಂದ ನಡೀತಾ ಇರ್ತಕ್ಕಂಥ ಒಂದು ಅವಘಡ. ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ, ನಾವು ರುದ್ರಭಾಷ್ಯ ಹೇಳಿದಾಗ ನಾನು ಹೇಳಿದ್ದೆ ಏನು ಅಂತಂದರೆ, ಈ ಪೊಟರೆಗಳು ಅಂತಿರುತ್ತೆ, ಮರದಲ್ಲಿ ಪೊಟರೆಗಳಿರುತ್ತೆ. ಅದರಲ್ಲಿ ಒಂದಷ್ಟು ಕಸ, ಆ ಎಲೆಗಳು ಇವೆಲ್ಲ ಬಿದ್ದಿರುತ್ತೆ. ಕೆಲವ್ರಿಗೇನು ಇದು ಚೇಷ್ಟೆ ಅಂತಂದರೆ ಆ ಪೊಟರೆಗೆ ಬೆಂಕಿ ಹಚ್ಚಿಬಿಡೋದು. ಜೀವಂತವಾಗಿರ್ತಕ್ಕಂಥ ಮರ, ಹಸಿಯದಾಗಿರ್ತಕ್ಕಂಥ ಮರ, ಅದರ ಪೊಟರೆ ಒಳಗೆ ಕಸ ಇದೆ ಅಂತ ಹೇಳ್ಬಿಟ್ಟು ಬೆಂಕಿ ಹಚ್ಚಿಬಿಡೋದು. ಆ ಪೊಟರೆ ಹತ್ತಿ ಉರಿತಾ ಇರುತ್ತೆ. ಅಂತ ಅವ್ರಿಗೆ ಗರುಡ ಪುರಾಣದಲ್ಲಿ ಏನು ಹೇಳ್ತಾರೆ ಅಂದರೆ, ಮುಂದಿನ ಜನ್ಮಕ್ಕೆ ಹೊಟ್ಟೆ ಹಿಡ್ಕೊಂಡು ಅಳ್ತಾರಂತೆ. ಅಯ್ಯೋ 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 ಅಂತ ಹೊಟ್ಟೆ ಹಿಡ್ಕೊಂಡು ಅಳ್ತಾರಂತೆ. ಅಂತಹ ಒಂದು ದೌರ್ಭಾಗ್ಯ, ದುಃಖವನ್ನು ಭಗವಂತ ಕೊಟ್ಬಿಡ್ತಾನಂತೆ. ಅದಕ್ಕೋಸ್ಕರ ನಾವು ತುಂಬ ಜಾಗ್ರತೆಯಾಗಿರಬೇಕು. ಮಾಡ್ತಕ್ಕಂಥ ಸಣ್ಣ ಸಣ್ಣ ಚೇಷ್ಟೆಗಳು ಎಷ್ಟು ದೊಡ್ಡ ದೊಡ್ಡ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ಬಿಟ್ಟು ಅಂದರೆ, ಆ್ಯಕ್ಷನ್ ರಿಯಾಕ್ಷನ್. ನಾವು ಏನು ಮಾಡಿರ್ತೀವೋ ಅದಕ್ಕೆ ಫಲ ಅಂತಕ್ಕಂಥದ್ದು ಗ್ಯಾರಂಟಿ. ನಾವು ಏನು ಮಾಡಿರ್ತೀವಿ ಅದಕ್ಕೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ಬಿಟ್ಟು ಅಂತ. ಇವತ್ತು ನಮ್ಮ ಎದುರುಗ ಕರ್ಮದ ಫಲ ನಿಲ್ಲದೆ ಇರ್ಬೋದು, ಕರ್ಮ ನಮಗೆ ರಿಯಾಕ್ಷನ್ ತೋರಿಸ್ದಿರ ಇರ್ಬೋದು, ಆದರೆ ಕರ್ಮ ಅಂತಕ್ಕಂಥದ್ದು ಇನೇವಿಟೇಬಲ್, ಕರ್ಮ ಫಲ ಅಂತಕ್ಕಂಥದ್ದು ಇನೇವಿಟೇಬಲ್. ಅದು ನಮಗೆ ರಿಯಾಕ್ಷನ್ ತೋರಿಸುತ್ತೆ, ಕರ್ಮ ರಿಟರ್ನ್ಸ್ ಅಂತ. ಕಡೆಗೆ ನಮ್ಮನ್ನು ಬಂದು ಹೊಡೆಯುತ್ತೆ. ನ್ಯೂಟನ್ಸ್ ತರಳನಲ್ಲಿ ನಮಗೊಂದು ಪ್ರಯೋಗ ಮಾಡಿ ತೋರಿಸೋರು ಏನು ಅಂದರೆ, ಹಿಂಗೊಂದು ಸ್ಟ್ಯಾಂಡ್ ಇರುತ್ತೆ, ಅದರಲ್ಲಿ ಒಂದು ಕಡ್ಡಿಗಳಿಗೆ 4-5 ಬಾಲಗಳನ್ನು ಕಟ್ಟಿರ್ತಾರೆ. ಆ ಬಾಲನ್ನು ಕಟ್ಟಿ ಒಂದು ಬಾಲನ್ನು ಎಳೆದು ಹಿಂಗೆ ಬಿಡ್ತಾರೆ. ಎಳೆದು ಬಿಟ್ಟರೆ ನೋಡಿದ್ದೀರ ನೀವು, ಅದು ಈ ಮಕ್ಕಳು ಪ್ರಯೋಗ ಮಾಡ್ತಾರೆ. ಅದು ಬಂದು ಹಿಂದಿನ ಬಾಲನ್ನು ಹಿಂಗೆ ಹೊಡೆದ್ರೆ ಎಲ್ಲ ಬಾಲುಗಳು ಸೈಲೆಂಟಾಗಿರುತ್ತೆ, ಆದರೆ ಮುಂದಿನ ಬಾಲ್ ಹಿಂಗೆ ಇರುತ್ತೆ. ಎಷ್ಟು ಬಾಲು ಹಿಂದಕ್ಕೆ ಎಳೆದು ಬಿಟ್ಟಿರ್ತೀವೋ ಅಷ್ಟು ಬಾಲು ಮುಂದಿನ ಬಾಲು ಮುಂದಕ್ಕೆ ಹೋಗುತ್ತೆ. ಅಂದರೆ ಇದನ್ನೇ ಹೇಳೋದು ನ್ಯೂಟನ್ಸ್ ಥರ್ಡ್ ಲಾ ಅಂತ ಹೇಳ್ಬಿಟ್ಟು ಅಂತ. ಕರ್ಮ ಇದೇ ಲಾ ಮೇಲೆ ನಡೀತಾ ಇರ್ತಕ್ಕಂಥದ್ದು. ಏನು ಮಾಡಿರ್ತೀವಿ ಅದು ನಮಗೆ ವಾಪಸ್ ಬರುತ್ತೆ. ಹಾಗಾಗಿ ಮಾಡುವಾಗ ತುಂಬ ಹುಷಾರಾಗಿರಬೇಕು. ಕೆಲವರೆಲ್ಲ ಈ ಪ್ರಾಣಿಗಳನ್ನು ತಂದು ಮನೆಯಲ್ಲಿ ಕೂಡು ಹಾಕಿ ಅವಕ್ಕೆಲ್ಲ ಹಿಂಸೆ ಮಾಡ್ತಕ್ಕಂಥದ್ದು. ಆಮೇಲೆ ಇದು ನಮ್ಗೆ ನೋಡ್ಕೊಳೋಕ್ಕೆ ಸಹನೆ ಇದ್ದರೆ ನಾವು ನೋಡ್ಕೋಬೇಕು. ಪ್ರಾಣಿಗಳನ್ನು ತಂದು ಮನೆಗೆ ಇಟ್ಕೋಬೇಕು. ಅದನ್ನು ತಂದು ಅದಕ್ಕೆ ಸರಿಯಾಗಿ ಆಹಾರ ಹಾಕ್ದಿರಾ, ಪಾನೀಯಗಳನ್ನು ಕೊಡ್ತೀರಾ, ಅದಕ್ಕೆ ಸರಿಯಾಗಿ ಆರೈಕೆ ಮಾಡ್ದಿರಾ ತಂದು ಇಟ್ಕೊಂಡು ಅದನ್ನೆಲ್ಲ ಹಿಂಸೆ ಮಾಡ್ತಕ್ಕಂಥದ್ದು, ಇವೆಲ್ಲ ಕೂಡ ದುಷ್ಟತನಗಳು. ಅದೆಲ್ಲ ಮಾಡ್ತಕ್ಕಂಥದ್ದು. ಆಮೇಲೆ ಮನೆ ಮುಂದೆ ಇರತಕ್ಕಂಥ ಗಿಡ ಮರಗಳನ್ನೆಲ್ಲ ಹಿಂಸೆ ಮಾಡಿ, ಕೆಲವರು ಸುಮ್ಮನೆ ಮರಕ್ಕೆ ಮಳೆ ಹೊಡೆಯೋದು, ಸುಮ್ಮನೆ ಅದಕ್ಕೇನೋ ಹಿಂಸೆ ಮಾಡೋದು. ಈ ರಾಮ, ಇದೇ ರಾಮಾಯಣದಲ್ಲೇ ಬರುತ್ತೆ. ಲಕ್ಷ್ಮಣ ಏನು ಮಾಡ್ತಾ ಇರ್ತಾನೆ ಅಂದರೆ, ಕತ್ತಿ ಕೈನಲ್ಲಿ ಇಟ್ಕೊಂಡು ಬರ್ತಾ ಇರ್ತಾನೆ. ರಾಮ ಹೋಗ್ತಾ ಇರ್ತಾನೆ ವನವಾಸಕ್ಕೆ, ಸೀತೆ ಅವಳು ಹಿಂದೆ ಹೋಗ್ತಾ ಇರ್ತಾಳೆ. ಲಕ್ಷ್ಮಣ ಏನು ಅಂತಂದರೆ, ರಾಮನಿಗಾಗಲಿ ಸೀತೆಗಾಗಲಿ ಯಾವುದಾದ್ರು ಕೊಂಬೆ ಅಡ್ಡ ಬರುತ್ತೇನೋ, ಯಾವುದಾದ್ರೂ ಮರ ಅಡ್ಡ ಬರುತ್ತೇನೋ ಅಂತಕ್ಕಂಥ ಉದ್ದೇಶದಿಂದ ಕತ್ತಿನ ಕೈನಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾರೆ, ರಕ್ಷಣೆಗೆ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ಸ್ವಲ್ಪ ದೂರ ಬಂದುಬಿಟ್ಟು ರಾಮ ಹೇಳ್ತಾನೆ, ಲಕ್ಷ್ಮಣ ನಿನ್ನ ಕತ್ತಿಯನ್ನು ಹೊರೆಯಲ್ಲಿ ಇಟ್ಕೊ, ನಿನ್ನ ಹೊರೆಯಲ್ಲಿ ಇಟ್ಕೊಂಡ್ಬಿಡು. ಯಾಕೆ ಅಂತಂದರೆ ನಮ್ಮಲ್ಲಿ ಮ್ಯಾನರಿಸಮ್ ಏನು ಅಂದರೆ, ನೋಡಿ, ಕ್ಯಾಪ್ ಇಲ್ದಿರೋ ಪೆನ್ ಇದ್ದರೆ ಸುಮ್ಮನೆ ಇರಲ್ಲ, ಟೇಬಲ್ ಮೇಲೆ ಆದರೂ ಹಿಂಗೆ ಅಂತ ಇರ್ತೀವಿ, ಸಿಕ್ಕಿದ ಕಡೆ ಹಿಂಗೆ ಅನ್ನೋದು, ಇದು ನಮ್ಮ ಮ್ಯಾನರಿಸಮ್ ಇದು. ಅದೇ ಥರನೇ ಕತ್ತಿ ಏನನ್ನ ಕೈನಲ್ಲಿದ್ದರೆ, ಇವಾಗ ನೋಡಿ ಗಿಡಗಳ ಮುಂದೆ ಹೋಗಿ ನಿಂತ್ಕೊತಾರೆ ಕೆಲವರು, ಏನೋ ಫೋನಲ್ಲಿ ಮಾತಾಡ್ತಾ ಅದ್ರ ಎಲೆ ಎಲ್ಲ ಹಿಂಗೆ ಅನ್ನೋದು, ಮುರಿಯೋದು, ಅದ್ರ ಕೊಂಬೆ ಎಲ್ಲ ಮುರಿಯೋದು, ಇದೆಲ್ಲ ಚೇಷ್ಟೆ. ಲಕ್ಷ್ಮಣನಿಗೆ ರಾಮ ಏನು ಹೇಳ್ತಾರೆ ಅಂದರೆ, ನಿನ್ನ ಕೈನಲ್ಲಿ ಕತ್ತಿ ಹಿಡ್ಕೊಂಡಿದ್ರೆ ನಿನಗೆ ಅನುಪದ್ರವವಾಗಿರತಕ್ಕಂಥ ವನದೇವತೆಗಳನ್ನು ಕೂಡ ನೀನು ಶಿಕ್ಷಿಸ್ತೀಯ. ನಿಂಗೆ ಗೊತ್ತಿಲ್ದಿರೋಣ ಹಂಗೆ ಹಿಂಗೆ ಸಿಕ್ಕಿದ ಕೊಂಬೆಗಳನ್ನೆಲ್ಲ ಯಾವುದೋ ಒಂದು ಇದ್ರ ಮೇಲೆ ಕಡ್ಕೊಂಡು ಬರ್ತೀಯ. ಹಾಗಾಗಿ ಬೇಡ, ನೀನು ಕತ್ತಿನ ತೆಗೆದು ಹೊರೆನಲ್ಲಿ ಇಟ್ಕೊ ಅಂತ. ಇದು ವಾಲ್ಮೀಕಿ ರಾಮಾಯಣದಲ್ಲೇ ಬರುತ್ತೆ. ವನವಾಸಕ್ಕೆ ಬಂದಾಗ ಹೇಳ್ತಾನೆ ರಾಮ.
ಹಾಗಾಗಿ ಬಹಳ ಹುಷಾರಾಗಿರಬೇಕು. ನಮ್ಮ ಒಂದು ಪ್ರತಿ ಆ್ಯಕ್ಷನ್ಗೂ ಕೂಡ ರಿಯಾಕ್ಷನ್ ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಬೆಂಕಿ ತಗುಲಿದರೆ ಹಸಿ ಮರ, ಒಣಗಿದ ಮರ ಎಲ್ಲವೂ ಸುಟ್ಟು ಹೋಗುವಂತೆ, ಹೇ ರಾವಣ, ನಿನ್ನ ಒಬ್ಬನ ತಪ್ಪಿನಿಂದ ನಿನ್ನ ಕುಲದವರೆಲ್ಲರೂ ನಾಶ ಹೊಂದುವರು. ದೇವ ಗಂಧರ್ವರುಗಳು ಇದನ್ನು ಕಂಡು ಸಂತಸ ಪಡುವರು. ನಿನಗೇನನ್ನ ತೊಂದರೆ ಆದರೆ, ನಿನ್ನ ಕುಲ ನಾಶ ಆದರೆ, ನಿಮ್ಮ ರಾಕ್ಷಸ ಕುಲ ಹಾಳಾದರೆ, ನೀನು ತೊಂದರೆ ಕೊಟ್ಟಿದ್ದೀಯಲ್ಲ, ದೇವ ಗಂಧರ್ವರನ್ನ, ನಾಗಕನ್ಯೆಯರನ್ನ, ಋಷಿಮುನಿಗಳ ಪತ್ನಿಯರನ್ನೆಲ್ಲ ಕರ್ಕೊಂಡ್ಬಂದು ನೀನು ತೊಂದರೆ ಕೊಟ್ಟಿದ್ದೀಯಲ್ಲ, ಅವರೆಲ್ಲ ಭಾಳ ಸಂತೋಷ ಪಡ್ತಾರೆ. ಆಗಬೇಕಾದ ರಾವಣ ಭಾಳ ಮೆರೆದಾಡ್ತಾ ಇದ್ದ, ನೆಗೆದು ಬಿದ್ದ ಇವತ್ತು ಅಂತ ಬಿಟ್ಟು ನಿನ್ನನ್ನು ಕಂಡು ಭಾಳ ಸಂತೋಷ ಪಡ್ತಾರೆ. ಹಾಗಾಗಿ ರಾವಣ, ಬುದ್ಧಿ ಹೇಳ್ತಾ ಇದ್ದೀನಿ, ಬುದ್ಧಿ ತಂದ್ಕೋ. ಎಲೈ ರಾವಣನೇ, ನಿನ್ನ ಐಶ್ವರ್ಯದಿಂದಲೂ ನಯ ಭಯಗಳಿಂದಲೂ ನನ್ನನ್ನು ಪ್ರಲೋಭನಗೊಳಿಸಲಾರೆ. ನೀನು ಎಷ್ಟೇ ಐಶ್ವರ್ಯ ತೋರಿಸ್ಲಿ, ಎಷ್ಟೇ ನಯ ಭಯ ತೋರಿಸ್ಲಿ, ಏನೇ ಮಾಡಿದ್ರು ಕೂಡ ನಾನು ನಿನ್ನ ವಶಳು ಆಗೋದಿಲ್ಲ. ನಿನಗದು ಕನಸಷ್ಟೇ, ಸುಮ್ಮನೆ ನಿನ್ನ ಕನಸು ನೀನು ಕಾಣ್ತಾ ಇದೆಯಾ, ಅದು ಆಗದೇ ಇರತಕ್ಕಂಥ ಕೆಲಸ. ಸೂರ್ಯನೊಡನೆಯೇ ಅವನ ಪ್ರಭೆ ಸೇರಿ ಇರುವಂತೆ ನಾನು ಸದಾ ರಾಘವನೊಡನೆಯೇ ಇರುವೆ. ಸೂರ್ಯ ಮತ್ತು ಸೂರ್ಯನ ಪ್ರಭೆ ಬೇರೆ ಅಲ್ಲ, ಯಾವತ್ತೂ ಕೂಡ ಸೂರ್ಯ ಪ್ರಭೆ ಸೂರ್ಯನೊಡನೆ ಕೂಡಿರುತ್ತೆ. ಹಾಲು ಮತ್ತು ಅದರ ಬಿಳುಪು ಬೇರೆ ಬೇರೆ ಅಲ್ಲ, ಯಾವತ್ತೂ ಕೂಡ ಹಾಲು ಅಂದ ತಕ್ಷಣ ಅದರ ಬಿಳುಪು ಜ್ಞಾಪಕಕ್ಕೆ ಬರುತ್ತೆ. ಆದರೆ ಅದೇ ಥರನೇ ಶ್ರೀರಾಮಕೃಷ್ಣರು ಹೇಳ್ತಾರೆ, ಹಾವು ಮತ್ತು ಅದರ ಸೊಟ್ಟ ಸೊಟ್ಟ ಗತಿ ಅಂತ. ಹಾವು ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದೇನು ಅಂದರೆ ಅದು ಸೊಟ್ಟ ಸೊಟ್ಟ ಗತಿ. ಸೊಟ್ಟ ಸೊಟ್ಟ ಗತಿ ಊಹಿಸ್ಕೊಳ್ದಿರ ಹಾವನ್ನು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಥರನೇ ರಾಮ ಮತ್ತು ಸೀತೆ ಅವರಿಬ್ಬರು ಬೇರೆ ಬೇರೆ ಅಲ್ಲವೇ ಅಲ್ಲ. ನಮ್ಮಿಬ್ಬರನ್ನು ನೀನು ಬೇರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಸದಾ ರಾಘವನೊಡನೆಯೇ ಇರುವೆ. ನೀನು ಎತ್ಕೊಂಡ್ಬಂದು ನೀನು ಅಶೋಕವನದಲ್ಲೇ ಇಟ್ಕೊಂಡಿದ್ರು ಕೂಡ ನಾನು ಯಾವತ್ತೂ ಕೂಡ ರಾಮನ ಜೊತೆಯಲ್ಲೇ ಇದ್ದೀನಿ. ಹಾಗಾಗಿ ರಾಮನಿಂದ ನಾನು ಬೇರೆ ಆಗಿಲ್ಲ. ಅವನ ಭುಜವನ್ನೇ ತಲೆದಿಂಬಾಗಿಸಿಕೊಂಡಿದ್ದ ನಾನು ಬೇರೊಬ್ಬರ ಭುಜವನ್ನು ಹೇಗೆ ತಾನೇ ತಲೆದಿಂಬಾಗಿಸಲಿ, ಅದು ಎಂದಿಗೂ ಸಾಧ್ಯವಿಲ್ಲದ ಮಾತು. ಈ ವಾಲ್ಮೀಕಿ ರಾಮಾಯಣದಲ್ಲಿ ವನವಾಸಕ್ಕೆ ಬಂದಾಗ ನಾವು ಅಲ್ಲಿ ವರ್ಣನೆ ಬರುತ್ತೆ. ಸೀತೆ ಮತ್ತು ರಾಮ ಸೀತೆ ಇಬ್ಬರು ಕೂಡ ಮರದ ಕೆಳಗೆ ವಿಶ್ರಾಂತಿಯನ್ನು ತಗೊತಾರೆ. ಲಕ್ಷ್ಮಣ ಹುಲ್ಲಿನ ಹಾಸನ್ನು ರೆಡಿ ಮಾಡಿಕೊಡ್ತಾನೆ ರಾಮ ಲಕ್ಷ್ಮಣರು ಮಲಗೋದಕ್ಕೆ ಅಂತ ಹೇಳ್ಬಿಟ್ಟು ಅಂತ. ಸೀತೆಗೊಂದು ಇದೇನು ಅಂತಂದರೆ, ಪಾಪ ಸೀತೆ ಎಷ್ಟನ್ನಾಗಲಿ ರಾಜಕುಮಾರಿ, ಆಕೆ ದಿಂಬಿಲ್ದಿರ ಮಲಗ್ತಕ್ಕಂಥವಳಲ್ಲ, ದಿಂಬು ಬೇಕು. ದಿಂಬಿಲ್ದಿರ ಬರೀ ನೆಲದ ಮೇಲೆ ಮಲಗೋದು ಸೀತೆಗೆ ರೂಢಿ ಇರೋದಿಲ್ಲ. ಹಂಗಾಗಿ ಏನು ಮಾಡ್ತಾಳೆ, ನಿಧಾನಕ್ಕೆ ಜರುಕೊಂಡು ರಾಮನದು ಈಗ ಇಟ್ಕೊಂಡಿರ್ತಾನಲ್ಲ ಕೈ, ಆ ರಾಮನ ಭುಜದ ಮೇಲೆ ದಿಂಬು ಮಾಡಿಕೊಂಡು ಆ ರಾಮ ಮಲ್ಕೊಂಡ್ಬಿಡ್ತಾಳೆ. ರಾಮನಿಗೂ ಅರ್ಥ ಆಗುತ್ತೆ, ಪಾಪ ಸೀತೆ ದಿಂಬಿಲ್ದಿರ ಮಲಗೋದು ರೂಢಿ ಇಲ್ಲ ಅಂತೇಳ್ಬಿಟ್ಟು ಅಂತ. ರಾಮ ಏನು ಮಾಡ್ತಾನೆ, ಆವತ್ತಿಂದ ಸೀತೆ ಮಲಗಬೇಕಾದ್ರೆ ತನ್ನ ಆ ಭುಜನ ದಿಂಬು ಥರ ಕೊಡ್ತಾ ಇರ್ತಾನೆ ಸೀತೆಗೆ. ಇದು ಸೀತೆಗೂ ರೂಢಿ ಆಗೋಗಿರುತ್ತೆ, ರಾಮನಿಗೂ ರೂಢಿ ಆಗೋಗ್ಬಿಟ್ಟಿರುತ್ತೆ. ತನ್ನ ತಲೆದಿಂಬಾಗಿ ತನ್ನ ಭುಜಾನ ಕೊಡ್ತಕ್ಕಂಥದ್ದು, ತಲೆದಿಂಬಾಗಿ ಆ ಭುಜಾನ ಆಶ್ರಯಿಸಿ ಮಲಗ್ತಕ್ಕಂಥದ್ದು ಸೀತೆಗೆ ರೂಢಿ ಆಗಿಬಿಟ್ಟಿರುತ್ತೆ. ಅದಕ್ಕೆ ಸೀತೆ ಹೇಳ್ತಾ ಇದ್ದಾಳೆ, ರಾಮನ ಭುಜಾನ ತಲೆದಿಂಬಾಗಿ ಮಲಗೋಳು ನಾನು, ಅಂಥ ಮಹಾಪತಿವ್ರತೆ, ಅಂಥ ಜಗನ್ಮಾತೆ. ನಾನು ಏನಕ್ಕೋಸ್ಕರ ನಿನ್ನ ಭುಜಾನ ಆಶ್ರಯಿಸಿ ಮಲಗಲಿ, ಅದು ಯಾವತ್ತೂ ಕೂಡ ಸಾಧ್ಯ ಇಲ್ಲದೆ ಇರತಕ್ಕಂಥ ಮಾತು. ಆತ್ಮಜ್ಞಾನಿಗೆ ಬ್ರಹ್ಮವಿದ್ಯೆಯು ಕರಗತವಾದಂತೆ ಶ್ರೀರಾಮನೊಡನೆ ನನ್ನನ್ನು ಸೇರಿಸೋ. ಆತ್ಮಜ್ಞಾನಿಗೆ ಆ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಕರಗತ ಆಗಿರುತ್ತೆ, ಅವನಿಗೆ ಏನು ಚೆನ್ನಾಗಿ ಅನುಭವಕ್ಕೆ ಬಂದ್ಬಿಟ್ಟಿರುತ್ತೆ. ಅದೇ ಥರನೇ ನಾನು ರಾಮನವಳು ಅಂತಕ್ಕಂಥ ಅನುಭವವನ್ನು ನೀನು ತಂದುಕೊಂಡು ನನ್ನನ್ನು ರಾಮನಿಗೆ ಒಪ್ಪಿಸ್ಬಿಡು. ನಿನಗೆ ನಿನ್ನ ಕುಲ ರಾಜ್ಯ ಕ್ಷೇಮವಾಗಿರಲು ಬಯಸಿದರೆ ಶ್ರೀರಾಮನ ಸ್ನೇಹ ಬೆಳೆಸು. ನಿಜವಾಗ್ಲೂ ಲಂಕೆ ಚೆನ್ನಾಗಿರಬೇಕು, ಲಂಕೆ ಕ್ಷೇಮವಾಗಿರಬೇಕು, ರಾಕ್ಷಸರೆಲ್ಲ ಕ್ಷೇಮವಾಗಿರಬೇಕು ಅಂತ ನಿನಗೆ ಅನಿಸಿದ್ರೆ, ನಿನ್ನ ಕುಲ ರಾಕ್ಷಸ ಕುಲ ಉದ್ಧಾರ ಆಗಬೇಕು ಅಂತ ನೀನು ಬಯಸಿದ್ರೆ ನನ್ನನ್ನು ಮರ್ಯಾದೆಯಾಗಿ ತೊಗೊಂಡೋಗ್ಬಿಟ್ಟು ರಾಮನಿಗೆ ಒಪ್ಪಿಸ್ಬಿಡು. ರಾಮಚಂದ್ರನು ಶರಣಾಗತ ವತ್ಸಲನು. ಆ ರಾಮನಿಗೆ ಒಪ್ಪಿಸ್ಬಿಟ್ರೆ ಸೀತೆಯನ್ನು ಏನು ಮಾಡ್ತಾನೋ, ನನ್ನ ಕುತ್ತಿಗೆ ಕಡ್ದು ಬಿಡ್ತಾನೋ ಏನೋ, ಅದು ಮಾಡ್ತಾನೋ, ಈಗೆಲ್ಲ ಅನ್ಕೋಬೇಡ. ರಾಮ ಧರ್ಮಾತ್ಮ, ಅವನು ಶರಣಾಗತ ವತ್ಸಲ. ನೀನು ಶರಣಾಗತಿ ಮಾಡಿ ಏನನ್ನು ಬೇಡ್ಕೊಂಡ್ರೆ ನಿನ್ನ ಕ್ಷಮಿಸ್ತಾನೆ, ನೀನು ಮಾಡಿರ್ತಕ್ಕಂಥ ತಪ್ಪನ್ನು ಕ್ಷಮಿಸ್ತಾನೆ. ಶುದ್ಧ ಹೃದಯದಿಂದ ವಿನಯದಿಂದ ನನ್ನನ್ನು ಆತನಿಗೆ ಅರ್ಪಿಸು. ವಿನಯದಿಂದ ಶುದ್ಧ ಹೃದಯದಿಂದ ತೊಗೊಂಡೋಗಿ ಅದನ್ನು ಪ್ರಸಾದ ಥರ, ಅಂದರೆ ದೇವರಿಗೆ ಹೆಂಗೆ ಫಲಾಪುಷ್ಪವನ್ನು ಅರ್ಪಿಸ್ತೀವಿ ವಿನಯವಾಗಿ, ಆ ಥರ ನನ್ನನ್ನು ತೊಗೊಂಡೋಗ್ಬಿಟ್ಟು ರಾಮನಿಗೆ ಅರ್ಪಿಸ್ಬಿಡು. ಸಲ್ಲದ ನಡೆ ನಿನ್ನದಾದರೆ, ಒಂದು ವೇಳೆ ನೀನೇನನ್ನ ರಾಂಗ್ ರೂಟಲ್ಲಿ ಏನನ್ನ ಹೋಗಿದ್ದೀಯಾ ಅಂತಂದರೆ ನಿನಗೆ ಮರಣವು ತಪ್ಪದು. ನಿನಗೆ ಮರಣ ಅಂತಕ್ಕಂಥದ್ದು ತಪ್ಪಲ್ಲ. ರಾಮನ ಬಾಣ ನಿನ್ನ ಕಂಠಕ್ಕೆ ನಾಟುತ್ತೆ, ಅದನ್ನು ಜ್ಞಾಪಕದಲ್ಲಿಟ್ಕೊ. ಇಂದ್ರನ ವಜ್ರಾಯುಧವನ್ನು ನೀನು ತಪ್ಪಿಸ್ಕೋಬಹುದು. ಒಂದು ವೇಳೆ ಇಂದ್ರಜಿತ್ ಅಂತ ಗೊತ್ತಲ್ವ, ಇಂದ್ರನನ್ನೇ ಗೆದ್ದವನು ಇಂದ್ರನ ಯಾರೋ ರಾವಣನ ಮಗ ಮೇಘನಾಥ ಅಂತ ಹೇಳ್ಬಿಟ್ಟು ಅಂತ, ಅವನು ಇಂದ್ರಜಿತ್, ಇಂದ್ರನನ್ನೇ ಗೆದ್ದವನು. ಹಂಗಾಗಿ ದಿಕ್ಪಾಲಕರೆಲ್ಲ ನನ್ನ ದಾಸರು ಅಂತ ನೀನು ತಿಳ್ಕೊಂಡಿರ್ಬೋದು. ಇಂದ್ರನ ವಜ್ರಾಯುಧದಿಂದ ನೀನು ತಪ್ಪಿಸ್ಕೋಬೋದು, ಯಮನ ದಂಡದಿಂದಲೂ ನೀನು ತಪ್ಪಿಸ್ಕೋಬೋದು, ವರುಣನ ಪಾಶದಿಂದಲೂ ನೀನು ತಪ್ಪಿಸ್ಕೋಬೋದು. ಆದರೆ ಶ್ರೀರಾಮ ಲಕ್ಷ್ಮಣರ ಬಾಣದಿಂದ ನೀನು ತಪ್ಪಿಸಿಕೊಳ್ಳಲಾರೆ. ಅದು ಶತಸಿದ್ಧ, ಬರೆದಿಟ್ಕೋ.
ನಿನಗಿದು ನಡೆಯುತ್ತೆ. ಆದರೆ ಶ್ರೀರಾಮ ಬಾಣ ನಿನ್ನ ಕಂಠಗಳ ಕತ್ತರಿಸಿ ಬಿಡುವುದು ಇದು ತಪ್ಪದು ತಪ್ಪದು ತಪ್ಪದು. ಶ್ರೀರಾಮನ ಬಾಣ ನಿನ್ನ ಕಂಠರನ್ನ ಕತ್ತರಿಸಿ ಬಿಡುತ್ತೆ. ಎಚ್ಚರಿಕೆ ರಾವಣ, ಜ್ಞಾಪಕದಲ್ಲಿಟ್ಕೋ. ಶ್ರೀರಾಮನ ಧನುಷ್ಟಂಕಾರವನ್ನು ಶೀಘ್ರದಲ್ಲೇ ಕೇಳಲಿರುವೆ. ರಾಮ ಎಲ್ಲೋ ಇದ್ದಾನೆ, ಸಮುದ್ರ ದಾಟಿ ಹೆಂಗೆ ಬರ್ತಾನೆ, ಲಂಕೆಗೆ ಬಂದು ನನ್ನನ್ನು ಹೆಂಗೆ ಸಾಯಿಸ್ತಾನೆ ಅಂತಕ್ಕಂಥ ಒಂದು ಡೌಟು ನಿನಗೆ ಬೇಡ. ಶ್ರೀರಾಮ ಬಂದೇ ಬರ್ತಾನೆ. ಶ್ರೀರಾಮನ ಧನುಸ್ಸಿನ ಟಂಕಾರ ಅಂದರೆ ಆ ನಾಣನ್ನು ಎಳಿತಾನಲ್ಲ, ಆ ಶಬ್ದ ಎಷ್ಟು ಭಯಂಕರವಾಗಿರುತ್ತೆ ಅದನ್ನು ನೀನು ಕೇಳ್ತೀಯ ರಾವಣ, ಜ್ಞಾಪಕದಲ್ಲಿಟ್ಕೋ. ಈ ಲಂಕೆಯ ಮೇಲೆ ಘೋರ ಸರ್ಪಗಳಂತೆ ಶ್ರೀರಾಮ ಲಕ್ಷ್ಮಣರ ಬಾಣಗಳು ಬೀಳಲಿರುವುದು. ಈ ಲಂಕೆಯ ಮೇಲೆ ಘೋರವಾಗಿರ್ತಕ್ಕಂಥ ವಿಷಪೂರಿತವಾಗಿರ್ತಕ್ಕಂಥ ಸರ್ಪಗಳು ಹೆಂಗೆ ಬೀಳುತ್ತೆ, ಈ ಇಲ್ಲಿಕಲ್ ಪಾಮು ಅಂತಲೇ ಕರೀತಾರೆ. ಅವು ಹೆಂಗೆ ಅಂತಂದರೆ ಎಗರೊಡಿಯುತ್ತಂತೆ. ಏನನ್ನ ಇಲ್ಲಿ ಕೆಳಗಡೆ ನೆಲದ ಮೇಲೆ ಇದ್ದರೆ ಯಾರನ್ನ ಏನನ್ನ ತೊಂದರೆ ಮಾಡಿದ್ರೆ ಎಗರಿ ಹಣೆಗೆ ಹೊಡೆಯುತ್ತೆ, ಜಂಪ್ ಮಾಡಿ ಹೊಡೆಯುತ್ತೆ ಅಂತ ಹೇಳ್ತಾರೆ. ಅಷ್ಟು ವಿಷಪೂರಿತವಾಗಿರ್ತಕ್ಕಂಥ ದ್ವೇಷವನ್ನು ಸಾಧಿಸ್ತಕ್ಕಂಥ ಹಾವಂಥದ್ದು. ಅದು ಹೆಂಗೆ ಅಂತಂದರೆ ಕಚ್ಚಿಬಿಟ್ಟು ಸ್ಮಶಾನಕ್ಕೆ ಹೋಗಿ ಕಾಯುತ್ತಂತೆ, ಮರದ ಮೇಲೆ ಹತ್ತಿ. ಹಿರಿಯರು ಹೇಳ್ತಾರೆ, ಅಂದರೆ ಶವ ಬಂತಾ ಇಲ್ವಾ ಅಂತ ಹೇಳ್ಬಿಟ್ಟಂತೆ. ಬರಲಿಲ್ಲ ಅಂದರೆ ಮತ್ತೆ ಕಚ್ಚಕ್ಕೆ ಬರುತ್ತಂತೆ. ಅಷ್ಟು ದ್ವೇಷ ಇರತಕ್ಕಂಥ ಹಾವು ಅದು. ಆ ಥರ ವಿಷಪೂರಿತವಾಗಿರತಕ್ಕಂಥ ಹಾವುಗಳ ಥರ ರಾಮ ಮತ್ತು ಲಕ್ಷ್ಮಣರ ಬಾಣಗಳು ಇಡೀ ಲಂಕೆಯನ್ನು ಮುಚ್ಚಿಬಿಡುತ್ತೆ. ಲಂಕೆಯ ಮೇಲೆ ಅದೆಲ್ಲ ಬಂದು ಪುಂಖಾನುಪುಂಖವಾಗಿ ಬೀಳುತ್ತೆ. ಹೇ ರಾವಣ, ಬರೆದಿಟ್ಕೋ, ಇದೆಲ್ಲ ಕೂಡ ಭವಿಷ್ಯದಲ್ಲಿ ನಡೆಯಲಿರತಕ್ಕಂಥದ್ದು. ಹುಷಾರಾಗಿರು. ತ್ರಿವಿಕ್ರಮ ಮಹಾವಿಷ್ಣುವು ಬಲಿಯಿಂದ 3 ಹೆಜ್ಜೆ ಬೇಡಿ ಅವನ ಐಶ್ವರ್ಯವನ್ನೆಲ್ಲವನ್ನೂ ಅಪಹರಿಸಿದಂತೆ ಶ್ರೀರಾಮನು ನಿನ್ನಿಂದ ನನ್ನನ್ನು ಗೆದ್ದುಕೊಳ್ಳುವನು. ಹೆಂಗೆ ತ್ರಿವಿಕ್ರಮ ಅವತಾರದಲ್ಲಿ ಬಂದಿರತಕ್ಕಂಥ ವಾಮನ ಇವರು ಬಲಿಚಕ್ರವರ್ತಿಯಿಂದ ಅವನ ಐಶ್ವರ್ಯನ್ನೆಲ್ಲ ಅಪಹರಿಸಿಬಿಟ್ಟ, ಆ ಥರ ಸೀತಾದೇವಿಯಾಗಿರ್ತಕ್ಕಂಥ ನನ್ನನ್ನು ರಾಮ ಗೆದ್ದುಕೊಂತಾನೆ ನಿನ್ನಿಂದ. ಬರೆದಿಟ್ಕೋ. ಜನಸ್ಥಾನದಲ್ಲಿ ಕರದೂಷಣರ ಸಹಿತವಾಗಿರ್ತಕ್ಕಂಥ 14,000 ಸೈನ್ಯದ ತುಕಡಿ ನಿನಗಿತ್ತು, ಜ್ಞಾಪಕ ಇದೆ ತಾನೆ? ನೋಡಿ, ಎಚ್ಚರಿಸ್ತಾ ಇದ್ದಾಳೆ ಸೀತಾದೇವಿ. 14,000 ರಾಕ್ಷಸ ಸೈನ್ಯದೊಡನೆ ಕರದೂಷಣ ಅಂತಕ್ಕಂಥವರು ನಿನ್ನ ದಾಯಾದಿಗಳು. ಅವರು ಜನಸ್ಥಾನವನ್ನು ಆಕ್ರಮಿಸ್ಕೊಂಡಿದ್ರು, ನಿನಗೆ ಜ್ಞಾಪಕ ಇದೆ ತಾನೆ? ಅದೊಂದು ವಸಾಹತಾಗಿತ್ತು ನಿಂದು, ಅಂದರೆ ಅದೊಂದು ಏನೋದು ಸೇನಾ ತುಕಡಿ ಇರ್ತಕ್ಕಂಥ ವಸಾಹತಾಗಿತ್ತು. ಅದನ್ನು ರಾಮ ಒಬ್ಬಂಟಿಗನಾಗಿ ಎದುರಿಸಿ ಕರದೂಷಣರನ್ನು 14,000 ರಾಕ್ಷಸ ಸೈನ್ಯನ ಹೊಡೆದು ಉರುಳಿಸಿ ಎಲ್ಲರನ್ನೂ ಕೂಡ ನಿರ್ನಾಮ ಮಾಡಾಕ್ಬಿಟ್ಟ. ನೀನು ಆ ವಸಾಹತನ್ನೇ ಕಳ್ಕೋಬೇಕಾಯಿತು ರಾವಣ. ಹಾಗಾಗಿ ಎಚ್ಚರಿಕೆಯಾಗಿರೋ. ನೋಡಿ, ಎಷ್ಟು ಥರದಲ್ಲಿ ಅನುನಯಿಸಿ ಬುದ್ಧಿ ಹೇಳ್ತಾ ಇದ್ದಾಳೆ ಸೀತಾದೇವಿ. ಸೈನ್ಯವನ್ನು ಮಣ್ಣು ಮಾಡಿಬಿಟ್ಟನು, ನೀನು ಸೈನ್ಯದ ವಸಾಹತನ್ನೇ ಕಳೆದುಕೊಳ್ಳಬೇಕಾಯಿತು. ಹೇಳಿಯಾದ ನೀನು ಶ್ರೀರಾಮನಿಗೆ ಹೆದರಿ ಹೆಂಗೆ ಅಂದರೆ ದೊಡ್ಡ ಹುಲಿ ವಾಸನೆ ಏನನ್ನ ನೋಡಿದ್ರೆ ಯಾವುದೋ ಕ್ಷುಲ್ಲಕವಾಗಿರ್ತಕ್ಕಂಥ ನಾಯಿ ಓಡೋಗುತ್ತಂತೆ. ದೊಡ್ಡ ಹುಲಿ ಬರ್ತಾ ಇದೆ ಅಂತಂದರೆ ಅದ್ರ ವಾಸನೆ ತಗಲಿದ ತಕ್ಷಣ ಆ ಸಣ್ಣ ನಾಯಿ ಓಡೋಗುತ್ತಂತೆ, ಕ್ಷುದ್ರವಾಗಿರ್ತಕ್ಕಂಥ ನಾಯಿ. ಆ ಥರ ನಿನಗೆ ನಿಜವಾಗ್ಲೂ ನಿನಗೆ ಧೈರ್ಯ ಇದ್ದಿದ್ದರೆ ರಾಮ ಲಕ್ಷ್ಮಣರನ್ನು ಎದುರಿಸಿ ಅವ್ರ ಜೊತೆ ಯುದ್ಧ ಮಾಡಿ ನನ್ನನ್ನು ತಗೊಂಬರ್ಬೇಕಾಗಿತ್ತು. ನೀನು ನಿಜವಾಗ್ಲೂ ವೀರನಾಗಿದ್ದರೆ ನನ್ನನ್ನು ತಗೊಂಬರ್ಬೇಕಾಗಿತ್ತು. ಆದರೆ ಹೇಡಿಯಂತೆ ನಿನ್ನ ಸೋದರ ಮಾವ ಮಾರೀಚನನ್ನು ಬಿಟ್ಟು ಏನೇನೋ ಮಾಯಾ ಟ್ರಿಕ್ಸ್ ಆ್ಯಂಡ್ ಸ್ಟೆಂಟ್ಸನ್ನೆಲ್ಲ ಯೂಸ್ ಮಾಡಿ ನನ್ನನ್ನು ನೀನು ಅಪಹರಿಸ್ಕೊಂಡು ಬಂದಿದ್ಯಾ. ರಾಮ ಲಕ್ಷ್ಮಣರನ್ನ ದೂರ ಕಳಿಸಿ ರಾಮ ಲಕ್ಷ್ಮಣರು ಕೂಗದಂತೆ ಕೂಗೋ ಥರ ಮಾಡಿ ಇವೆಲ್ಲ ಮೋಸ ಮಾಡಿ ತಂದಿರತಕ್ಕಂಥದ್ದು ನೀನು. ಅದರಲ್ಲೇ ಗೊತ್ತಾಗುತ್ತೆ ನೀನು ವೀರನಲ್ಲ, ನೀನು ಹೇಳಿ. ನೀನು ನಿಜವಾಗ್ಲೂ ವೀರನಾಗಿದ್ದಿದ್ರೆ ನನ್ನನ್ನು ಗೆದ್ದು ತರ್ತಾ ಇದ್ದೆ ಅವರಿಂದ. ಹಾಗಾಗಿ ರಾವಣ, ನೀನು ಯಾವತ್ತೂ ಕೂಡ ನೀನು ವೀರನಲ್ಲ. ರಾಮ ಲಕ್ಷ್ಮಣರ ಎದುರುಗ ನಿಲ್ತಕ್ಕಂಥ ಶಕ್ತಿ ಆಗಲಿ ಧೈರ್ಯ ಆಗಲಿ ನಿನಗಿಲ್ಲ. ನೋಡಿ, ಎಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾಳೆ ಸೀತಾದೇವಿ ರಾವಣನಿಗೆ. ನೀನು ನಾಯಿಯಂತೆ, ಅವರು ಸಿಂಹಗಳಂತೆ. ಇಂದ್ರನು ವೃತ್ರಾಸುರನ ಕೊಂದಂತೆ ನೀನು ಶ್ರೀರಾಮ ಬಾಣಕ್ಕೆ ಆಹುತಿಯಾಗಿ ಬಿಡುವೆ. ಇಂದ್ರ ಏನು ಮಾಡ್ದ? ವೃತ್ರಾಸುರ ಅಂತಕ್ಕಂಥ ರಾಕ್ಷಸನನ್ನು ಕೊಂದುಬಿಟ್ಟ ಈ ವಜ್ರಾಯುಧದಿಂದ. ಆ ಥರ ರಾಮನ ಬಾಣಕ್ಕೆ ನೀನು ಆಹುತಿ ಆಗಿಬಿಡ್ತೀಯಾ. ಹುಷಾರಾಗಿರು. ವೃತ್ರಾಸುರ ಕೂಡ ಬ್ರಾಹ್ಮಣನೇ, ಅವನು ಬ್ರಹ್ಮವಂಶದಲ್ಲಿ ಬಂದಿರತಕ್ಕಂಥವನು. ಈ ವೃತ್ರಾಸುರನ ಸಾಯಿಸಿದಾಗ ಇಂದ್ರನಿಗೆ ಬ್ರಹ್ಮಹತ್ಯೆ ಪಾತಕ ಬಂತು ಅಂತ ಹೇಳ್ತಾರೆ. ಅದೆಲ್ಲ ಪುರಾಣದಲ್ಲಿ ಬರ್ತಕ್ಕಂಥ ಕತೆ. ಅದೆಲ್ಲ ಮತ್ತೆ ಮುಂದೆ ಏನಾಯಿತು ಅಂತ ಯಾವಾಗಾದರೂ ಬಂದಾಗ ಹೇಳ್ತೀನಿ. ಕೊಂದಂತೆ ನೀನು ಶ್ರೀರಾಮ ಬಾಣಕ್ಕೆ ಆಹುತಿ ಆಗಿಬಿಡುವೆ. ನಿನಗೆ ವಿನಾಶಕಾಲವು ಸಮೀಪಿಸಿದೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ನಿನಗೆ ಹೋಗೋ ಕಾಲ ಬಂದಿರೋದ್ರಿಂದನೇ ಈ ಥರ ಎಲ್ಲ ದುಷ್ಟತನವನ್ನು ತೋರಿಸ್ತಾ ಇದೆಯಾ ರಾವಣ. ದಾಶರಥಿಯ ಬಾಣಗಳಿಂದ ಮುಲ್ಲೋಕಗಳಲ್ಲೇ ಎಲ್ಲಿ ಅಡಗಿದ್ದರು ತಪ್ಪಿಸಿಕೊಳ್ಳಲಾರೆ, ಇದರಲ್ಲಿ ಸಂಶಯವೂ ಇಲ್ಲ.
ದಾಶರಥಿ ಅಂತಂದರೆ ರಾಮ, ದಶರಥನ ಮಗನಾಗಿರ್ತಕ್ಕಂಥ ರಾಮನ ಬಾಣದಿಂದ ನೀನು 3 ಲೋಕಗಳಲ್ಲಿ ಎಲ್ಲಿ ಹೋಗಿ ಬಚ್ಚಿಟ್ಕೊತೀಯ, ನೀನು ಎಲ್ಲಿ ಹೋಗಿ ಬಚ್ಚಿಟ್ಕೊಂಡ್ರೂ ಕೂಡ ರಾಮನ ಬಾಣದಿಂದ ನೀನು ತಪ್ಪಿಸಿಕೊಳ್ಳಲಾರೆ. ನಿನಗೆ ಸಾವು ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ರಾಮನ ಬಾಣಕ್ಕೆ ನೀನು ಆಹುತಿ ಆಗೋಗ್ತೀಯ. ಹಾಗಾಗಿ ಬರೆದಿಟ್ಕೋ ರಾವಣ, ಹುಷಾರಾಗಿರು ನನ್ನ ವಿಚಾರದಲ್ಲಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾಳೆ. ಇಲ್ಲಿಗೆ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿ ಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 21ನೆಯ ಸರ್ಗವು ಸಂಪನ್ನಗೊಂಡಿತು. ಈ 21ನೆಯ ಸರ್ಗನ ಯಾರು ಅಧ್ಯಯನ ಮಾಡ್ತಾರೆ, ಪಠನ ಮಾಡ್ತಾರೆ, ಶ್ರವಣ ಮಾಡ್ತಾರೆ, ಮನನ ಮಾಡ್ತಾರೆ, ಇವರಿಗೆಲ್ಲ ಕೂಡ ಸರ್ವತ್ರ ಜಯಶಾಲಿಯಾಗುವನು. ಅವನು ಏನು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ಜಯ ಅಂತಕ್ಕಂಥದ್ದು ಅವ್ರಿಗೆ ಕಟ್ಟಿಟ್ಟ ಬುತ್ತಿ. ವಿವೇಕದ ಕಣ್ಣು ತೆರೆಯುವುದು. ಇಲ್ಲಿ ಸೀತಾದೇವಿ ಇಷ್ಟೆಲ್ಲ ಹೇಳ್ತಾ ಇದ್ದಾಳೆ, ನಮಗೆ ಕಣ್ಣು ತೆರ್ಕೊಂತ ಇಲ್ವ? ಇವಾಗ ವಿವೇಕದ ಕಣ್ಣು ನಮ್ಗೆ ತೆರ್ಕೊಂತು. ಇನ್ನು ಹಂಗಾಗಿ ಈ ಸರ್ಗನ ಯಾರು ಶ್ರದ್ಧಾಭಕ್ತಿಗಳಿಂದ ಓದ್ತಾರೆ ಅವರಿಗೆ ವಿವೇಕದ ಕಣ್ಣು ತೆರ್ಕೊಳುತ್ತೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ನಿತ್ಯ, ಯಾವುದು ಅನಿತ್ಯ ಅಂತಕ್ಕಂಥ ವಿವೇಕದ ಕಣ್ಣು ತೆಕ್ಕೊಳುತ್ತೆ. ಹಾಗಾಗಿ ನಾವು ಉದ್ಧಾರದ ಮಾರ್ಗವನ್ನು ತುಳಿಯೋದಕ್ಕೆ ಸಹಾಯ ಮಾಡುತ್ತೆ ಈ ಸರ್ಗ. ಹಾಗಾಗಿ ಇದನ್ನೇ ಫಲಶ್ರುತಿಯಾಗಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ 8 ಗಂಟೆ ಆಗ್ತಾಯಿದೆ. ಇವತ್ತಿಗೆ ಈ ಪ್ರವಚನವನ್ನು ಮುಗಿಸ್ಕೊಳ್ಳೋಣ. ಮುಂದಿನ ಪ್ರವಚನದಲ್ಲಿ 22ನೆಯ ಸರ್ಗದಿಂದ ಮುಂದಕ್ಕೆ ನಾವು ಅಧ್ಯಯನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಸಂಪನ್ನಗೊಳಿಸ್ಕೊಳ್ಳೋಣ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿಃ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. जय जय हनुमान, जय हनुमान, जय जय हनुमान, जय हनुमान, मारुति राया जय हनुमान, महानुभाव जय हनुमान, मारुति राया जय हनुमान, महानुभाव जय हनुमान, वायुकुमार जय हनुमान, वानर वीरा जय हनुमान, वायुकुमार जय हनुमान, वानर वीरा जय हनुमान, जय जय हनुमान, जय हनुमान, जय जय हनुमान, जय हनुमान, अंजनी पुत्र जय हनुमान, अति बलवंत जय हनुमान, अंजनी पुत्र जय हनुमान, अति बलवंत जय हनुमान, श्री रामदूत जय हनुमान,
ಜೈ